परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नवं नवं स्पष्टसुवाक्प्रदायिनी बमेघजिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषगे सत्तिर्न वै बाधिते नैवास्ति प्रतिपक्षयुक्तिरतुलम् शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वाणिते करवाण्यम्ब चरणो हृदि सर्वदा मद्वाक्यसरणिर्भूयात् श्रीमदाचार्यभावगा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक्कामधेनुर्नगा कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः वोष्ठापिधानानकुलीदन्तैः परिवृतापविः सर्वस्यैवाच ईशानाचारुमामिह वादयेत कान्ताय कल्याणगुणैकधाम्ने नमद्युनाथप्रतिमप्रभाय नारायणाय किलकारणाय श्रीप्राणनाथाय नमस्करोमि दुःखं व्याप्तं सुखं बद्धे दृष्ट्वा मुक्ते निरस्यता ಸ್ವರೂಪಂಚ ನಿರಸ್ಯೇತ ಶೂನ್ಯವಾದಿ ತದಾ ಭವೇತ್. ಸ್ವಸ್ತಿಯಸ್ತು. ಇವತ್ತು ವಾದದ ಕೊನೆ ಹಂತದಲ್ಲಿ ಇದ್ದೇವೆ. ಆಚಾರ್ಯರು ಅಲ್ಲಿರುವ ಜನರ ಜೊತೆಗೆ ವಾಕ್ಯಾರ್ಥವನ್ನ ಮಾಡ್ತಾ, ಪಂಡಿತರ ಜೊತೆಗೆ ವಾಕ್ಯಾರ್ಥವನ್ನ ಮಾಡ್ತಾ ವೇದದ ನಿಜವಾದ ಅರ್ಥಗಳು ಯಾವುದು, ಮೇಲ್ನೋಟದ ಅರ್ಥ ಯಾವುದು, ಪರವಾದಿಗಳು ಬೇರೆ ಬೇರೆ ದಾರ್ಶನಿಕರು ಒಪ್ಪಿಕೊಂಡಿರುವ ವಿಚಾರಗಳು ಎಷ್ಟು ಯುಕ್ತಿಯುಕ್ತ ಅಲ್ಲ, ನೋಡಿದ್ರೇನೆ ಅರ್ಥ ಆಗತ್ತೆ. ವಾಕ್ಯಾರ್ಥವನ್ನ ಕೇಳ್ತಾ ಇದ್ರೇನೆ ಏನ್ ಅರ್ಥ ಆಗತ್ತೆ ಅಂದ್ರೆ ಎಷ್ಟು ತಪ್ಪು ತಪ್ಪಾಗಿ ಹೇಳ್ತಾ ಇದ್ದಾರಲ್ಲ ಇವರು ಅಂತ ಗೊತ್ತಾಗತ್ತೆ. ಎರಡು ಕಾರಣ. ಒಂದು, ಮೊದಲಿನಿಂದಲೂ ನಾವು ಆಚಾರ್ಯ ಶಾಸ್ತ್ರವನ್ನೇ ಕೇಳಿ ಅಭ್ಯಾಸ ಮಾಡಿಕೊಂಡದ್ರಿಂದ ಪರವಾದಿಗಳು ಹೇಳಿದ್ದ ಕೂಡಲೇ ಇದು ತಪ್ಪು ಅಂತ ಅರ್ಥ ಆಗತ್ತೆ. ಎರಡನೇ ಕಾರಣ ಏನು ಅಂತಂದ್ರೆ, ಸ್ವರೂಪತಃ ಜೀವವೇ ಸಜ್ಜೀವವಾದದ್ದರಿಂದ ಬೇರೆಯವರು ಹೇಳಿದ್ದನ್ನ ಮನಸ್ಸು ಒಪ್ಪೋದಿಲ್ಲ, ಗ್ರಹಣ ಮಾಡೋದಿಲ್ಲ. ಅದನ್ನು ಪ್ರಹ್ಲಾದರಾಜರಿಗೆ ಹಿರಣ್ಯಕಶಿಪು ಬೇಕಾದಷ್ಟು ಸರ್ತಿ ಹೇಳಿದ. ಚಂಡಾಮರ್ಕರು ಶಾಲೆಗೆ ಕರೆದುಕೊಂಡು ಹೋಗಿ ಅವನಿಗೆ ತಿದ್ದಬೇಕು ಅಂತ ಪ್ರಯತ್ನ ಮಾಡಿದರು. ಸ್ವರೂಪ ಅಸದ್ಗ್ರಹಾಶ್ರಯಾತ್. ಭಾಗವತದಲ್ಲಿ ವೇದವ್ಯಾಸರಂತಾರೆ, ಇಷ್ಟು ಬಾರಿ ಹೇಳಿದ್ರೆ ಬೇರೆಯವರು ಏನಾದರೂ ಆಗಿದ್ರೆ ಕೇಳಿ ಓಕೆ ಅಂತ ಹೇಳಿ ಒಪ್ಪಿಕೊಂಡ್ಬಿಡ್ತಿದ್ರು. ಪ್ರಹ್ಲಾದರಾಜರು ಯಾಕೆ ಒಪ್ಪಿಕೊಳ್ಳಿಲ್ಲ ಚಂಡಾಮರ್ಕರ ಸಿದ್ಧಾಂತವನ್ನ ಅಥವಾ ಹಿರಣ್ಯಕಶಿಪುವಿನ ಅರ್ಧಾಂತವನ್ನ ಅಂತ ಕೇಳಿದ್ರೆ, ಸ್ವರೂಪ ಅದಕ್ಕೆ ವ್ಯತಿರಿಕ್ತವಾಗಿತ್ತು, ಒಪ್ಪಲಿಕ್ಕೆ ತಯಾರಾಗಲಿಲ್ಲ. ಹಾಗಾಗಿ ಬೇರೆ ದಾರ್ಶನಿಕರು ಹೇಳಿರುವ ವಾದಗಳನ್ನು ನಾವು ಒಪ್ಪುವುದಿಲ್ಲ.
ಕಾರಣ ನಮ್ಮ ಸ್ವರೂಪ ಅದನ್ನು ಗ್ರಹಿಸಲು ಸಮರ್ಥವಾಗುವುದಿಲ್ಲ, ಅದಕ್ಕೆ ಪ್ರತಿರೋಧ ಮಾಡುತ್ತದೆ. ಹಾಗಾಗಿ ಈ ವಾದಗಳೆಲ್ಲವೂ ಕೂಡ ನಮಗೆ ಹೇಳಿದ ಕೂಡಲೇ ಅರ್ಥ ಆಗಿ ಇವರು ತಪ್ಪು ಹೇಳಿದ್ದು ಅಂತ ಗೊತ್ತಾಗ್ತದೆ. ಇವತ್ತು ಕೊನೆ ಚರ್ಚೆ ಏನು? ನಾವು ಪ್ರಾರಂಭದಲ್ಲಿ ಮಾಡುವ ಆಚಾರ್ಯರ ಚರ್ಚೆಯಲ್ಲಿನ ಕೊನೆ ಭಾಗ ಯಾವುದು? ಆಚಾರ್ಯರು ಮುಕ್ತರಲ್ಲಿ ಒಂದು ವಿಷಯವನ್ನ ಹೇಳಿದ್ರು. ಮುಕ್ತರು ಸುಖಭೋಗವನ್ನ ಮಾಡ್ತಾರೆ. ಮುಕ್ತರೇನ್ ಮಾಡ್ತಾರೆ? ಸುಖಿಗಳಾಗಿರ್ತಾರೆ. ಮೋಕ್ಷದಲ್ಲಿ ಸುಖ ಇದೆ, ಆ ಸುಖವನ್ನ ಅನುಭವಿಸ್ತಾರೆ ಅಂತ ಎಲ್ಲ ಆಚಾರ್ಯರು ಪ್ರಮಾಣಗಳನ್ನು ಉದಾಹರಣೆ ಮಾಡಿದರು. ಯತ್ರ ಸ್ವಾನಂದಿನ ಸಂತಹ ಸೇವಂತೆ ವಿಷಯಾನ್ ಬಹೂನ್ ಅಂತ ಹಿಂದೆ ಹೇಳಿದ್ದಾರೆ. ಮುಕ್ತರಾದ ಮೇಲೆ ಅನೇಕ ಸುಖಭೋಗಗಳನ್ನೆಲ್ಲವನ್ನ ಮಾಡ್ತಾರೆ ಅಂತ. ಇದಕ್ಕೆ ಸ್ವಲ್ಪ ವಿರೋಧ ಬರುತ್ತೆ. ಏನ್ ವಿರೋಧ ಅಂದ್ರೆ, ಯಾವಾಗ ಸುಖವನ್ನ ಉಣಬೇಕು, ಸುಖಾನುಭವವನ್ನ ಮಾಡಬೇಕು, ಮುಕ್ತರಿಗೆ ದೇಹ ಇದ್ದರೆ. ಮುಕ್ತರಿಗೆ ದೇಹ ಇಲ್ಲ ಅಂತ ವ್ಯವಸ್ಥೆ ಮಾಡಿಬಿಡ್ತೀವಿ. ಏನು ವ್ಯವಸ್ಥೆ ಮಾಡ್ತೀವಿ? ಮುಕ್ತರಿಗೆ ದೇಹವೇ ಇಲ್ಲ. ಮುಕ್ತರಿಗೆ ದೇಹ ಇದ್ದದ್ದು ಅಂತಾದರೆ ಸುಖಾನುಭವ ಮತ್ತೊಂದು ಎಲ್ಲ ಹೇಳಬಹುದು ನೀವು. ಮುಕ್ತರಿಗೆ ದೇಹವೇ ಇಲ್ಲ ಅಂತ ಹೇಳಿದಾಗ ಸುಖಾನುಭವವನ್ನು ಎಲ್ಲಿಂದ ಹೇಳ್ತೀರಿ? ಈ 51ನೇ ಶ್ಲೋಕ ಇದೆಯಲ್ಲ, ಈ 51ನೇ ಶ್ಲೋಕದಲ್ಲಿ ಅವರು ಹೇಳುವುದೇನು ಅಂದ್ರೆ, ಮುಕ್ತರಿಗೆ ನಾವು ಏನ್ ಮಾಡೋದು ಬೇಡ ಅಂದ್ರೆ ದೇಹವನ್ನೇ ಒಪ್ಪೋದು ಬೇಡ, ಬಿಟ್ಬಿಡೋಣಂತ. ನೋಡ್ರಿ, ಮಾಯಾವಾದದಲ್ಲಿ ನಿರ್ಗುಣ ನಿರಾಕಾರ ಬ್ರಹ್ಮನಾಗುವುದೇ ಮುಕ್ತಿ ಅಂತ ಹೇಳಿದರು. ಶೂನ್ಯವಾದದಲ್ಲಿ ಶೂನ್ಯನಾಗುವುದೇ ಮುಕ್ತಿ ಅಂತ ಹೇಳಿದರು. ಜೈನರಲ್ಲಿ ಪಂಜರದಿಂದ ತಪ್ಪಿಸಿಕೊಂಡ ಹಕ್ಕಿ ಹೇಗೆ ಆಕಾಶದಲ್ಲಿ ಹಾರ್ತಾ ಹೋಗಿ ಫ್ರೀ ಆಗಿಬಿಡ್ತದಲ್ಲ, ಮುಕ್ತವಾಗಿ ಬಿಡ್ತದಲ್ಲ, ಆ ತರಹದ್ದು ಮುಕ್ತಿ ಅಂತ ಹೇಳಿದರು. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಮುಕ್ತಿಯನ್ನ ಹೇಳಿದಾಗ ತಾರ್ಕಿಕರು ನಾವ್ಯಾಕೆ ಹಿಂದೆ ಬೀಳಬೇಕು ಅಂತ ತಾವು ಮುಂದೆ ಬಂದು ನಮಗೂ ಮೋಕ್ಷ ಇದೆ ಒಪ್ತೀವಿ, ಏನಾದ್ರೂ ಮುಕ್ತಿ ಅಂದ್ರೆ ಏನು ಅಂತ ಕೇಳಿದರೆ ಏಕವಿಂಶತಿ ದುಃಖಧ್ವಂಸ ಏವ ಮುಕ್ತಿ ಅಂತ ಹೇಳಿದ್ರು ಅವರು. 21 ದುಃಖಗಳಿಂದ ಧ್ವಂಸ ಅಂದ್ರೆ ದುಃಖದಿಂದ ಪಾರಾಗುವುದನ್ನೇ ಮೋಕ್ಷ ಅಂತ ಕರೆದಿದ್ದಾರೆ ತಾರ್ಕಿಕರು. ಅವರಲ್ಲಿ ಸುಖ ಉಣ್ಣುವುದು ಇಲ್ಲ. ತಾರ್ಕಿಕರು ಅಂತೇನಿದ್ದಾರೆ ಅವರು ಸುಖ ಉಣ್ಣೋದು ಅಂತ ಇಲ್ಲ. 21 ರೀತಿಯ ದುಃಖಗಳಿವೆ, ಆ ದುಃಖದಿಂದ ಪಾರಾಗಿ ಬಿಟ್ರೆ ಸಾಕು, ಅದುವೇ ಮೋಕ್ಷ ಅಂತ ಅವರು ಅಂಗೀಕಾರ ಮಾಡಿದ್ದಾರೆ. ಏಕವಿಂಶತಿ ದುಃಖಧ್ವಂಸೋ ಹಿ ಮೋಕ್ಷ. ದುಃಖ ಧ್ವಂಸ ಆಗಿ ಬಿಟ್ರೆ ಮುಗಿದೋಯ್ತು, ಸುಖ ಉಣ್ಣಬೇಕಾಗಿಲ್ಲ. ಸುಖ ಉಣ್ಣೋದಿಲ್ಲ ಅಂತಂದ ಮೇಲೆ ಮೋಕ್ಷದಲ್ಲಿ ಅಥವಾ ಮುಕ್ತನಾದವನಿಗೆ ಸ್ವರೂಪ ಬೇಕು ಅಂತಿಲ್ಲ, ದೇಹ ಬೇಕು ಅಂತಿಲ್ಲ. ಇವತ್ತು ಇದೇ ವಿಚಾರ. ಮುಕ್ತನಾದ ಮೇಲೆ ದೇಹ ಇದೆಯೋ ಇಲ್ಲವೋ ಅನ್ನೋ ವಿಚಾರವನ್ನೇ ಶಾಸ್ತ್ರದ ಮಹತ್ವದ ಪ್ರಮೇಯವನ್ನ ಚರ್ಚೆ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಅವರು ಹೇಳಿದ್ದೇನು ಅಂದ್ರೆ, ಮುಕ್ತರಿಗೆ ದೇಹ ಇಲ್ಲ ಅಂತ ನಾವು ಯಾಕೆ ಹೇಳ್ತೀವಿ? ಒಂದೇ ಕಾರಣ, ಸುಖ ಉಣ್ತಾರೆ ಅಂತಾಗಿ ಬಿಟ್ರೆ ಜೊತೆಗೆ ದುಃಖವನ್ನು ಉಣ್ಬೇಕು ಅವರು. ಸುಖ ದುಃಖಗಳು ಜೊತೆಯಲ್ಲಿ ಇರುವಂತಹದ್ದು. ಈಗಾಗಲೇ ಒಂದು ಬಾರಿ ಉತ್ತರ ಹೇಳಿದ್ದೇವೆ. ಆದರೂ ಈ ಮುಕ್ತರ ಪ್ರಸಂಗ ಇದ್ದದ್ರಿಂದ ಅವರು ಹಾಗೆ ಹೇಳ್ತಾ ಇದ್ದಾರೆ. ಏನಂತಾರೆ ನೋಡ್ರಿ, ದುಃಖವ್ಯಾಪ್ತಂ ಸುಖಂ. ದುಃಖದ ಜೊತೆಗೆ ವ್ಯಾಪ್ತಿ ಉಳ್ಳದ್ದಾಗಿದೆ ಅಂತ ಅವರು ಅನ್ಕೊಂಡ್ಬಿಟ್ರು. ಎಲ್ಲೆಲ್ಲಿ ಸುಖವಿದೆಯೋ ಅಲ್ಲಲ್ಲಿ ದುಃಖವಿದೆ. ಒಳ್ಳೆ ವ್ಯಾಪ್ತಿ ಅದು. ಸುಖವಿದ್ದಲ್ಲಿ ದುಃಖವೂ ಇದೆ ಅನ್ನುವಂತಹ ವ್ಯಾಪ್ತಿಯನ್ನ ಕಂಡು, ಎಲ್ಲಿ ಕಂಡಿದ್ದೀರಿ ವ್ಯಾಪ್ತಿಯನ್ನ ಅಂದ್ರೆ ಬದ್ಧೆ, ಸಂಸಾರದಲ್ಲಿ ಇದ್ದವನಲ್ಲಿ ಕಂಡಿದ್ದೇವೆ. ಬದ್ಧ ಅಂದ್ರೆ ಸಂಸಾರದಲ್ಲಿ ಇದ್ದವನು. ಸಂಸಾರದಲ್ಲಿ ಇದ್ದವನಲ್ಲಿ ಏನ್ ಕಂಡಿದ್ದೇವೆ ಅಂದ್ರೆ ದುಃಖವೂ ಇದೆ ಸುಖವೂ ಇದೆ ಅಂತ ಕಂಡದ್ರಿಂದಾಗಿ ಇಲ್ಲಿ ಬೇರೆ ಕಡೆಗೆ ಎಲ್ಲಾದರೂ ನಾವು ದೇಹವನ್ನ ಒಪ್ಪಿಬಿಟ್ಟರೆ, ಸುಖವನ್ನ ಒಪ್ಪಿಬಿಟ್ಟರೆ ದುಃಖ ಬರಬೇಕಾಗುತ್ತದೆ. ಅದಕ್ಕೆ ಅವರೇನಂದ್ರು, ಮುಕ್ತರು ಸುಖಾನುಭವವನ್ನ ಮಾಡುವುದೇ ಬೇಡ. ಮುಕ್ತರು ಸುಖವನ್ನು ಅನುಭವಿಸಿದ್ರೆ ದುಃಖ ಬೇಕಾಗ್ತದೆ. ಆದ್ದರಿಂದ ನಾವೇನ್ ಮಾಡಬೇಕು? ಸುಖಾನುಭವಕ್ಕೆ ಬೇಕಾದದ್ದು ಶರೀರ. ಶರೀರವನ್ನೇ ಇಲ್ಲ ಅಂತ ಹೇಳ್ಬಿಟ್ರೆ ಸುಖವೂ ಇಲ್ಲ ದುಃಖವೂ ಇಲ್ಲ,
ನಿಶ್ಚಿಂತೆಯಿಂದ ಇರ್ತಾರೆ. ಚೆನ್ನಾಗಿದೆಯಲ್ಲ ಅವ್ರ ವಾದ. ಏನ್ ಕಂಡುಕೊಂಡ್ರವರು? ಸುಖವಿದ್ದದ್ದಲ್ಲಿ ದುಃಖವೂ ಇರುವುದನ್ನ ಅವರು ಕಂಡದ್ದರಿಂದ ಮುಕ್ತನಿಗೂ ಸುಖವಿಲ್ಲ ಅಂತ ನಾವು ಹೇಳ್ತೇವೆ. ಯಾಕೆ ಅಂದ್ರೆ ಅವನಿಗೆ ಸುಖ ಒಪ್ಪಿದ್ರೆ ದುಃಖ ಒಪ್ಪಬೇಕಾಗ್ತದೆ. ಇದು ಒಂದು ಸ್ವಲ್ಪ ಅವರದ್ದೊಂದು ದಡ್ಡತನದ ಪರಮಾವಧಿ ಇದು. ಯಾಕೆ? ಒಂದು ಕಡೆಗೆ ಹೀಗೆ ಸಿದ್ಧ ಆಗಿದೆ ಅಂತಂದ ಮಾತ್ರಕ್ಕೆ ಎಲ್ಲಾ ಕಡೆಗೂ ಹೀಗೆ ಇರಬೇಕು ಅಂತೇನು ನಿಯಮ ಇಲ್ಲ. ಸಾಮಾನ್ಯವಾಗಿ ಇರ್ತದೆ. ಏನು ಒಂದು ಕಡೆಗೆ ಕಂಡದ್ದು ಸಾಮಾನ್ಯವಾಗಿ ಇರ್ತದೆ. ಆದರೆ ಎಲ್ಲಾ ಕಡೆಗೂ ಹೀಗೆ ಇರಬೇಕು ಅಂತೇನೂ ಇಲ್ಲ. ಒಮ್ಮೆ ತೆನಾಲಿ ರಾಮಕೃಷ್ಣ ಇದ್ನಲ್ಲ, ಆ ತೆನಾಲಿ ರಾಮಕೃಷ್ಣನಿಗೆ ಅವನು ರಾಜ ಕೃಷ್ಣದೇವರಾಯ, ವಿಜಯನಗರದ ಸಾಮ್ರಾಜ್ಯ ಅವನಿದ್ದ. ಅವನೇ ಹೇಳಿದ್ದ ಅಂದ್ರೆ, ನೋಡಪ್ಪ, ಎಲ್ಲಾರಿಗೂ ಒಂದೊಂದು ಬೆಕ್ಕು ಕೊಡ್ತೇನೆ, ಒಂದು ಆಕಳು ಕೊಡ್ತೇನೆ, ಒಂದು ಬೆಕ್ಕು ಒಂದು ಆಕಳು ಎರಡೂ ಕೊಡ್ತೇನೆ. 1 ತಿಂಗಳು ಬಿಟ್ಟುಕೊಂಡು ಬಂದ ಮೇಲೆ ಯಾರ ಬೆಕ್ಕು ತುಂಬಾ ದಪ್ಪ ಆಗಿರ್ತದೋ ಅವರಿಗೆ ನಾನು ಪ್ರಶಸ್ತಿ ಕೊಡ್ತೇನೆ ಅಂತ ಹೇಳಿದ್ದಂತೆ. ಈ ಕಥೆ ಸತ್ಯವೋ ಸುಳ್ಳೋ ನಮಗೆ ಬೇಕಾಗಿಲ್ಲ, ನಮಗೆ ಅದ್ರ ಬಗ್ಗಿದ್ದ ವಿಷಯ ಮಾತ್ರ ಸಾಕು. ನೀವೆಲ್ಲರೂ ಈ ಕಥೆ ಕೇಳಿದ್ದೀರಿ. ಸುಮ್ಮನೆ ಒಂದು ರೌಂಡ್ ಹೇಳಿ ಹೋಗ್ತೀನಿ ಅಷ್ಟೆ. ಕೇಳಿದ್ಮೇಲೆ ಯಾಕೆ ಹೇಳ್ತೀರಿ ಅಂದ್ರೆ, ನಾ ಹೇಳಬೇಕು ಅಂತ ಇಟ್ಕೊಂಡಿನಿ, ಹೇಳ್ತೀನಿ ಅಷ್ಟೇ, ಇನ್ನೇನು ಮಾಡ್ಲಿಕ್ಕೆ ಬರ್ತದೆ. ಆದ್ದರಿಂದ ಬೆಕ್ಕು ಮತ್ತು ಹಾಲು ಎರಡೂ ಕೊಟ್ಟರು, ಆಕಳು ಕೊಟ್ಟರು. 1 ತಿಂಗಳ ಆಯಿತು. 1 ತಿಂಗಳ ಆದ ಮೇಲೆ ಎಲ್ಲಾರು ಬೆಕ್ಕು ತಗೊಂಡು ಬಂದ್ರೆ ಒಬ್ಬೊಬ್ಬ ಮಂತ್ರಿಗಳ ಬೆಕ್ಕುಗಳು ಆನಿ ಮರಿ ಆಗಿದ್ದು. ಒಂದೊಂದು ಬೆಕ್ಕುಗಳು ಆನಿ ಮರಿ. ಅಂಥ ಆನೆ ಮರಿಗಳಾಗಿದ್ರೆ ಈ ತೆನಾಲಿರಾಮನ ಬೆಕ್ಕು ಮಾತ್ರ ಪಾಪ ಸೊರಗಿ ಕಡ್ಡಿಯಾಗಿತ್ತು. ಛೇ 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 ಛೇ. ಕೃಷ್ಣದೇವರಾಯ ಅಂದಂತೆ, ಇದು ಇನ್ ಬೇರೆಯವ್ರಿಗೂ ಇರಬಹುದು ಕಥೆ, ಬೀರ್ಬಲ್ ಅಕ್ಬರ್ ಕಥೆನೂ ಇರಬಹುದು, ಇಲ್ಲೂ ಹೇಳಿದ್ದಾರೆ. ಒಟ್ಟಿನಲ್ಲಿ ಇದೊಂದು ಕಥೆ ಆಗಿತ್ತು. ಯಾಕೋ ಇದು ತೆನಾಲಿ ರಾಮ, ನೀನೇ ನಿನ್ ಬೆಕ್ಕಿಗೆ ಹಾಲು ಕೊಟ್ಟಿಲ್ವೋ ಹೇಗೆ ಎಂದ. ಸ್ವಾಮಿ, ನಾನು ಹಾಲು ಕೊಡೋದೇನು, ನಿಮಗೆ ಏನು ಆಶ್ಚರ್ಯ ಆಗ್ತದೆ, ನಾನು ಹಾಲಿನ ಪಾತ್ರೆಯನ್ನ ಮುಂದೆ ಇಟ್ಟು ಕೂಡಲೇ ಬೆಕ್ಕು ಓಡ್ ಹೋಗ್ತದೆ ಎಂದ. ಅಂದ ಹೊಸ ಇನ್ವೆನ್ಷನ್ ಇದು, ಹೊಸ ಆವಿಷ್ಕಾರ. ಯಾಕೆ? ಯಾವುದಾದ್ರೂ ಬೆಕ್ಕು ಹಾಲಿನ ಪಾತ್ರೆಯನ್ನು ಕಂಡ್ರೆ ಓಡ್ ಹೋಗ್ತದ? ಹಾಲಿನ ಪಾತ್ರೆಯನ್ನ ಕಂಡ್ರೆ ಓಡಿ ಬರಬೇಕು. ಅಷ್ಟೇ ಅಲ್ಲ, ಆ ಬೆಕ್ಕು ಎಲ್ಲಾದ್ರೂ ಹಾಲಿನ ವಾಸನೆ ಅಂತ ಇದ್ರೆ ಸಾಕು, ಜಿಗದು ಬರ್ತಿರ್ತದೆ. ನಿನ್ ಬೆಕ್ಕೇನೋ ಹಾಲಿನ ಪಾತ್ರೆ ಕಂಡ್ರೆ ಓಡ್ತದಂತೆ. ಸ್ವಾಮಿ, ನಾನು ಯಾಕೆ ಸುಳ್ಳು ಹೇಳಿ? ನಿಮ್ಮಾನೆ, ನಾನು ಸುಳ್ಳು ಹೇಳೋದಿಲ್ಲ. ಬೇಕಾದ್ರೆ ನಿಮ್ಮ ಎದುರಿಗೆ ಪರೀಕ್ಷೆ ಮಾಡ್ರಿ, ಒಂದು ಹಾಲಿನ ಪಾತ್ರೆ ತಂದಿಡ್ರಿ, ಬೆಕ್ಕು ಬಂದು ಓಡ್ಲಿಲ್ಲ ಅಂದ್ರೆ ಕೇಳ್ರಿ ಅಂದ. ಅವನು ರಾಜನಿಗೆ ಆಶ್ಚರ್ಯ ಆಯ್ತು. ಸಾಧ್ಯ ಇಲ್ಲ ಅಂದವನು. ಇದು ಆಗೋ ಜಗತ್ನಲ್ಲಿ ಇದು 9ನೇ ಅಜೂಬೆ, ಇದಾಗ್ಲಿಕ್ಕೆ ಸಾಧ್ಯ ಇಲ್ಲ. ತರಿಸಿದ ಯಾವುದಕ್ಕೂ ಒಂದು ತರಿಸ್ಬೋಣ ಅಂತ ಹೇಳಿ ಒಂದು ಹಾಲಿನ ಪಾತ್ರೆ ತಂದಿಡಿಸಿದ್ರೆ ಬೆಕ್ಕು ನೋಡಿ ಕಟಾರ್ನ ಚೀರಿ ಓಡೋಗ್ಬಿಡ್ತು. ಅವ್ನು ಗಾಬರಿ. ರಾಜ ಅಂದ, ಏನ್ ಮಾಡಿಯೋ ಅದನ್ನ ಹೇಳು. ಬೆಕ್ಕು ಹಾಲಿನ ಪಾತ್ರೆ ಕಂಡ್ರು ಓಡ್ ಹೋಗಬೇಕು ಅನ್ನುವಂಥದ್ದು ಏನ್ ಮಾಡಿ ಅಂತ ಕೇಳಿದ್ರಂತೆ. ಏನಿಲ್ಲ ಸ್ವಾಮಿ, ಮೊದಲನೇ ದಿವಸ ನಾನು ಬೆಕ್ಕಿಗೆ ಹಾಲಿಟ್ಟೆ, ಅವತ್ತು ಆಗಿದ್ದು ಇವತ್ತಿನವರೆಗೂ ಅದೇ ತಿಳ್ಕೊಂಡದ ಅಂದ. ಮೊದಲನೇ ದಿವಸ ಏನ್ ಮಾಡಿ ಹೇಳು ಅಂದ್ರು. ಸುಡು 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 ಹಾಲು ಬಾಂಡಿ ಒಳಗೆ ಇಟ್ಟದ. ಪಾಪಿದು ಹಾಲಿನ ಶಾಖ ನಾಲಿಗೆ ಹಿಂಗೆ ಹಾಕಿದ ಕೂಡಲೇ ಒಂದು ಸುಟ್ಟು ಹೋಗಿದೆ. ಹೇಳ್ತೀನಿ, ನಾಲಿಗೆ ಅವತ್ತು ನಾಲಿಗೆ ಸುಟ್ಟುಕೊಂಡು ಬೆಕ್ಕು ಹಾಲು ಕುಡಿಯೋದೇ ಬೇಡ ನಿರ್ಧಾರ ಮಾಡಿಬಿಡ್ತದೆ. ಜನ್ಮದುದ್ದಕ್ಕೂ ಬೇಕಾದ್ರೆ ಜಂಡಿಗೆ ತಿನ್ಕೊಂಡಿರ್ತೀನಿ ಹೊರತಾಗಿ ಹಾಲು ಕುಡ್ಕೊಂಡಿರಂಗಿಲ್ಲ ನಾನು. ಯಾಕೆ ಅಂತ ಕೇಳಿದ್ರೆ ನಾಲಿಗೆ ಸುಟ್ಟು ಹೋಗುತ್ತೆ. ವ್ಯಾಪ್ತಿ ಸಿದ್ಧ ಆಯ್ತು. ಏನು ಸಿದ್ಧ ಆಯ್ತು ವ್ಯಾಪ್ತಿ? ಅದು ಎಲ್ಲೆಲ್ಲಿ ಹಾಲಿದೆಯೋ ಅಲ್ಲಲ್ಲಿ ನಾಲ್ಗಿ ಸುಟ್ಕೊಳ್ಳೋದು ವ್ಯಾಪ್ತಿ ಸಿದ್ಧ ಆಯ್ತು. ಈಗ ಯಾವತ್ತದ ಹಾಲು ಕುಡ್ಲಿಕ್ಕೆ ಹೋಗಿತ್ತೋ ಅವತ್ತೇನ್ ಶುರುವಾಯಿತು ಅಂದ್ರೆ ನಾಲ್ಗಿ ಸುಟ್ಟು ಹೋಯ್ತು. ಸೊ ಹಾಗಾದ್ರೆ ಏನಾಯಿತು ಅಂದ್ರೆ ಇದು ತಾರ್ಕಿಕರ ಬೆಕ್ಕಿರ್ಬೇಕಿದು. ನನಗನಿಸಿದ ಮಟ್ಟಿಗೆ ಇದು ತಾರ್ಕಿಕರ ಬೆಕ್ಕಿರ್ಬೇಕು. ಯಾಕೆ ಅಂದ್ರೆ ಅವ್ರು ಅನ್ಕೊಂಡ್ಬಿಟ್ರು ಎಲ್ಲೆಲ್ಲಿ ಸುಖ ಇದೆಯೋ ಅಲ್ಲಲ್ಲಿ ದುಃಖ ಇದೆ. ಯಾವಾಗ ಹಾಲು ಕುಡಿಲಿಕ್ಕೆ ಹೋಗ್ತದೋ ಆವಾಗ ನಾಲ್ಗಿ ಸುಟ್ಕೊಂಡು ಕುಡಿತದೆ ಅಂತ ಸಿದ್ಧ ಆದದ್ರಿಂದಾಗಿ ತಣ್ಣಗಿನ ಹಾಲಿನ ನೀವು ಹಂಗೆ ಕುಡಿದ್ರು ಕೂಡ ಗೊತ್ತಾಗ್ಲಿಲ್ಲ. ಅಂದ ಮೇಲೆ ನಾವೇನ್ ತಿಳ್ಕೊಂಡಿರ್ತೀವಿ, ಎಲ್ಲ ಕಡೆಗೂ ಕೂಡ ಒಂದೇ ವ್ಯಾಪ್ತಿ ಇರ್ತದೆ ಅಂತ ತಿಳ್ಕೊಂಡಿರ್ತೀವಿ. ಹಾಗಿರೋದಿಲ್ಲ.
ಮಧ್ವಾಚಾರ್ಯರಂತಾರೆ ದುಃಖವ್ಯಾಪ್ತಂ ಸುಖಂ ಬದ್ಧೆ ದೃಷ್ಟ್ವಾ ಮುಕ್ತೆ ನಿರಸ್ಯತ. ನೋಡು, ಸಂಸಾರದಲ್ಲಿ ಇದ್ದವನಲ್ಲಿ ಸುಖ ದುಃಖಗಳು ಜೊತೆಗಿದ್ದದ್ದನ್ನ ಕಂಡು ಮುಕ್ತನಿಗೆ ಸುಖ ಬೇಡ ಅನ್ನೋದಕ್ಕಾಗಿ ನೀನು ದೇಹವನ್ನೇ ಬೇಡ ಅಂತ ಹೇಳೋದಾದರೆ ಸ್ವರೂಪಂಚ ನಿರಸ್ಯೇತ ಶೂನ್ಯವಾದಿ ತದಾ ಭವೇತ್. ಬಿಸಿ ಹಾಲು ಹತ್ತೆ ನನಗೆ ಕೆಂಬೇಡ್ರಿ. ಅದಕ್ಕೆ ಸ್ವರೂಪಂಚ ನಿರಸ್ಯೇತ ಶೂನ್ಯವಾದಿ ತದಾ ಭವೇತ್. ನೀನು ಮಾಡುವ ಕೆಲಸ ಏನಾಯಿತು ಅಂದ್ರೆ ಸ್ವರೂಪವನ್ನೇ ನಿರಾಕರಣೆ ಮಾಡಿದಿ. ಸ್ವರೂಪ ನಿರಾಕರಣೆಯನ್ನ ಮಾಡಿದ್ದಕ್ಕೆ ನಿನಗೇನಾಯಿತು? ಶೂನ್ಯವಾದ. ನಿನಗೂ ಬೌದ್ಧರಿಗೂ ಏನು ವ್ಯತ್ಯಾಸ ಇಲ್ಲ. ಬುದ್ಧನ ಅನುಯಾಯಿಗಳು ಸ್ವರೂಪ ಇಲ್ಲ ಅಂತ ಹೇಳಿದರು, ನೀನು ಸ್ವರೂಪ ಇಲ್ಲ ಅಂತ ಹೇಳ್ತಾ ಇದ್ದಿ, ಏನ್ ವ್ಯತ್ಯಾಸ? ಆದ್ರೆ ತಾರ್ಕಿಕರು ಬೌದ್ಧರನ್ನ ಖಂಡನೆ ಮಾಡ್ತಾರೆ ಚೆನ್ನಾಗಿ. ಅವ್ರು ಹೇಳೋ ಮಾತುಗಳು ತಪ್ಪು ಅಂತ ಹೇಳ್ತಾರೆ. ಅಂಥವನು ನೀನು ಇವತ್ತು ಕೊನೆಗೆ ಅಪ್ಪಿಕೊಂಡದ್ದು ಅವರ ಪಕ್ಷವನ್ನೇ. ನೋಡ್ರಿ, ಎಲ್ಲಾ ಕಡೆಗೂ ಒಂದೇ ರೀತಿಯಿಂದ ಇರಬೇಕು ಅಂತೇನು ನಿಯಮ ಇಲ್ಲ. ಕಂಡಿರಬಹುದು, ಕಂಡದ್ದು ಸತ್ಯವೂ ಹೌದು. ಆದುದರಿಂದಲೇ ನಮಗೆ ಬುದ್ಧಿಯಲ್ಲಿ ಉಳಿದದ್ದು ಹೌದು. ಏನು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ದುಃಖ ಇದೆಯೋ ಅಲ್ಲಲ್ಲಿ ಸುಖ, ಎಲ್ಲೆಲ್ಲಿ ಸುಖವಿದೆಯೋ ಅಲ್ಲಲ್ಲಿ ದುಃಖ ಅಂತ ಇದೆ. ಆದರೆ ಹಾಗಂದ ಮಾತ್ರಕ್ಕೆ ಎಲ್ಲ ಕಡೆಗೂ ಹಾಗಿರಬೇಕು ಅಂತ ಏನೂ ನಿಯಮ ಇಲ್ಲ. ನೋಡ್ರಿ, ಆಕಳಿದೆ, ಕುದುರೆ ಇದೆ. ಆಕಳು ಕುದುರೆ ಎರಡೂ ಇದೆ, ಎರಡೂ ಇದ್ದಿದೆ ತಾನೆ, ಎರಡೂ ಇದೆ. ಮನೆಯಲ್ಲಿ ಒಬ್ಬ ಆಕಳು ಕಟ್ಟಿದ್ದಾನೆ, ಒಬ್ಬ ಕುದುರೆ ಕಟ್ಟಿದ್ದಾನೆ. ಕಟ್ಟಿದಾಗ ಒಬ್ಬ ಎರಡಕ್ಕೂ, ಆಕಳಿಗೂ ಹುಲ್ಲು ಹಾಕ್ತಾನೆ, ಕುದುರೆಗೂ ಹುಲ್ಲು ಹಾಕ್ತಾನೆ. ಎರಡೂ ಹುಲ್ಲು ತಿಂದಿದೆ, ಎರಡೂ ನೀರು ಕುಡಿದಿದೆ. ಎರಡಕ್ಕೂ ಹುಲ್ಲು ನೀರು ಹಾಕಿ ಆಹಾರ ಹಾಕಿದ್ದೇನೆ ಅಂತ ಅನ್ನೋದಕ್ಕೆ ಎರಡರ ಜೊತೆಗೂ ಒಂದೇ ರೀತಿಯಿಂದ ವ್ಯವಹಾರ ಮಾಡಲಿಕ್ಕೆ ಬರ್ತದ? ಬೇರೆ ರೀತಿಯಿಂದ ವ್ಯವಹಾರ ಮಾಡಬೇಕಾ? ಆಕಳ ಹಾಲು ಹಿಂಡಿಕೊಳ್ತಾನೆ, ಕುದುರೆ ಮೇಲೆ ಪ್ರಯಾಣಕ್ಕೆ ಹೋಗ್ತಾನೆ. ಕುದುರೆ ಮೇಲೆ ಪ್ರಯಾಣಕ್ಕೆ ಹೋಗ್ತಾನೆ, ಆಕಳ ಹಾಲು ಹಿಂಡುತ್ತಾನೆ. ಹೊರತಾಗಿ ನಾನು ಹುಲ್ಲು ಹಾಕಿದ್ದೇನೆ, ನೀರು ಕೊಟ್ಟಿದ್ದೇನೆ ಅನ್ನೋದಕ್ಕೆ ಇದಕ್ಕೆ ವಿಪರೀತವಾಗಿ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಆಕಳಿನ ಮೇಲೆ ಭಾರ ಹೊರಿಸ್ಲಿಕ್ಕೆ ಬರೋದಿಲ್ಲ. ಆಕಳ ಹಾಲು ಹಿಂಡಬೇಕು, ಅದು ಕೆಳಗೆ ಕೂತ್ಕೊಂಡು, ಆಕಳ ಕೆಳಗೆ ಕೂತ್ಕೊಂಡು, ಆಕಳಿನ ಕಾಲ ಹತ್ರ ಕೂತ್ಕೊಂಡು ಹಾಲು ಹಿಂಡಬೇಕು. ಕುದುರೆಗೆ ಹುಲ್ಲು ಹಾಕಿದ್ರೆ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ಬೇಕು. ಎಲ್ಲ ಕಡೆಗೆ ವ್ಯಾಪ್ತಿ ಒಂದೇ ಇದೆಯಾ? ಇರೋದಿಲ್ಲ. ಎಲ್ಲ ಕಡೆಗೆ ವ್ಯಾಪ್ತಿ ಒಂದೇ ಇರೋದಿಲ್ಲ, ವ್ಯಾಪ್ತಿ ಬದಲಾಗ್ತಿರ್ತದೆ. ಹಾಗಾಗಿ ಸಂಸಾರದಲ್ಲಿ ಇದ್ದವರಲ್ಲಿ ಸುಖ ದುಃಖಗಳು ಒಟ್ಟಿಗೆ ಇದ್ದದ್ದು ಕಂಡು ನೀನೇನ್ ಅನ್ಕೊಂಡ್ಬಿಟ್ಟಿದ್ದೀಯಾ ಅಂದ್ರೆ ಮುಂದೆ ಎಲ್ಲಾ ಕಡೆಗೂ ಹೀಗೆ ಇದೆ ಅಂತ ತಿಳ್ಕೊಂಡಿದ್ದೀಯಾ. ಹಾಗೆ ಮಾತ್ರ ಸರ್ವಾತ್ಮನ ತಿಳಿಲಿಕ್ಕೆ ಹೋಗ್ಬೇಡ. ದುಃಖವ್ಯಾಪ್ತಂ ಸುಖಂ ಬದ್ಧೆ ದೃಷ್ಟ್ವಾ ಮುಕ್ತೆ ನಿರಸ್ಯತ ಸ್ವರೂಪಂಚ ನಿರಸ್ಯೇತ ಶೂನ್ಯವಾದಿ ತದಾ ಭವೇತ್. ಆವಾಗ ಸ್ವರೂಪವೇ ಇಲ್ಲ ಅಂತಾಗಿ ನೀನು ಶೂನ್ಯವಾದಿ ಆಗಬೇಕಾಗ್ತದೆ. ಸರಿ, ಇನ್ನು ಮುಂದೆ ನನು ವಿಪ್ರತಿಪನ್ನ ಸ್ಯಾತ್ ಊರ್ಮಿಮಾನ್ ದೇಹತತ್ವತಃ ಚೈತ್ರೋ ಯಥೇತ್ಯುಪಾಧಿ ಸ್ಯಾತ್ ತತ್ರ ಚ ಶುದ್ಧ ದೇಹಿತ. ಸ್ವಲ್ಪ ನಿಮ್ ದೂರವಾಣಿಗಳು ಏನಾದ್ರೂ ಇದ್ರೆ ಬಂದ್ ಮಾಡ್ಕೊಂಡ್ಬಿಡ್ರಿ, ಸಮಸ್ಯೆ ಯಾರು ಮಾಡ್ಕೋಬೇಡ್ರಿ. ಮತ್ತೆ ಬರ್ತದೆ, ಇದ್ದಕ್ಕಿದ್ದಂಗೆ ಬಂದ್ಬಿಡ್ತದೆ. ಪಾಪ ಅವ್ರು ಯಾರೋ ಇವಾಗೆ ನೆನಪಾಗ್ಬಿಡ್ತದೆ ಅವ್ರಿಗೆ ಮಾಡೋರಿಗೆ, ನಿಮಗೇನಿರೋದಿಲ್ಲ. ನನು ವಿಪ್ರತಿಪನ್ನ ಸ್ಯಾತ್ ಊರ್ಮಿಮಾನ್ ದೇಹವತ್ವತಃ ಚೈತ್ರೋ ಯಥೇತ್ಯುಪಾಧಿ ಸ್ಯಾತ್ ತತ್ರ ಚ ಶುದ್ಧ ದೇಹಿತ. ಹೀಗೊಂದು ವಾದ ತಾರ್ಕಿಕರು ಮತ್ತೊಂದು ವಾದವನ್ನ ಮಾಡುತ್ತಾರೆ. ಏನಂತಾರೆ? ದೇಹ ಒಪ್ಪಿದರೆ ಷಡೂರ್ಮಿಗಳನ್ನ ಒಪ್ಪಬೇಕು. 6 ಊರ್ಮಿಗಳು. ನನು ವಿಪ್ರತಿಪನ್ನ ಸ್ಯಾತ್ ಊರ್ಮಿಮಾನ್ ದೇಹವತ್ವತಃ. ಯಾಕೆ? ಯಾರ್ಯಾರಿಗೆ ದೇಹ ಇದೆಯೋ ಅವರವರಲ್ಲಿ ಷಡೂರ್ಮಿಗಳು ಇವೆ. 6 ತೆರೆಗಳು. ಮೊನ್ನೆ ಹೇಳಿದ್ದೇನೆ 6 ತೆರೆಗಳು ಯಾವುದು ಅಂತ ಹೇಳಿ. ಶೋಕಮೋಹ, ಜರಾವ್ಯಾಧಿ, ಕ್ಷುತ್ಪಿಪಾಸ, ಹಸಿವಿನಿರಡಿಕೆಗಳು, ಮುಪ್ಪು ರೋಗ, ಹುಟ್ಟು ಸಾವುಗಳು, ದುಃಖ ಮತ್ತು ಮೋಹಗಳು. ಈ ಊರ್ಮಿಗಳು 6 ತೆರೆಗಳು ಯಾರ್ಯಾರಿಗೆ ದೇಹ ಇದೆಯೋ ಅವರಿಗೆಲ್ಲರಿಗೂ ಕೂಡ ಇದ್ದದ್ದು ಕಂಡದ್ದರಿಂದ ನೀವು ಮುಕ್ತನಾದವನಿಗೆ ದೇಹವನ್ನ ಒಪ್ಪಿದರೆ, ಮುಕ್ತನಾದವನಿಗೆ ದೇಹವನ್ನೇ ಹೇಳಿದರೆ, ದೇಹ ಇದ್ದವರಿಗೆ ಇವು 6 ಕಂಡದ್ದರಿಂದ ಮುಕ್ತನಿಗೂ ಇವು 6 ಬರಬೇಕಾಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯ ಉತ್ತರ ಚೈತ್ರೋ ಯಥೇತ್ಯುಪಾಧಿ ಸ್ಯಾತ್ ತತ್ರ ಚ ಶುದ್ಧ ದೇಹಿತ.
ಬರ್ತದೆ. 6 ಊರ್ಮಿಗಳು ಉಂಟು. ಶೋಕ ಮೋಹಗಳು, ಜರಾ ವ್ಯಾಧಿಗಳು, ಹಸಿವಿನ ಇಳಿಕೆಗಳು ಉಂಟು ದೇಹ ಇದ್ದವರಿಗೆ. ಆದರೆ ಯಾವ ದೇಹ ಇದ್ದವರಿಗೆ ಅಂತ ತಿಳ್ಕೊಂಡಿದ್ದೀಯಾ? ಪ್ರಾಕೃತ ದೇಹ ಇದ್ದವರಿಗೆ ಹೊರತಾಗಿ ಅಪ್ರಾಕೃತ ದೇಹ ಇದ್ದವರಿಗೆ ಅಲ್ಲ. ಇಲ್ಲೊಂದು ಏನ್ ಮಾಡಿದ್ವಿ, ಉಪಾಧಿ ಎಂಬ ದೋಷವನ್ನ ಕೊಡ್ತೇವೆ. ಇದು ಶಾಸ್ತ್ರದಲ್ಲಿ ಒಂದು ದೋಷ. ಇರ್ಲಿ, ಅದೆಲ್ಲ ವಿವರಣೆ ಆಮೇಲೆ ಮಾಡೋಣ. ಮತ್ತೆ ಉಪಾಧಿ ಎಂಬ ದೋಷವನ್ನ ಹೇಳುವ ಮೂಲಕವಾಗಿ ಏನ್ ಮಾಡಿದ್ವಿ, ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವ ಅಂತ ಉಪಾಧಿಯ ಲಕ್ಷಣ ಏನಾಗಿರ್ಬೇಕು, ಸಾಧ್ಯ ಇದ್ದಲ್ಲಿ ಇರಬೇಕು, ಸಾಧನೆ ಇದ್ದಲ್ಲಿ ಇರಬಾರದು. ಇದು ಹಿಂಗ್ ವ್ಯವಸ್ಥಾ. ಇಲ್ಲೇನು ಹೇಳಾನ, ಈ ಮುಕ್ತನಿಗೆ ಷಡೂರ್ಮಿಗಳು ಬರಬೇಕಾಗ್ತದೆ. ಯಾಕೆ ಅಂದ್ರೆ ದೇಹ ಇದ್ದದ್ದರಿಂದ ಅಂದ. ಅದಕ್ಕೆ ಉತ್ತರ ಕೊಟ್ಟು ನಾವು, ಭೌತಿಕ ದೇಹ ಇದ್ದರೆ, ಎಲ್ಲೆಲ್ಲಿ ಭೌತಿಕ ದೇಹ ಇದೆಯೋ ಅಲ್ಲಲ್ಲಿ ಹಸಿವಿನ ಇಳಿಕೆಗಳವ. ಎಲ್ಲಿ ಭೌತಿಕ ದೇಹ ಇಲ್ಲೋ ಅಲ್ಲಿ ಹಸಿವಿನ ಇಳಿಕೆಗಳಿಲ್ಲ. ಮುಕ್ತನಾದವನಿಗೆ ಪಾಂಚಭೌತಿಕ ದೇಹವಿಲ್ಲವಾದದ್ದರಿಂದ ಹಸಿವಿನ ಇಳಿಕೆಗಳಿಲ್ಲ. ಇದು ಮತ್ತೊಂದು ವ್ಯಾಪ್ತಿಯನ್ನ ಆಚಾರ್ಯರು ಮುಂದೆ ಇಟ್ಟಿದ್ದಾರೆ. ನನು ವಿಪ್ರತಿಪನ್ನ ಸ್ಯಾತ್ ಊರ್ಮಿಮಾನ್ ದೇಹವತ್ವತಃ ಚೈತ್ರೋ ಯಥೇತ್ಯುಪಾದಿ ಸ್ಯಾತ್ ತತ್ರ ಚ ಶುದ್ಧ ದೇಹಿತ. ಇನ್ನು ಒಂದು ವೇಳೆ ಇದನ್ನು ನೀವು ಹೇಳೋದಾದ್ರೆ, ಇಲ್ಲರಿ ನಾವು ಒಪ್ಪೋದಿಲ್ಲ ಅಂತನ್ನುವುದಾದರೆ ಮತ್ತೊಂದು ಕೇಳ್ತೇವೆ. ಹಾಗಾದ್ರೆ ನಿಮ್ಮ ಈಶ್ವರನಿಗೆ ದೇಹ ಇದೆಯೋ ಇಲ್ಲವೋ? ದೇವರಿಗೆ ದೇಹ ಇದೆಯಾ ಇಲ್ಲವಾ? ಅನೇಕಾಂತಿಕತಾ ಹೇತೋ ದೇಹವತ್ವಾದಧೀಶಿತು ಸೋದೇಹಶ್ಚೇದನಿಚ್ಛಾದಿರ್ ಭವೇತ್ ಶಶವಿಷಾಣವತ್. ಮತ್ತೊಂದು ಮಾತನ್ನು ಕೇಳ್ತಾರೆ, ಮುಕ್ತನಿಗೆ ದೇಹ ಒಪ್ಪಿಕೋ ಅಂತ ಹೇಳಿದ್ರೆ ಸುಖ ದುಃಖ ಎರಡೂ ಒಟ್ಟಿಗೆ ಬರಬೇಕಾಗ್ತದೆ ಅಂದ್ರೆ ಹಾಗೇನಿಲ್ಲ. ಎಲ್ಲ ಕಡೆಗೂ ಹಾಗೆ ವ್ಯಾಪ್ತಿ ಇಲ್ಲ. ಒಂದು ವೇಳೆ ಹಾಗೆ ನೀನು ಒಪ್ಪಿಕೊಂಡ್ರೆ ಮುಕ್ತನಿಗೆ ದೇಹವೇ ಇಲ್ಲ ಅಂತಾಗಿ ಶೂನ್ಯವಾದ ಆಗ್ತದೆ. ಇಲ್ಲ, ದೇಹ ಒಪ್ಪಿಕೊಂಡ್ರೆ ಹಸಿವಿನ ಇಳಿಕೆಗಳೆಲ್ಲ ಒಪ್ಪಬೇಕಾಗ್ತದಲ್ಲ ಅಂದ್ರೆ, ಮಣ್ಣಿನ ದೇಹ ಇದ್ರೆ ಮಾತ್ರ ಹಸಿವಿನ ಇಳಿಕೆಗಳನ್ನು ಒಪ್ಪಬೇಕು. ಮಣ್ಣಿನ ದೇಹ ಇದ್ದಿದ್ದಿಲ್ಲ ಅಂದ್ರೆ ಹಸಿವಿನ ಇಳಿಕೆಗಳ ಅವಶ್ಯಕತೆ ಇರೋದಿಲ್ಲ. ಎರಡನೇ ಉತ್ತರವನ್ನು ಕೊಟ್ಟಿದ್ದೇವೆ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಮಣ್ಣಿನ ದೇಹ ಇದ್ರೆ ಹಸಿವಿನ ಇಳಿಕೆಗಳಾಗತ್ತೆ. ಮಣ್ಣಿನ ದೇಹ ಇದ್ದಿದ್ದಿಲ್ಲ ಅಂದ್ರೆ ಹಸಿವಿನ ಇಳಿಕೆಗಳಾಗೋದಿಲ್ಲ. ಇದು ಒಂದು ದೊಡ್ಡ ವ್ಯಾಪ್ತಿ. ಇದು ಸುಮ್ಮನೆ ಈಗ ಅವಸರದಲ್ಲಿ ಹೋಗ್ತಾ ಇದರಿಂದ ಸುಮ್ಮನೆ ಹೇಳ್ತಾ ಇದ್ದೀನಿ. ಯಾವಾಗಲೂ ಕೂಡ ಆ ಭೂತಗಳಿರ್ತಲ್ಲ, ಪಂಚಭೂತಗಳು, ಅವುಗಳು ಯಾವುಗಳನ್ನ ತನ್ನ ಕಡೆಗೆ ಸೆಳೆದುಕೊಳ್ತದೆ ಅಂದ್ರೆ ತನಗೆ ಸಮಾನ ಜಾತೀಯವಾದ ವ್ಯಕ್ತಿ ವಸ್ತುಗಳನ್ನ ಮಾತ್ರ ತನ್ನ ಕಡೆ ಸೆಳೆದುಕೊಳ್ತದೆ ವಿನಃ ಬೇರೆದನ್ನ ಸೆಳೆಕೊಳ್ಳೋದಿಲ್ಲ. ಹಾಗಾಗಿ ಪಂಚಭೂತಗಳೇನಿವೆ ಇವುಗಳಿಗೆ ಸಮಾನವಾದದ್ದು, ಅವುಗಳಿಗೆ ಬೇಕಾದದ್ದು ಯಾವುದು? ಹಸಿವೆ, ನೀರಡಿಕೆ, ರೋಗ, ಮುಪ್ಪು, ಇವುಗಳನ್ನ ಮಾತ್ರ ತನ್ನ ಕಡೆ ಸೆಳೆಕೊಳ್ತದೆ. ಆದರೆ ಅಪ್ರಾಕೃತ ದೇಹ ಇದ್ರೆ ಅದು ಇವುಗಳನ್ನ ಸೆಳೆಕೊಳ್ಳೋದಿಲ್ಲ, ವಿರುದ್ಧವಾಗಿ ಬಿಡ್ತದೆ ಅದು. ಆದ್ರಿಂದ ಅದಕ್ಕೆ ಪ್ರಸಂಗ ಬರೋದಿಲ್ಲ. ಇನ್ನು ಮುಂದೆ ಅನೇಕಾಂತಿಕತಾ ಹೇತೋಹೋ, ಹೇತುವಿಗೆ ಅನೇಕಾಂತಿಕತಾ ಅಂತ ಒಂದು ದೋಷ, ಅಂದ್ರೆ ವ್ಯಭಿಚಾರ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಇದನ್ನೇ ನಾ ಬಹಳ ಸಲ ಹೇಳ್ಬಿಟ್ಟೆ ಅಂದ್ರೆ ಗಾಬರಿ ಆಗ್ತದೆ ಕೆಲವರಿಗೆ. ವ್ಯಭಿಚಾರ 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 ಬಹಳ ಸಲ ಹೇಳ್ಬಿಟ್ಟೆ ಅಂದ್ರೆ ಕೂತವ್ರಿಗೆಲ್ಲ ಆಚಾರ್ಯ ಯಾಕೋ ಇವತ್ತು ಏನೋ ಆಗಿರ್ಬೇಕು, ಬಹಳ ಸಲ ಹೇಳಿದ್ರು. ಅದಕ್ಕೆ ಅನೇಕಾಂತಿಕತಾ ಅಂತ ಕರಿಬೇಕ್ರಿ. ಇದಕ್ಕೆ ಇನ್ನೊಂದು ಹೆಸರು. ಒಮ್ಮೆ ಹಿಂಗೆ ಆಗಿತ್ರಿ, ಪಾಪ ಒಬ್ರು ಬಹಳ ಸರ್ತಿ ಹಿಂಗ ಇದು ಅನೇಕಾಂತಿಕ ವಿಚಾರ ಅಂತ ಹೇಳಿದ ಮೇಲೆ ಉಪನ್ಯಾಸ ಮುಗಿದ್ರು ಹೇಳಿದ್ರು, ಯಾಕೋ ಏನೋ ಪಾಪ ಇವತ್ತು ಆಚಾರ್ಯಗೆ ಮನಸ್ಸು ಸರಿ ಇರ್ಲಿಕ್ಕಿಲ್ಲ, ಏನೇನೋ ಹೇಳ್ಬಿಟ್ರು ಅಂತ ಉಪನ್ಯಾಸ ಮುಗಿದ್ಮೇಲೆ ಹೇಳ್ಬಿಟ್ರಂತ. ಅದಕ್ಕೆ ಹಂಗೆ ಹೇಳ್ಬಾರ್ದು. ದೇಹವತ್ವ ಅಂದ್ರೆ ದೇಹ ಇದೆ ಅಂತನ್ನೋ ಕಾರಣಕ್ಕೆ ಹಸಿವೆಯನ್ನು ಒಪ್ಪೋದಾದರೆ ಈ ಹೇತು ಎಲ್ಲಿದೆ? ಭಗವಂತನ ದೇಹದಲ್ಲಿ ಇದೆ. ದೇವರ ದೇಹದಲ್ಲೂ ದೇಹ ಅನ್ನೋದಿದ್ದರಿಂದ, ದೇಹ ಧರ್ಮ ಇದ್ದದರಿಂದ ಅವನಿಗೆ ಹಸಿವಿನ ಇಳಿಕೆಗಳಿಲ್ಲ. ಅವನಿಗೆ ಹಸಿವಿನ ಇಳಿಕೆಗಳಿದೆಯಾ? ದೇವರಿಗೆ ಹಸಿವಿನ ಇಳಿಕೆಗಳಿದೆಯಾ ಹೇಳಿರೋಣಂತೆ. ಹಸಿವಿನ ಇಳಿಕೆಗಳೇ ಇಲ್ಲ. ಅಲ್ರೇ ಆಚಾರ, ದೇವರಿಗೆ ಹಸಿವಿಲ್ಲ, ಇಳಿಕಿಲ್ಲ ಅಂದ್ರೆ ಮತ್ತೆ ನೇದೇ ಹಾಕಿಟ್ಟಿರಿ ಮತ್ತೆ ನೀವು ಸುಮ್ಮನೆ ಒಂದು ಅಜ್ಞಾನಿ ಪ್ರಶ್ನೆ ಕೇಳುವುದು ಅಂತ ಇರ್ತಾರಲ್ಲ, ಅಡ್ಡ ಪ್ರಶ್ನೆ ಕೇಳುವುದು ಅಂತ ಅಂದಿರ್ತಾರೆ ನೋಡಿ. ಆಚಾರ, ಹಸಿವಿನ ಇಳಿಕೆ ಇಲ್ಲ ದೇವರಿಗೆ ಅಂದ್ರೆ ನೀವು ದೇವರಿಗೆ ಯಾಕಪ್ಪ ನೈವೇದ್ಯ ಇಟ್ಟದ್ದು ಅಂದ್ರೆ ದೇವರಿಗೆ ಇಟ್ಟದ್ದಲ್ಲದು, ನಮಗೆ ನಾವೇ ಇಟ್ಕೊಂಡದ್ದು. ಅದನ್ನ ನಮಗೆ ನಾವೇ ಇಟ್ಕೊಂಡದ್ದು ಹೊರತಾಗಿ ಬೇರೆ ದಿನ್ನೇನಿಲ್ಲ. ವಾದರಾಜ ಸ್ವಾಮಿಗಳು ಒಂದು ಸ್ತೋತ್ರ ಮಾಡಿದ್ದಾರೆ. ಅವ್ರದ್ದು ಸಣ್ಣ ಸಣ್ಣ ಸ್ತೋತ್ರಗಳು ಬಹಳವ. ಆ ಸಣ್ಣ ಸಣ್ಣ ಸ್ತೋತ್ರಗಳಲ್ಲಿ ಒಂದು ಸ್ತೋತ್ರ, ಏನು ಸ್ತೋತ್ರ ಅಂತ ಕೇಳಿದ್ರೆ, ದೇವರಿಗೆ ನೈವೇದ್ಯ ಇಡೋ ಕಾಲಕ್ಕೆ ಹಾಲು ಮೊಸರು ಬೆಣ್ಣೆ ಎಲ್ಲ ಇಟ್ಟಂತೆ ಪಾಪ ಒಬ್ನ ಯಾರು.
ಅದಕ್ಕೆ ರಾಜರಂತಾರೆ, ಏನಪ್ಪಾ ಏನ್ ಮಾಡಿದೆ ಅಂತ ಕೇಳಿದ್ರಂತೆ. ಸ್ವಾಮಿ, ದೇವರಿಗೆ ಹಾಲಿನ ನೈವೇದ್ಯ ಇಟ್ಟಿದ್ದೇನೆ, ದೇವರಿಗೆ ಮೊಸರಿನ ನೈವೇದ್ಯ ಇಟ್ಟಿದ್ದೇನೆ. ಶಬಾಷ್. ದೇವರಿಗೆ ಹಾಲಿನ ನೈವೇದ್ಯ, ಮೊಸರು ನೈವೇದ್ಯ ಇಟ್ಟಿ ಏನಂತ ಹೇಳಿದಿ ಅಂದ್ರೆ, ದೇವರೇ ತಗೋ ತಗೋ, ನಿನಗರೆ ಯಾರು ಹಾಲು ಕೊಡೋರಿದ್ದಾರ ತಗೋ, ನಿನಗರೆ ಮೊಸರು ಕೊಡೋರು ಯಾರಿದ್ದಾರ ತಗೋ ಅಂತ ಹೇಳಿ ದೇವರಿಗೆ ನೈವೇದ್ಯ ಇಟ್ಟೆ. ಎಷ್ಟಿಟ್ಟಿ? ಒಂದು ಬಟ್ಲಲ್ಲಿ ಹಾಲು, ಒಂದು ಬಟ್ಲಲ್ಲಿ ಮೊಸರು, ಒಂದು ಬಟ್ಲಲ್ಲಿ ಹಾಲು, ಒಂದು ಬಟ್ಲಲ್ಲಿ ಮೊಸರು ಇಟ್ಟು, ದೇವರೇ ನಿಂಗಾದ್ರೂ ಯಾರು ಕೊಡಬೇಕು, ತಗೋ ತಗೋ ಅಂತ ಹೇಳಿ ಇಟ್ಟೆ. ವರಸ್ವಾಮಿಗಳಂತಾರ, ಅಯ್ಯೋ ಪಾಪಿ, ಹಾಲಿನ ಸಮುದ್ರದಲ್ಲೇ ಮನೆ ಮಾಡ್ಕೊಂಡು ಮಲ್ಕೊಂಡವನಿಗೆ, ಮೊಸರಿನ ಸಾಗರವನ್ನೇ ನಿರ್ಮಾಣ ಮಾಡಿದವನಿಗೆ ಒಂದು ಬಟ್ಲ ಹಾಲಿಟ್ಟು ಕುಡಿ 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 ಅಂದ್ರೆ ಏನ್ ಮಾಡ್ಬೇಕು ಹೇಳೋಣಂತ. ಕೆಲವರು ಭಕ್ತಿಯಿಂದ ತಂದು ಒಂದು ಉಂಡಿ ಕೊಡ್ತಾರೆ, ತಿನ್ರೆ ಆಚಾರ ಅಂತಾರೆ. ಆಚಾರಿಗೆ ಉಂಡಿ ನೋಡಿದ್ಮೇಲೆ ಅರ್ಥ ಆಗ್ತದೆ ಇದು ಯಾವ ಹಲ್ಲಿಗೆ ಹತ್ತದ 32 ಅಂತ ಅಂತ ಸಾಮರ್ಥ್ಯ ಇರ್ತದೆ. ಅಂದಮೇಲೆ ದೇವರಿಗೆ ನಾವು ಹಾಲು, ಮೊಸರು, ಬೆಣ್ಣೆ, ತುಪ್ಪವನ್ನ ನೈವೇದ್ಯ ಇಟ್ಟು ಅವನ ಹೊಟ್ಟೆಯನ್ನು ತುಂಬಿಸೋ ಪ್ರಶ್ನೆ ಇಲ್ಲ, ಅವನಿಗೆ ಹಸಿವೆಯೂ ಇಲ್ಲ, ಅವನಿಗೆ ನೀರಡಿಕೆಯೂ ಇಲ್ಲ, ಮುಪ್ಪು ರೋಗ ಯಾವುದೂ ಇಲ್ಲ ಅನ್ನೋ ಧೈರ್ಯ ನಮಗದ. ಯಾಕೆ ಹೇಳ್ರಿ? ಅಂತ ಹೇಳಿ ದೇವರಿಗೆ ನೈವೇದ್ಯ ಇಟ್ಟಿರ್ತೀವಿ. ಒಂದು ವೇಳೆ ಅವ್ನು ಊಟ ಮಾಡ್ತಾರಂತ ಒಮ್ಮೆ ಸಿದ್ಧ ಆಗಿಬಿಟ್ರೆ ಯಾರ ನೈವೇದ್ಯ ಮಾಡ್ತಾರೆ ಹೇಳ್ರಿ ಅವನಂತ? ಯಾರು ಒಬ್ಬರ ನೈವೇದ್ಯ ಮಾಡ್ತಾರ? ಯಾರೂ ಮಾಡೋದಿಲ್ಲ. ನೈವೇದ್ಯ ಇಟ್ಟು ನೋಡ್ಕೋತ ಕೂತಿರ್ತಾರೆ, ಎಲ್ಲ ತಗೊಂಡು ಹೋದ್ರೆ ಹೆಂಗ ನೋಡ್ಕೋತ ಕೊಡ್ತಾರ ಹೊರತಾಗಿ ಧೈರ್ಯದಿಂದ ಮುಸುಗ್ ಹಾಕೊಂಡು ಜಪ ಮಾಡಂಗಿಲ್ರಿ. ಗೊತ್ತಿಲ್ಲ, ದೇವ್ರ ಪೂಜಾ ಮಾಡೋ ನೈವೇದ್ಯ ಮಾಡೋ ಕಾಲಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ಯಾರ, ಮುಸುಗ್ ಹಾಕೊಂಡು ಜಪ ಮಾಡ್ಕೋತ ಕೂಡ್ರಿ 108 ಸಲ ನಾರಾಯಣ 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 ಅಂತಿರ್ರಿ ಅಂತ ಹೇಳ್ಯಾರ. ಇವ ನಾರಾಯಣ ನಾರಾಯಣ ಅಂತಿದ್ದೇ ಇಲ್ಲ, ಇವ ನಾರಾಯಣ ನಾರಾಯಣ ಅಂತಿದ್ದೀವ. ಯಾಕಂದ್ರೆ ಗಾಬರಿ ಆಗ್ಬಿಡ್ತಿತ್ತು ಅವ್ನು ತಗೊಂಡು ಹೋಗ್ಬಿಟ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಒಂದು ವಿಶ್ವಾಸದ. ದೇವ್ರು ನಾವು ಮಾಡಿದ ಅಡಿಗೆ ಅಂತೂ ತಗೊಂಡು ಹೋಗಂಗಿಲ್ಲ, ತಿನ್ನಂಗಿಲ್ಲ ಅಂತ ಅಷ್ಟು ವಿಶ್ವಾಸ ಇದ್ದದಕ್ಕನ ಏನ್ ಮಾಡಿಬಿಟ್ಟಿವಿ, ಇಟ್ಟು ಗಟ್ಟಿ ಕಣ್ಣು ಮುಚ್ಕೊಂಡು ಕೂತಿರ್ತೀವಿ. ಇನ್ನೇನು ಇವ ಕಣ್ಣು ಮುಚ್ಕೊಂಡು ಕೂತಾಗ ದೇವ್ರ ಮನೆಯಾಗಿನ ಇಲಿ ತಗೊಂಡು ಹೋದ್ರೆ ಗೊತ್ತಿಲ್ಲ. ದೇವ್ರ ಮನೆಯಾಗಿನ ಇಲಿ ತಗೊಂಡು ಹೋಗಿ ದೇವರೇ ತಗೊಂಡು ಹೋದ ಅಂತ ಭ್ರಾಂತಿ ಬಂದ್ರೆ ಏನ್ ಮಾಡಿ ಬರಂಗಿಲ್ಲ. ಹಾಗಿದ್ರೆ ದೇವರಿಗೆ ಹಸಿವಿನ ಇಡಿಕೆಗಳಿಲ್ಲ, ದೇಹ ಇದೆ. ದೇಹ ಇದ್ರೂ ಹಸಿವಿನ ಇಡಿಕೆಗಳಿಲ್ಲ ದೇವರಿಗೆ. ಹಾಗಿದ್ರೆ ಮುಕ್ತನಿಗೆ ದೇಹ ಇದ್ರೂ ಕೂಡ ಹಸಿವಿನ ಇಡಿಕೆಗಳು ಯಾಕೆ ಬರ್ಬೇಕು? ನೀನ್ ಹೇಳಿದ್ದಿ ಎಲ್ಲೆಲ್ಲಿ ದೇಹ ಇದೆಯೋ ಅಲ್ಲಲ್ಲಿ ಹಸಿವಿನ ಇಡಿಕೆಗಳಿದೆ ಅಂತನ್ನೋದಾದ್ರೆ, ಶ್ರೀಹರಿಯಲ್ಲಿ ದೇಹ ಇದೆ, ಹಸಿವಿನ ಇಡಿಕೆಗಳಿಲ್ಲ ಅಂದಮೇಲೆ ನಿನ್ ವ್ಯಾಪ್ತಿ ಬಿದ್ದೋಯ್ತು. ಅದಕ್ಕೇನ್ ಬಂತು? ಅನೈಕಾಂತಿಕತಾ ವಿಭಿಚಾರ ಬಂತು ಹೇತುವಿಗೆ. ಅನೈಕಾಂತಿಕತಾ ಹೇತೋರ್ ದೇಹವತ್ವಾದಧೀಶಿತು ಸೋದೇಹಶ್ಚೇದನಿಚ್ಛಾದಿರ್ಭವೇಚ್ಛ ವಿಷಾಣವತ್. ಒಂದು ವೇಳೆ ದೇವರಿಗೆ ದೇಹ ಇಲ್ಲ ಅಂತನ್ನೋದಾದ್ರೆ ಮುಂದುವರೆದ ಇವೆನ್ನು ದೇವರಿಗೆ ದೇಹ ಇಲ್ಲ ಅಂದ್ಬಿಡ್ತೀನಿ ನಿಶ್ಚಿಂತ ಕೆಲಸ ಅಂತಂದ್ರೆ, ಹಾಗಾದ್ರೆ ದೇವರು ಜಗತ್ತನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಾಗೋದಿಲ್ಲ? ನಿರ್ಮಾಣಕ್ಕೆ ಬೇಕಾಗಿರುವಂತಹ ಜ್ಞಾನ, ಪ್ರಯತ್ನ, ಇಚ್ಛಾ ಅದು ದೇಹ ಇದ್ರೆ ಮಾತ್ರ ಇರ್ತದೆ. ಜ್ಞಾನೇಚ್ಛಾ ಪ್ರಯತ್ನಗಳು ದೇಹ ಇಲ್ಲದೆ ಹೋದ್ರೆ ಇರ್ಲಿಕ್ಕೆ ಸಾಧ್ಯವಿಲ್ಲವಾದದ್ರಿಂದಾಗಿ ದೇವರಿಗೆ ದೇಹ ಇಲ್ಲ ಅಂತಾದ್ರೆ ಅವನು ಮೊಲದ ಕೋಡಿನಂತೆ ಆಗಬೇಕಾಗ್ತದೆ. ಹಾಗೆ ಹೇಳಲಿಕ್ಕೆ ಹೋಗ್ಬೇಡ. ಅಯ್ಯೋ ಇಲ್ಲರಿ, ನಮ್ ದೇವರು ಮೊಲದ ಕೋಡಿನಂತೆ ಅಲ್ಲ, ಸ್ವಲ್ಪ ವಿಲಕ್ಷಣ ಇದ್ದಾನೆ. ಏನ್ ವಿಲಕ್ಷಣ ಇದ್ದಾನೆ ಹೇಳಿ ನೋಡೋಣ. ಜ್ಞಾತ್ರಾದಿ ರೂಪಮಸ್ಯ ಸ್ಯಾದ್ ವೈಲಕ್ಷಣ್ಯಾಯ ಚೇತ್ ತತಃ ತದೇವ ದೇಹ ಶಬ್ದೋಕ್ತಂ ನಖ್ಯಸೌ ಪ್ರಾಕೃತಾಕೃತಿ. ಶಶವಿಷಾಣದಂತೆ ನಮ್ ದೇವರಲ್ಲ. ಆ ಶಶವಿಷಾಣ ಏನಿದೆಯಲ್ಲ, ಮೊಲದ ಕೋಡಿದೆಯಲ್ಲ, ಅದು ಯಾವುದನ್ನ ಗ್ರಹಣ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿದ್ದ ಮನುಷ್ಯನನ್ನ, ಅಲ್ಲಿದ್ದ ಗಾಳಿಯನ್ನ, ಇಲ್ಲಿದ್ದ ನೀರನ್ನ ಯಾವುದನ್ನ ಗ್ರಹಣ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ದೇವರಿಗೆ ಮಾತ್ರ ಗ್ರಹಣ ಮಾಡಿಕೊಳ್ಳಿಕ್ ಬರ್ತದೆ. ಯಾಕೆ ಅಂದ್ರೆ ಜ್ಞಾತ್ರಾದಿ ರೂಪ, ಜ್ಞಾತೃ ರೂಪ ಭಗವಂತ. ಭಗವಂತ ಏನಾಗಿದ್ದಾನೆ? ಜ್ಞಾನ ಮಾಡಿಕೊಳ್ಳಲು ಸಮರ್ಥನಾಗಿದ್ದಾನೆ. ಅದೇ ಅವನ ಶರೀರ ಅಂತ ನೀ ಅನ್ನೋದಾದ್ರೆ, ನಾವು ದೇವರಿಗೆ ಅದೇ ದೇಹವನ್ನು ಹೇಳಿದ್ದೀವಪ್ಪ, ಪ್ರಾಕೃತ ದೇಹ ಇದೆ ಅಂತ ನಾವು ದೇವರಿಗೆ ಹೇಳೋದಿಲ್ಲ. ದೇವರಿಗೆ ಇರೋ ದೇಹ ಎಂಥದ್ದು? ಜ್ಞಾನ ಆನಂದಮಯವಾದ ದೇಹ. ಹಾಗಾದ್ರೆ ದೇವರಿಗೆ ಜ್ಞಾನಾನಂದಮಯವಾದ ದೇಹ ಇರೋದಾದರೆ ಏವಂ ಸ್ವರೂಪ ದೇಹತ್ವಂ ಮುಕ್ತಸ್ಯ ಪ್ಯುರೀಕೃತಂ ನಾನಿಷ್ಟ ಭೋಗಸ್ತೇನ ಸ್ಯಾತ್ ಪ್ರಾಕೃತ ಕ್ಷೇತ್ರ ಸಂಭವ. ಅದೇ ರೀತಿಯಾಗಿ ಮುಕ್ತನಿಗೂ ಕೂಡ ಅಪ್ರಾಕೃತವಾದ ಶರೀರ ಇದ್ದದ್ದರಿಂದ ಸುಖಾದಿಗಳನ್ನು ಉಣಬಹುದು, ಯಾವ ಬಾಧಕವೂ ಇಲ್ಲ. ಏನಾಯ್ತು ನೋಡ್ಕೊಳ್ರಿ. ಒಟ್ಟಿನಲ್ಲಿ ಹೇಳಿದ್ದು ದೇವರನ್ನ ಮಧ್ಯದಲ್ಲಿ ತಂದು ನಿಲ್ಲಿಸಿದ್ರು ಮಧ್ವಾಚಾರ್ಯರು. ದೇವರಿಗೆ
ದೇಹ ಇದೆ ಅಂತ ಹೇಳಬೇಕು, ಅಪ್ರಾಕೃತವಾದ ದೇಹ ಇದೆ ಅಂತ ಹೇಳಬೇಕು. ದೇವರಿಗೆ ಅಪ್ರಾಕೃತವಾದ ದೇಹ ಇದ್ದಂತೆ ಮುಕ್ತರಿಗೂ ಕೂಡ ಒಂದು ಅಪ್ರಾಕೃತವಾದ ಚಿನ್ಮಯವಾದ ದೇಹ ಇದೆ ಅಂತ ಹೇಳಬೇಕು. ಇಲ್ಲದೆ ಹೋದರೆ, ಎಲ್ಲಿ ದೇವರಿಗೆ ದೇಹ ಇಲ್ಲ ಅಂತ ಹೇಳುವುದಾದರೆ ಅವನು ಮೊಲದ ಕೋಡಿನಂತೆ ಆಗಬೇಕಾದೀತು. ಜ್ಞಾನ ಇಚ್ಛಾ ಪ್ರಯತ್ನಗಳು ಇಲ್ಲ ಅಂತ ಆಗಬೇಕಾದೀತು. ಜ್ಞಾನೇಚ್ಛಾ ಪ್ರಯತ್ನಗಳು ಬೇಕು ಅಂದ್ರೆ ದೇಹ ಒಪ್ಪಬೇಕು. ದೇಹ ಇದ್ರೂ ಹಸಿವಿನ ಹಿಡಿಕೆಗಳು ಇಲ್ಲವಾದದ್ರಿಂದಾಗಿ ಮುಕ್ತರಿಗೆ ದೇಹ ಇದ್ರೂ ಹಸಿವಿನ ಹಿಡಿಕೆಗಳಿಲ್ಲ. ಮತ್ತೆ ಸುಖ ದುಃಖಗಳು ಒಂದೇ ಕಡೆಗೆ ಇದ್ದಿದ್ದಿದೆ ಅನ್ನೋದಕ್ಕಾಗಿ ನಾನು ಮುಕ್ತನಿಗೆ ದೇಹ ಇಲ್ಲ ಅಂತ ಹೇಳ್ತೀನಿ ಅಂದ್ರೆ ಸ್ವರೂಪವೇ ಇಲ್ಲ ಅಂತ ಆಗಬೇಕಾಗ್ತದೆ ಅಂತ ಎಲ್ಲ ದೋಷಗಳನ್ನ ಕೊಟ್ಟದ್ರಿಂದಾಗಿ ಹಾಗೆ ಬೇಡ ಅಂತ. ಇಲ್ಲ, ಅವನಂತಾನೆ ಇನ್ನೊಂದು ಸಮಸ್ಯೆ ಇದೆ ಎಂದ 56ನೇ ಶ್ಲೋಕ. ಏನು? ಮುಕ್ತನಿಗೆ ಅವಯವಗಳನ್ನ, ದೇಹ ಅಂದ್ರೆ ಕೈ ಕಾಲು ಬಾಯಿ ಮೂಗುಗಳನ್ನ ಒಪ್ಪಿಬಿಟ್ರೆ ಒಂದು ಸಮಸ್ಯೆ ಆಗ್ತದೆ. ಏನಾಗ್ತದೆ? ವಿಮತಃ ನಾವಯವವಾನ್ ವಿನಾಶಿತ್ವ ಪ್ರಸಂಗತಃ ಪಟವಚ್ಚೇದವಯವ ನಿರಸ್ಯಂತೇತ್ರ ಕೀದೃಶಾಹ. ನೋಡಪ್ಪ, ಅವರಂತಾರೆ ತಾರ್ಕಿಕರು, ನೀವು ದೇಹವನ್ನ ಒಪ್ಪಿದರೆ, ಮುಕ್ತನಿಗೆ ಅವಯವಗಳನ್ನ ಕೈ ಕಾಲು ಮುಂತಾದವುಗಳನ್ನ ಒಪ್ಪಿದರೆ ವಿನಾಶ ಹೊಂದುತ್ತಾನೆ ಅಂತ ನಾನು ಒಂದು ದೋಷ ಕೊಡ್ತೇನೆ. ಯಾಕೆ? ಯಾವುದಕ್ಕೆ ಅವಯವಗಳಿವೆಯಲ್ಲ ಅದು ನಾಶವಾಗಿದ್ದು ಕಂಡಿದೆ. ಹೇಗೆ? ಉದಾಹರಣೆಗೆ ಬಟ್ಟೆಯಂತೆ. ನೋಡ್ರಿ, ಬಟ್ಟೆಯಲ್ಲಿ ಏನಿದೆ? ಅವಯವಗಳು ಇವೆ. ಒಂದೊಂದು ನೂಲು, ಒಂದು ನೂಲು, ಎರಡು ನೂಲು, ಬಟ್ಟೆಯ ಭಾಗಗಳು. ಈ ಅವಯವಗಳು ಇದ್ದದ್ದರಿಂದ ಬಟ್ಟೆ ಒಂದು ದಿವಸ ನಾಶ ಆಗೋದು ಕಂಡಿದೆ. ಹಾಗೆ ಮುಕ್ತನಿಗೂ ನೀವು ಅವಯವಗಳು ದೇಹ ಇದೆ ಅಂತ ಆದರೆ ಒಂದು ದಿವಸ ಅವನೂ ನಾಶನಾಗಬೇಕಾಗ್ತದೆ. ಈಗ ಹೇಳ್ರಿ, ನಾವು ಯಾಕೆ ಮುಕ್ತನಿಗೆ ದೇಹ ಒಪ್ಪೋದಿಲ್ಲ ಅಂದ್ರೆ ಈ ಕಾರಣಕ್ಕಾಗಿಯೇ ನಾವು ದೇಹವನ್ನ ಒಪ್ಪೋದಿಲ್ಲ. ಲೋಕದಲ್ಲಿ ಎಲ್ಲೆಲ್ಲಿ ಅವಯವಗಳು ಇದ್ದದ್ದು ಕಂಡಿದೆಯೋ ಅಲ್ಲಲ್ಲಿ ವಿನಾಶ ಕಂಡಿದೆ ಆದ್ದರಿಂದ ಅಂತ ಹೇಳಿದರೆ ಅದಕ್ಕೆ ಉತ್ತರ ಹೇಳ್ತಾರೆ. ಸರಿ, ಅವಯವ ಇದ್ರೆ ನಾಶ ಆಗ್ತದೆ ಅಂತ ಹೇಳ್ತಿದ್ದೀಯಲ್ಲ, ಮುಕ್ತನಿಗೆ ಅವಯವ ಇದ್ರೆ ನಾಶ ಆಗ್ತದೆ, ಒಪ್ಪೋಣಂತೆ. ನಾವು ಕೇಳ್ತೀವಿ, ಅವಯವಗಳು ಎರಡು ರೀತಿಯಿಂದ ಇವೆ. ಯಾವ ಅವಯವಗಳು? ಅಭಿನ್ನಾವಯವ, ಭಿನ್ನಾವಯವ ಅಂತ ಎರಡಿದೆ. ಯಾವ ಅವಯವ ನಾಶ ಆಗ್ತದೆ ಅಂತ ಹೇಳು. ಸಿದ್ಧ ಸಾಧನತಾ ಹೇತೋ ತೇ ಭಿನ್ನಾಶ್ಚೇದ ಚಿನ್ಮಯಾ ಆತ್ಮನೋ ಭೇದರಹಿತ ಏಷ್ಟವ್ಯ ಏವ ವಾದಿಭಿಹಿ. ಮತ್ತೆ ಪ್ರಶ್ನೆ ಕೇಳ್ತೀವಿ ನಾವು ಅವರಿಗೆ, ಅವಯವಗಳು ಇವೆ ಅಂತ ಹೇಳ್ತಾ ಇದ್ದೀಯಲ್ಲಪ್ಪ, ಆಗ ನೋಡು ಏನ್ ಹೇಳ್ಬೇಕು ನೀನು ಅಂತ ಕೇಳಿದ್ರೆ, ಭಿನ್ನವಾದ ಅವಯವ ಅಂತೀಯೋ ಅಭಿನ್ನವಾದ ಅವಯವ ಅಂತೀಯೋ? ಎರಡು ತರಹದ ಅವಯವಗಳು. ಇವೆಲ್ಲ ಕೇವಲ ಶಾಸ್ತ್ರದ ವಿಚಾರಗಳಾದ್ದರಿಂದ ಬೇಗನೆ ತಲೆಯಲ್ಲಿ ಹೋಗೋದೇ ಇಲ್ಲ ನಮಗೆ. ಏನೋ ಹೇಳ್ತಾ ಇದ್ದಾರೆ, ಶ್ರದ್ಧಾ, ಭಕ್ತಿ, ಜ್ಞಾನ, ಕೊನೆಗೆ ವೈರಾಗ್ಯ. ಪ್ರವಚನದ ಮೇಲೆ ಸಾಕಾಗೋಯ್ತು, ಏನ್ ಹೇಳ್ತಾರೋ ಏನೋ ಅಂತ ಹೇಳಿ ಕೊನೆಯಲ್ಲಿ ವೈರಾಗ್ಯ ಬರ್ತದೆ. ಕೆಲವರಿಗೆ ವೈರಾಗ್ಯವೇ ಮೊದಲು ಬಂದ್ಬಿಟ್ಟಿರ್ತದೆ ಉಪನ್ಯಾಸದ ಮೇಲೆ, ಮುಗಿಸಿನ ಸಾಕು ಅಂತಿರ್ತದೆ. ಕೆಲವರಿಗೆ ಕೊನೆಗೆ ಬರ್ತದೆ ಉಪನ್ಯಾಸದ ಮೇಲೆ. ಆದಿರಂತೇನ ಸಹಿತ ಅಂತ ಕೊನೆಗೂ ಮೊದಲಿಗೂ ಕೆಲವರಿಗೆ ಬರ್ತಿರ್ತದೆ ವೈರಾಗ್ಯ. ಅಭಿನ್ನ ಭಿನ್ನ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಈಗ ಅವಯವಗಳು ಅಂತ ಹೇಳಿದ ಮೇಲೆ ನಮಗೇನು ಅನಿಸ್ತದೆ ಅಂದ್ರೆ ಆ ವ್ಯಕ್ತಿಯ ಜೊತೆಗೆ ಅಭಿನ್ನವಾಗಿ ಇರ್ತದೆ. ಎರಡು ತರಹದ ಅವಯವಗಳಿದೆ. ವ್ಯಕ್ತಿಯಿಂದ ಭಿನ್ನವಾದ ಅವಯವಗಳು, ವ್ಯಕ್ತಿಯಿಂದ ಅಭಿನ್ನವಾದ ಅವಯವಗಳು ಅಂತ ಎರಡು ಅವಯವಗಳಿವೆ. ಅಂಗಾಂಗಗಳು, ಕೈ ಕಾಲುಗಳು, ಆ ಸ್ವರೂಪವೇ ಆಗಿರುವ ಕೈಕಾಲುಗಳು, ಭಿನ್ನವಾದ ಕೈಕಾಲುಗಳು ಅಂತ ಎರಡಿವೆ. ಅನಿಸ್ಬಹುದು ಅಂಗಗಳು ಹೇಗೆ ಭಿನ್ನ ಆಗ್ತದೆ, ಅಂಗಗಳು ಅಭಿನ್ನ ಅಲ್ವೇನು, ನಮ್ಮ ಜೊತೆಗೆ ಇರ್ತದಲ್ಲ ಕೈ ಕಾಲು ಎಲ್ಲ ನಮ್ಮ ಕಡೆಗೆ ಇರ್ತದಲ್ಲ ಅಂತಂದ್ರೆ ಹಾಗಿಲ್ಲ. ನಮ್ಮಿಂದ ಭಿನ್ನವಾದ ಅಂಗಗಳು ಕೆಲವಿವೆ, ನಮ್ಮಿಂದ ಅಭಿನ್ನವಾದ ಅಂಗಗಳೂ ಕೆಲವಿವೆ. ನೋಡ್ರಿ, ವಿಕಲಾಂಗರು ಅಂತ ಕರಿತೇವೆ. ವಿಕಲಾಂಗರು ಅಂತ ಕರಿತೀವಿಲ್ವ? ವಿಕಲಾಂಗರು ಅಂದ್ರೆ ಅರ್ಥ ಏನು? ಯಾವುದೋ ಒಂದು ಭಾಗ ಅವನಿಂದ ಭಿನ್ನ ಇಲ್ಲ, ಹೋಗಿದೆ. ಕೈ ಹೋಗಿದೆ, ಕಾಲು ಹೋಗಿದೆ, ಕಣ್ಣು ಹೋಗಿದೆ, ಏನೋ ಹೋಗಿದೆ, ಕಿವಿ ಹೋಗಿದೆ, ವಿಕಲಾಂಗರು ಅಂತ ಕರೀತಾರೆ. ಅಂದ ಮೇಲೆ ಆ ಅಂಗ ಅವನಿಂದ ಏನಾಯ್ತು? ಈಗ ಭಿನ್ನ, ಹೋಗ್ತದೆ. ಇನ್ನೊಂದು ಅಂಗ ಇದೆ, ಅದು ಏನಿದೆ ಅಂದ್ರೆ ಅಭಿನ್ನ, ಕೂಡಿಕೊಂಡಿರ್ತದೆ, ಹೋಗೋದಿಲ್ಲ. ಎರಡು ತರಹದ ಅಂಗಗಳಿವೆ ಅಪ್ಪ. ಯಾವ ಅಂಗಗಳಿಗೆ ನಾಶ ಹೇಳ್ತಾ ಇದ್ದೀಯ ಹೇಳು? ಭಿನ್ನವಾದ ಅವಯವಗಳಿಗೆ ನಾಶವನ್ನ ಹೇಳ್ತೀಯ, ಅಭಿನ್ನವಾದ ಅವಯವಗಳಿಗೆ ನಾಶ ಹೇಳ್ತೀಯ? ಅಲ್ರಿ, ಅಭಿನ್ನ ಅಂದ ಮೇಲೆ ಮತ್ತೆ ಅವಯವ ಇರ್ತದ? ಹೆಂಗ್ ಹೇಳೋದು ನೀವೆಲ್ಲಾದ್ರೂ? ಒಮ್ಮೆ ಆ ವ್ಯಕ್ತಿಯಿಂದ ಅಂಗಗಳು ಅಭಿನ್ನ ಅಂತಾದ ಮೇಲೆ ಒಳಗಡೆಗೆ ಮತ್ತೆ ಭಾಗಗಳು ಕೈ ಕಾಲುಗಳೆಲ್ಲ ಇರ್ಲಿಕ್ಕೆ ಬರ್ತದ? ಬರೋದಿಲ್ವಲ್ಲ. ಅಂದ್ರೆ ಯಾರು ಹೇಳಿದ್ದು?
ಭಿನ್ನವಾದ್ರೆ ಮಾತ್ರ ಅಂಗ ಆಗಿರಬೇಕು, ಅಭಿನ್ನವಾದದಲ್ಲಿ ಅಂಗ ಇಲ್ಲ ಅಂತೇನಿಲ್ಲ. ಧರ್ಮರಾಜನಿಗೆ ಯಾರೋ ಕೇಳಿದ್ರಂತೆ, ಧರ್ಮರಾಜ ಏನೋ ನೀನೆಲ್ಲಾದ್ರೂ ನಿಮ್ ಜೊತೆಗೆ ಯಾರಾದ್ರೂ ಬೇರೆಯವರು ಯುದ್ಧಕ್ಕೆ ಬಂದ್ರೆ ನೀವು 5 ಜನ ಏನ್ ಮಾಡ್ತೀರಿ? ಯುದ್ಧ ಆಗೋದಿಲ್ಲ ನಿಮ್ ಕಡೆಯಿಂದ ಅಂತ ಕೇಳಿದ್ರೆ, ಆಗ ಧರ್ಮರಾಜ ಹೇಳಿದ್ನಂತೆ, ಬೇರೆಯವರು ಹಸ್ತಿನಾಪುರದವರು ಬಿಟ್ಟು ಬೇರೆಯವರು ಯಾರಾದ್ರೂ ಯುದ್ಧಕ್ಕೆ ಬಂದ್ರೆ ವಯಂ ಪಂಚೋತ್ತರಂ ಶತಾಹ, ನಾವು 105 ಮಂದಿ, 5 ಅಲ್ಲ, ನಾವು 105. ಎಷ್ಟು ಹೇಳಿದ್ರವರು ಅವಾಗ? 105. ಯದಿ ಒಂದು ವೇಳೆ ನಮ್ಮಲ್ಲಿ ಜಗಳ ಬಂದ್ರೆ ವಯಂ ಪಂಚತೇಶತಾಹ, ನಮ್ಮಲ್ಲಿ ಜಗಳ ಬಂದ್ರೆ 5 ಅವರು 100 ಅಂದ. ನೋಡ್ರಿ ಎಷ್ಟು ವಿಚಿತ್ರ ಇದೆ. ಹೊರಗಿನಿಂದ ನೋಡಿದಾಗ ಯಾರಾದ್ರೂ ಮೇಲೆ ಅಟ್ಯಾಕ್ ಮಾಡಿದ್ರೆ ವಯಂ ಪಂಚೋತ್ತರಂ ಶತಾಹ, 105 ಒಂದೇ, ಬೇರೆ ಬೇರೆ ಅಭಿಪ್ರಾಯ ಇಲ್ಲ. ಅವಾಗ ಹಸ್ತಿನಾಪುರದ ವಿಚಾರಕ್ಕೆ ಬಂದ್ರೆ 105, ನಮ್ಮೊಳಗೆ ಬಂದ್ರೆ ವಯಂ ಪಂಚತೇಶತ, 5 ಅವ್ರು 100. ಹಾಗಿದ್ರೆ ಅಭಿನ್ನ ಆದ್ರೂ ಒಳಗೆ ಭಾಗ ಅದ. ಬೇರೆಯವರು ನೋಡಿದಾಗ ಇದು ಅಭಿನ್ನವಾಗಿ ಕಾಣಿಸ್ತದೆ, ನಮ್ಮಲ್ಲಿ ನೋಡ್ಕೊಂಡಾಗ ಭಿನ್ನವಾಗಿ ಉಂಟು. ಹಾಗಾಗಿ ಮುಕ್ತರಿಗೆ ಶರೀರದಲ್ಲಿ ಭಿನ್ನಾವಯವಗಳು ಉಂಟು, ಅಭಿನ್ನಾವಯವಗಳು ಉಂಟು. ಯಾವುದಂತಿ? ಭಿನ್ನವಾದ ಅವಯವ ನಾಶ ಆಗ್ತದೆ ಅಂದ್ರೆ ಓಕೆ, ನಮಗೆ ಒಪ್ಪಿಗೆನೆ ಅದ, ನಾವೆಲ್ಲಿಲ್ಲ ಅಂತೀವಿ. ನಮ್ಮ ಪ್ರಕಾರವೂ ಕೂಡ ಭಿನ್ನವಾದ ಅವಯವಗಳು ನಾಶ ಆಗ್ತದೆ. ಸಿದ್ಧ ಸಾಧನತಾ ಹೇತುವಿಗೆ ಸಿದ್ಧ ಸಾಧನ ಅಂತ ಒಪ್ಕೊಂಡ್ಬಿಟ್ಟಿದ್ದೀವಿ ನಾವು. ಇನ್ನ ನೀವು ಆತ್ಮನೋ ಭೇದರಹಿತಾ ಏಷ್ಟವ್ಯ ಏವ ವಾದಿಭಿಹಿ, ಅದರಿಂದ ಆತ್ಮನಿಂದ ಭಿನ್ನವಲ್ಲದ ಅವಯವಗಳನ್ನು ನೀವು ಅಂಗೀಕಾರ ಮಾಡಬೇಕು. ಮತ್ತೆ 58 ನೋಡ್ರಿ, ನಾವು ಆತ್ಮನಿಗೆ ಅವಯವಗಳನ್ನು ಒಪ್ಪೋದೇ ಇಲ್ಲ, ನೀವು ಮಾತ್ರ ಒಪ್ಪೋದು ಅಂತೀರಿ ಅಂದ್ರೆ ಹಾಗೆ ಹೇಳಿ ಬರೋದಿಲ್ಲ. ತಾರ್ಕಿಕರಲ್ಲಿ ಇದ್ದ ಒಂದು ವಿಚಾರ, ನಮ್ಮಲ್ಲಿದ್ದ ಒಂದು ವಿಚಾರ, ಇಷ್ಟು ವ್ಯತ್ಯಾಸ ಇದೆ. ಏನಿದೆ ಅಂದ್ರೆ, ನಮ್ಮ ಪ್ರಕಾರ ಮಧ್ವ ಸಿದ್ಧಾಂತದಲ್ಲಿ, ತತ್ವವಾದದಲ್ಲಿ ಜೀವ ಏನಿದ್ದಾನಲ್ಲ ಇವನು ಅಣು, ಜೀವ ಏನಿದ್ದಾನೆ ಇವನು ಅಣು. ನೀವೆಲ್ಲ ಮಧ್ವ ಸಿದ್ಧಾಂತವನ್ನ ಕೇಳಿದ್ದೀರಾದ್ದರಿಂದ ನಿಮಗೆ ಇದ್ರ ಬಗ್ಗೆ ಸಂಶಯ ಇಲ್ಲ. ಜೀವ ಅಣು. ಆದರೆ ತಾರ್ಕಿಕರಲ್ಲಿ ಜೀವ ವ್ಯಾಪ್ತ. ವ್ಯಾಪ್ತ ಅಂದ್ರೆ ಆಕಾಶದಂತೆ ವ್ಯಾಪ್ತ. ನೆನ್ಬಿಟ್ಕೊಳ್ರಿ, ಪರಮಾತ್ಮನಲ್ಲ ವಿಷಯ ಹೇಳ್ತಿಲ್ಲ ನಾನು, ಜೀವನನ್ನೇ ಹೇಳ್ತಾ ಇದ್ದೀನಿ. ಜೀವನ ಸ್ವರೂಪ ದೇಹ ಅಲ್ಲ, ಮತ್ತೆ ಜೀವನ ಸ್ವರೂಪ ವ್ಯಾಪ್ತವಾಗಿ ಇದೆ. ಕೇಳಿದ್ವಿ ನಾವು, ಅಲ್ಲಪ್ಪ ಮತ್ತೆ ವ್ಯಾಪ್ತನಾಗಿ ಇದ್ದು ಬಿಟ್ರೆ ಇವನು ಅವನು ಅಂತ ವ್ಯವಹಾರ ಮಾಡುವುದು ಹೇಗೆ ಅಂದ್ರೆ, ದೇಹಾವಚ್ಛೇದೇನ ವ್ಯವಹಾರವನ್ನ ಮಾಡ್ತೇವೆ. ಅಂದ್ರೆ ಈ ದೇಹ ಬಂದದ್ದರಿಂದಾಗಿ ಈ ದೇಹದಲ್ಲಿ ಕಾಣಿಸ್ಕೊಳ್ತಾನೆ, ಆ ದೇಹ ಬಂದದ್ದರಿಂದ ಆ ದೇಹದಲ್ಲಿ ಕಾಣಿಸ್ಕೊಳ್ತಾನೆ. ಹೇಗೆ ಆಕಾಶವು ಘಟದಲ್ಲಿ ಇದ್ದದ್ದರಿಂದ ಒಂದು, ಮಠದಲ್ಲಿ ಇದ್ದದ್ರಿಂದ ಒಂದು ಕಾಣ್ತದೋ ಹಾಗೆ ಅಂತ ಹೇಳಿದ್ರೆ, ಆಗ ಆಚಾರ್ಯರಂತಾರೆ ಪರಮಾಂಡವಾದಿ ದೇಶೇಶು ವ್ಯಾಪ್ತೈ ವ್ಯಾಮಾದಿಕೇಶ್ವಪಿ ಯಥಾತ್ಮನ ಪ್ರದೇಶಾಸ್ತ್ಯು ತೇಷಾಂನೋ ಅವಯವಾಸ್ತಥಾ. ಯಾವುದನ್ನ ನೀವು ಮತ್ತೆ ಪ್ರದೇಶ ಅಂತ ಕರಿತೀರಿ, ಅದನ್ನ ನಾವು ಅವಯವ ಅಂತ ಕರಿತೀವಿ. ಯಾಕೆ? ವ್ಯಾಪ್ತನಾಗಿರುವಂತಹ ಆತ್ಮನಿಗೆ ಸಣ್ಣ 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 ದೇಹದಲ್ಲಿ ಪ್ರವೇಶ ಮಾಡುವುದಕ್ಕೆ ಅಷ್ಟಷ್ಟೇ ಭಾಗಗಳನ್ನು ಒಪ್ಪಿಕೊಳ್ಳುವುದಾದರೆ, ಅದನ್ನು ನೀವು ಪ್ರದೇಶ ಅಂತ ಕರೆಯುವುದಾದರೆ ನಾವದನ್ನ ಅವಯವ ಎಂದು ಕರೆಯುತ್ತೇವೆ. ಏನು ವ್ಯತ್ಯಾಸ ಇಲ್ಲ ಅಂತ 58ರಲ್ಲಿ ಮುಗಿಸ್ತಾ ಇದ್ದಾರೆ. 59 ಏನು? ಮುಕ್ತರಿಗೆ ಇಂದ್ರಿಯಗಳಿವೆ, ಬರೇ ಅವಯವಗಳಲ್ಲ, ಅವರಿಗೂ ಕಣ್ಣು, ಕೈ, ಬಾಯಿ, ಮೂಗು ಎಲ್ಲ ಇದೆ. ಮುಕ್ತೋ ರೂಪಾದಿವಿತ್ ಸತ್ವಾತ್. ಯಾಕೆ? ರೂಪರಸಾದಿಗಳನ್ನು ಗ್ರಹಣ ಮಾಡ್ತಾನೆ. ಜಡಾನ್ಯತ್ವೇ ಸತಿ, ಜಡದಿಂದ ಭಿನ್ನನಾದದ್ದರಿಂದ. ಈಶವತ್, ಭಗವಂತನಂತೆ. ಭಗವಂತನಿಗೆ ಸರ್ವಜ್ಞ ಅಂತ ನೀವು ಒಪ್ಪಿದ್ರಿಂದ ಅವನು ಎಲ್ಲ ರಸರುಚಿಗಳನ್ನು ಸ್ವೀಕಾರ ಮಾಡ್ತಾ ಇದ್ದರಿಂದ ಅವನಿಗೆ ಹೇಗೆ ಇಂದ್ರಿಯಗಳು ಉಂಟು, ಹಾಗೆ ಮುಕ್ತನಿಗೂ ಕೂಡ ಇಂದ್ರಿಯಗಳು ಉಂಟು. ಈಶ್ವರೋ ನ ಸುಖೀತೇನ ರೂಪಾದ್ಯನುಭವನ್ನಪಿ ದುಃಖ ಪ್ರಸಂಗಾದಿತಿ ಮಾ ವ್ಯಾಪ್ತಿ ತದ್ದೂಷಣಾತ್. ಈ ದೇವರಿಗೆ ಸುಖಾನುಭವ ಇಲ್ಲ ಅಂತ ಹೇಳ್ತೀನಿ ಅಂದ್ರೆ ಯಾಕೆ? ದುಃಖಾನುಭವ ಪ್ರಸಂಗ ಬರ್ತದೆ ಅಂದ್ರೆ ಅದು ಇಲ್ಲ ಅಂತ ತಿಳಿದುಕೊಂಡು ಎಂದು ಹೇಳಿದ್ದಾರೆ. ಇನ್ನು 61ನೇ ಶ್ಲೋಕದಲ್ಲಿ ಬೇರೆ ದಾರ್ಶನಿಕರು, ತಾರ್ಕಿಕರು ಮುಕ್ತಾಯ ಆದ ಮೇಲೆ ಭಾಟ್ಟರು ಅಂತ ಇದ್ದಾರೆ. ಭಾಟ್ಟರು ಇವ್ರದೊಂದು ವಿಚಿತ್ರವಾದ ವಾದ. ಏನು ಅಂದ್ರೆ, ವೇದ ಒಪ್ತಾರೆ, ಕರ್ಮಗಳನ್ನು ಒಪ್ತಾರೆ,
ದೇವರನ್ನ ಮಾತ್ರ ಒಪ್ಪೋದಿಲ್ಲ. ದೇವ್ರು ಬೇಡ ಬೇಡ ಅಂದ್ರು. ಅನೀಶ್ವರತ್ವ ಅದು ಅವ್ರೇನಂತಾರೆ, ಇದೆ ವೇದ ಇದೆ, ವೇದ ಪ್ರಮಾಣ ಅಲ್ಲ ಅಂತಲ್ಲ, ಕರ್ಮಗಳಿದೆ. ಸ್ವಾರಸ್ಯ ಏನು ಅಂದ್ರೆ ಕರ್ಮವೇ ಪ್ರಧಾನ, ಎಲ್ಲರೂ ಅಪ್ರಧಾನ. ಅವರ ಸಿದ್ಧಾಂತದಲ್ಲಿ ಭಟ್ಟರಲ್ಲಿ ಎಷ್ಟು ಪ್ರಧಾನವಾಗಿದೆ ಅಂದ್ರೆ, ಕರ್ಮಕ್ಕೆ ಎಷ್ಟು ಪ್ರಾಧಾನ್ಯ ಕೊಟ್ಟಿದ್ದಾರೆ ಅಂದ್ರೆ ದೇವರಿಗೂ ಕೂಡ ಕರ್ಮ ಇದೆ ಅಂತ ಹೇಳ್ತಾರೆ. ದೇವ್ರದ್ದು ಕರ್ಮ ಅಲ್ವೇ? ಎಂಥ ಕರ್ಮ ದೇವರದ್ದು. ಅವ್ರು ಹೇಳಿದ್ ನೋಡಿದಾಗೆಲ್ಲ ನಂಗೆ ಕರೆ ಅನ್ನಿಸ್ತದ್ರಿ ಕೆಲವೊಂದ್ಸರ್ತಿ. ಹೌದು, ನಮ್ಮಂಥ ಭಕ್ತರನ್ನ ಸಾಕೊಂಡಾನ, ಎಂಥ ಕರ್ಮ ಅವನು ದೇವರದು. ಒಬ್ಬೊಬ್ರು ಒಂದೊಂದು ರೀತಿ ಇದ್ದೀವಿ ನಾವೆಲ್ಲ ಭಕ್ತರು, ಎಲ್ಲ ಸಮಾನವಾಗಿದ್ದೀವ. ಒಬ್ಬೊಬ್ರು ಒಂದೊಂದು ರೀತಿ, ಇವತ್ತು ಇದನ್ನ ಕೇಳ್ತೀವಿ, ನಾಳೆ ಅದನ್ನ ಕೇಳ್ತೀವಿ, ನಾಡ್ದು ಅದನ್ನ ಕೇಳ್ತೀವಿ. ಇಷ್ಟು ಕೇಳಿದ್ರು ಕೂಡ ಪರಮಾತ್ಮ ಎಲ್ರಿಗೂ ಸಮಾಧಾನ ಮಾಡ್ಕೊಂಡಿದ್ದಾನಲ್ಲ, ನಿಜವಾಗ ಒಂದು ದೊಡ್ಡ ಕರ್ಮರಿ, ಬೇರೆ ಇನ್ನೇನಿಲ್ಲೇ ಇಲ್ಲ. ಅದಕ್ಕೆ ಅವರನ್ನೋದೇನು ಅಂದ್ರೆ, ಬ್ರಹ್ಮ ಏನ ಕುಲಾಲವನ್ನಿಯಮಿತೋ ಬ್ರಹ್ಮಾಂಡ ಭಾಂಡೋದರೇ ವಿಷ್ಣುರ್ಯೇನ ದಶಾವತಾರ ಗಹನೆ ಕ್ಷಿಪ್ತೋ ಮಹಾ ಸಂಕಟೇ. ದೇವರಿಗೂ ಎಂಥ ಸಂಕಟ ಆಯಿತು, ಎಷ್ಟು ದುಃಖಪಟ್ಟಿದ್ದಾನೆ ದೇವರು. ಯಾಕೆ ಅಂತ ಕೇಳಿದ್ದಕ್ಕೆ ದೇವರ ಕರ್ಮ, ದೇವರ ಕರ್ಮ. ಆಶ್ಚರ್ಯ. ಕೆಲವರು ರಾಮಾಯಣದಲ್ಲಿ ವ್ಯಾಖ್ಯಾನ ಬರೆದಿದ್ದಾರೆ, ಯಾರು ಅಂತ ಹೇಳೋದಿಲ್ಲ. ಸೀತೆಗೆ ಯಾಕೆ ದುಃಖ ಬಂತು ಅಂತ ಕೇಳಿದ್ರೆ, ಮಹಾಲಕ್ಷ್ಮೀ ದೇವಿಗೂ ಕರ್ಮ ಇಲ್ಲ, ಕರ್ಮ ಲೇಪ ಇಲ್ಲ, ದೇವರಿಗೂ ಇಲ್ಲ. ರಾಮಾಯಣದ ವ್ಯಾಖ್ಯಾನದಲ್ಲಿ ಬರೆಯುವಾಗ ಕೆಲವರಂತಾರೆ, ಯಾಕೆ ಬಂತು ಸೀತಾದೇವಿಗೆ ಯಾಕೆ ದುಃಖ ಬಂತು ಅಂತ ಕೇಳಿದ್ರೆ, ಪರಮ ವೈಷ್ಣವನಾದ ಲಕ್ಷ್ಮಣನ ಮಾತನ್ನ ಮೀರಿದ್ದಕ್ಕಾಗಿ ಅವಳಿಗೆ ದುಃಖ ಬಂತು. ಎಂಥ ಅದ್ಭುತ ಸಂಶೋಧನೆ, ಪರಮಾದ್ಭುತ ಸಂಶೋಧನ. ಏನು, ಲಕ್ಷ್ಮಣ ರೇಖೆಯನ್ನ ಹಾಕಿದ್ನಂತೆ, ಯಾವಾಗ ಹಾಕಿದ್ನೋ ಗೊತ್ತಿಲ್ಲ, ಅವನು ಹಾಕಿದ್ನೋ ಬಿಟ್ನೋ. ಈ ಕಂಪನಿಯವರಂತೂ ಲಕ್ಷ್ಮಣ ರೇಖಾ ತಂದೇ ಬಿಟ್ರು, ಬಿಡ್ಲೇ ಇಲ್ಲ. ನಮ್ಗೆ ಹೆಸರು ಇರ್ಲಿ ಅಂತಕೊಂಡು ಲಕ್ಷ್ಮಣ ರೇಖಾ ಇಟ್ಕೊಂಡ್ಬಿಟ್ರು. ಆ ಲಕ್ಷ್ಮಣ ಅವನಿಗೆ ಅಪಮಾನ ಮಾಡಿದ್ಲಂತೆ ಸೀತೆ. ಲಕ್ಷ್ಮಣನಿಗೆ ಅಪಮಾನ ಮಾಡಿದ್ದರ ಫಲವಾಗಿ ದುಃಖವನ್ನ ಉಂಡ್ಲು, ಅವಳಿಗೂ ಪ್ರಾರಬ್ಧ ತಪ್ಪಿದ್ದಲ್ಲ ಅಂತ ಲಕ್ಷ್ಮಣನ ಶ್ರೇಷ್ಠ ಮಾಡೋ ಗಡಿಬಿಡಿಯಲ್ಲಿ ಸೀತೆಯನ್ನ ಕನಿಷ್ಠ ಮಾಡಿಟ್ಬಿಟ್ಟಿದ್ದಾರೆ ಕೆಲವರು ವಾಲ್ಮೀಕಿ ರಾಮಾಯಣದ ವ್ಯಾಖ್ಯಾನದಲ್ಲಿ. ಇರ್ಲಿ, ಯಾಕೆ ಹೇಳಿದೆ ಅಂದ್ರೆ, ಇವರು ಭಾಟ್ಟರು ದೇವರಿಗೂ ಕರ್ಮ ಇದೆ, ಅವನಿಗೂ ಪ್ರಾರಬ್ಧ ಉಣಬೇಕು ಅಂತ ಹೇಳುತ್ತಾರೆ. ಅದಕ್ಕೆ ಸರ್ವಾತ್ಮನ ಹಾಗೆ ಹೇಳ್ಬೇಡ. ದೃಷ್ಟಾಂತೋ ಯಸ್ಯನೇಷ್ಟೋ ಯಂ ತಸ್ಯ ಸ್ಯಾದ್ ವ್ಯತಿರೇಕವಾನ್ ಶಿಲಾವದಿತ್ಯತಃ ಶುಚ್ಚಿದ್ದೇಹೇಂದ್ರಿಯ ಭೋಗ್ಯಸೌ. ತಪ್ಪು, ಅವರು ಹೇಳೋದು ತಪ್ಪು. ಯಾಕೆ ಅಂದ್ರೆ ಆಮೇಲೆ ದೇವರು ಕಲ್ಲಾಗಬೇಕಾಗ್ತದೆ, ದೇಹ ಇಲ್ಲ ಅಂದ್ರೆ, ಸುಖಾದಿಗಳ ಭೋಗ ಇಲ್ಲ ಅಂದ್ರೆ ಅಂಥ ದೇವರನ್ನ ಒಪ್ಪಲಿಕ್ಕೆ ಬರುವುದಿಲ್ಲ. ಜ್ಞಾನಾನಂದಾದಿ ದೇಹವುಳ್ಳವನು, ಭೋಗವನ್ನ ಮಾಡುವನು ಅಂತ ತಿಳಿದುಕೊಳ್ಳ್ರಿ ಅಂತ 61ನೇ ಶ್ಲೋಕದಲ್ಲಿ. 62ನೇ ಶ್ಲೋಕದಲ್ಲಿ ಹೇಳುವಾಗ, ಸ್ವಾನಂದ ವಿಷಯೇ ಮೋಕ್ಷೇ ವೇದೋಕ್ತೆ ಯುಕ್ತಿ ಸಾಧಿತೆ ದೇಶೋಯಂ ವಾದಿರಾಂ ಕಸ್ಮಾತ್ ತದ್ವಿರುದ್ಧೇ ತವಾಗ್ರಹ. ಮುಕ್ತಾಯ ಮಾಡ್ತಾರೆ, ಕೊನೆ ಹಂತಕ್ಕೆ ಬಂದು ನಿಂತ್ಕೊಂಡ್ರು. ಇಷ್ಟೆಲ್ಲ ಹೇಳಿದ ಮೇಲೆ ಯಾಕಪ್ಪ ನಿಮಗೆ ಇಷ್ಟು ಆಗ್ರಹ? ಮುಗೀತು, ಅನುವಾದ ಮುಗೀತು. 62ನೇ ಶ್ಲೋಕಕ್ಕೆ 64ರವರೆಗೆ ಇದೆ ಅಂತ ಹೇಳಿದ್ದೆ, 62 ಮುಗೀತು. ಮುಂದೆ 2 ವಿಷಯಗಳು ಬೇರೆ ಇದೆ. ಏನು ಕೊನೆಯಲ್ಲಿ ಹೇಳೋದೇನು? ಇಷ್ಟು ವೇದದಲ್ಲಿ ಪ್ರಮಾಣ ಪ್ರಮಿತವಾಗಿದೆ, ವೇದ ಹೇಳ್ತಾ ಇದೆ, ಪುರಾಣಗಳು ಹೇಳ್ತಾ ಇದೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಯಾಕೆ ಸ್ವಾನಂದ ವಿಷಯೇ ಮೋಕ್ಷೆ ವೇದೋಕ್ತೆ ಯುಕ್ತಿ ಸಾಧಿತೆ, ಯುಕ್ತಿಗಳಿಂದ ಸಾಧಿಸಲ್ಪಡ್ತದೆ. ವೇದ ಹೇಳ್ತದೆ ಸ್ವರೂಪಾನಂದವನ್ನೇ ನಾವು ಮೋಕ್ಷದಲ್ಲಿ ಉಣ್ಲಿಕ್ಕೆ ಬರ್ತದೆ ಅಂತ ಹೇಳಿದಾಗ ಯಾಕಿಂತಹ ಮತದ ಮೇಲೆ ನಿಮಗೆ ದ್ವೇಷ? ದ್ವೇಷೋಯಂ ವಾದಿನಾಂ ಕಸ್ಮಾತ್, ಯಾಕಿದ್ರ ಮೇಲೆ ನೀವು ದ್ವೇಷವನ್ನ ಮಾಡ್ತಾ ಇದ್ದೀರಿ? ಮಾಡಬೇಡ್ರಿ. ತದ್ವಿರುದ್ಧೇತವ ಆಗ್ರಹ, ಇದರ ವಿರುದ್ಧವಾಗಿ ನಿಮಗೆ ಆಗ್ರಹ ಯಾಕೆ, ಮೊಂಡತನ ಯಾಕೆ? ಇಲ್ಲಿ ಆಚಾರ್ಯರು ಅನುವಾದವನ್ನು ಮುಗಿಸಿದರು. ಕೊನೆಯಲ್ಲಿ ಹೇಳಿದ್ದೇನು ಆಚಾರ್ಯರು? ಯಾವುದು ಯುಕ್ತಿಯುಕ್ತವಾಗಿದೆಯೋ, ಯಾವುದು ವೇದದಿಂದ ಸಿದ್ಧವಾಗಿದೆಯೋ ಅಂಥದ್ರ ಮೇಲೆ ನಿಮಗೆ ಮೊಂಡುತನ ಬೇಡ ಅಂತ ಹೇಳ್ತಾ ಇದ್ದಾರೆ. ಬೇರೇನು ಹೇಳಿಲ್ಲ. ಸ್ವಾನಂದ ವಿಷಯೇ ಮೋಕ್ಷೆ ವೇದೋಕ್ತೆ ಯುಕ್ತಿ ಸಾಧಿತೆ ದ್ವೇಷೋಯಂ ವಾದಿನಾಂ ಕಸ್ಮಾತ್ ತದ್ವಿರುದ್ಧೇ ತವಾಗ್ರಹ. ನಮ್ಮಲ್ಲಿ ಯಾವಾಗಲೂ ಎರಡಿರ್ತದಂತೆ. ಒಂದು, ಹೇಳಿದ್ದನ್ನ ಕೇಳಬಾರ್ದು. ಎರಡನೇದ್ದು, ಹೇಳಿದ್ದಕ್ಕೆ ವಿರುದ್ಧವಾಗಿ ಆಲೋಚನೆ ಮಾಡಬೇಕು. ಇದು ನಮ್ಮ ಬುದ್ಧಿ ಕೆಲಸ. ಇದು ಯಾವಾಗಲೂ ಏನ್ ಮಾಡ್ತಿರ್ತದೆ ಬುದ್ಧಿ ಅಂದ್ರೆ, ಹೇಳಿದ್ದನ್ನ ಕೇಳಬಾರದು,
ಹೇಳಿದ್ದಕ್ಕೆ ವಿರುದ್ಧವಾಗಿ ನಾವು ಆಲೋಚನೆ ಮಾಡಬೇಕು. ಯಾರಾದರೂ ಏನಾದರೂ ಹೇಳಲಿಕ್ಕೆ ಬಂದ್ರು ಅಂತ ಇಟ್ಕೊಳ್ರಿ, ಮೊದಲೇ ನಾವು ನಿರ್ಧಾರ ಮಾಡ್ಕೊಂಡಿರ್ತೀವಿ, ಇವೇ ನನಗೆ ಹೇಳೋದಿವ, ಇವೇ ನನಗೆ ಹೇಳೋದು, ಇದು ನನಗೆ ಗೊತ್ತಿಲ್ಲ ಏನು, ನನಗೆ ಗೊತ್ತಿಲ್ಲದಿರೋ ಹೇಳ್ತಾನೆ ನೀವನು. ನಮಗೇನು ವ್ಯವಧಾನ ಹೋಗಿಬಿಟ್ಟಿದೆ ಅಂದ್ರೆ, ಹೇಳೋನು ಏನು ಹೇಳ್ತಾನೆ ಅಂತ ಕೇಳುವಷ್ಟು ವ್ಯವಧಾನ ಇಲ್ಲ, ಎದುರಿಗೆ ಹೇಳೋನು ನನಗಿಂತ ಜಾಣ ಇದ್ದಾನೇನು ಅಂತ ಅದೊಂದು ಅಡ್ಡ ಬುದ್ಧಿ ಒಂದು ಬೇರೆ ಬಂದು ಆಗ್ರಹ ಬಂದು ಕೂತಿರ್ತದೆ. ದ್ವೇಷೋ ಎಂಬಾದಿನಾಂ ಕಸ್ಮಾತ್ ತದ್ವಿರುದ್ಧೇತ ವಾಗ್ರಹ ಅಂತ 62ರಲ್ಲಿ ಹೇಳಿದರು. ಆಮೇಲೆ 63ನೇ ಶ್ಲೋಕ ಆಚಾರ್ಯರು ಮುಕ್ತಾಯ ಹಾಡ್ತಾರೆ. 15ನೇ ಸರ್ಗದ ಕೊನೆಯಲ್ಲಿ ಹೇಳುವಂತಹ ಮಾತು ಯಾವುದು ಅಂದ್ರೆ, ತತಃ ಅಂದ್ರೆ ಈ ವಾದದ ಕೊನೆಯಲ್ಲಿ, ತತಸ್ವತಃ ಪ್ರಮಾಣೇನ ದೇವಃ ವೇದೇನ ವೇದಿತಃ ವಿಷ್ಣು ಮೋಕ್ಷಸ್ಯ ದಾತ ಇತಿ ವಿಶ್ವಂ ಭವತಿ ಶೋಭನಂ. ಇಲ್ಲಿಗೆ ಸರಿ ಹೋಯಿತು, ಎಲ್ಲವೂ ಮುಕ್ತಾಯವಾಯಿತು. ಏನಾಯಿತು ಅಂದ್ರೆ, ಸ್ವತಃ ಪ್ರಮಾಣೇನ ವೇದೇನ ವೇದಿತಃ, ವೇದವು ಸ್ವತಃ ಪ್ರಮಾಣವಾಗಿದೆ. ವೇದವು ಸ್ವತಃ ಪ್ರಮಾಣ ಅಂತಂದ್ರೆ ಸ್ವಾಭಾವಿಕವಾಗಿಯೇ ವೇದವು ಪ್ರಮಾಣವಾಗಿದೆ, ಇನ್ನೊಬ್ಬರ ಸಹಾಯ ಬೇಕಾಗಿಲ್ಲ ವೇದವನ್ನ ಪ್ರಮಾಣ ಅಂತ ಹೇಳಲಿಕ್ಕೆ. ನಾವು ಯಾವುದೇ ಒಂದು ವಿಷಯವನ್ನು ಹೇಳಬೇಕಾದಾಗ ಹೇಳ್ತಾ ಹೇಳ್ತಾ ಏನ್ ಮಾಡ್ತೀವಿ, ಬೇಕಾದ್ರೆ ಅಲ್ಲಿದೆ ನೋಡ್ರಿ ಅಂತ ಹೇಳ್ತೀವಿ. ನಾವು ಏನಾದ್ರು ಮಾತಾಡ್ತಾ ಇರುವಾಗ ಒಂದು ವಿಷಯವನ್ನು ಹೇಳಿದ್ರೆ ಅಲ್ಲಿದೆ ನೋಡ್ರಿ ಅಂತೀವಿ. ಇದು ಎಷ್ಟಾಗಿಬಿಟ್ಟಿದೆ ಇದಕ್ಕೆ ಅಂದ್ರೆ, ನಾವು ಮಾತಾಡಿದ್ರೆ ಅಕಸ್ಮಾತ್ ಏನಾದರೂ ಗಾಡಿ ಮೇಲೆ ಕೂತ್ ಹಲ್ಲಿ ಲಚ್ಚಗೊಟ್ಟಿ ಬಿಟ್ರೆ ನೋಡ ನಾ ಹೇಳಿದ್ದಕ್ಕೆ ಖರೇ ಎಲ್ಲಿಗೆ ಬಂದು ನಿಂತ್ಕೊಂಡ್ಬಿಡ್ತು. ನಾ ಹೇಳಿದ್ದಕ್ಕೆ ಸಾಕ್ಷಿ ಹಲ್ಲಿ ಹೇಳೋ ಪ್ರಸಂಗ ಬಂತ್ರಿ. ಮನುಷ್ಯರು ಹೇಳೋದು ಮುಗಿದು ಹೋತು, ವೇದ ಪುರಾಣಗಳು ಹೇಳೋದು ಮುಗಿದು ಹೋತು, ಕೊನೆಗೆ ಹಲ್ಲಿಗೆ ಬಂದು ನಿಂತ್ಕೊಂಡ್ವಿ. ನೋಡ್ದೆ, ನಾ ಹೇಳಿದ್ನಿಲ್ಲ, ಬರೋಬ್ಬರಿ ಹಲ್ಲಿ ಹೇಳಿತು. ಇದಿನ್ನೂ ಚಲೋ ರೀ. ಇನ್ನೂ ಕೆಲವು ಹೇಳ್ತಿರ್ತಾರೆ, ನೋಡು ಲೈಟ್ ಬಂತಿಲ್ಲ, ನೋಡೋದಿಲ್ಲ ಅವ್ನು KEB ಅವಂಗೂ ಇವಂಗೂ ಏನೋ ಒಪ್ಪಂದ ಆಗಿರ್ಬೇಕ್ರಿ, ಅವ್ನು ಬರೋಬ್ಬರಿ ಲೈಟ್ ಬರ್ತು ಅಂತ ತಿಳ್ಕೊಂಡು ಹೇಳಿ ಎಲ್ಲಿಗೆ ಬಂತು. ನಮಗೆ ನಾವು ಹೇಳಿದ ವಿಷಯಗಳು ಪ್ರಮಾಣ ಅಂತ ಹೇಳುವುದಕ್ಕೆ ಇನ್ನೊಂದರ ಸಹಾಯವನ್ನು ಪಡಿಬೇಕು. ಆದರೆ ವೇದ ಇದು ಸ್ವತಃ ಪ್ರಮಾಣವಾಗಿದೆ, ಇನ್ಯಾರಿಂದಲೂ ಅದಕ್ಕೆ ಸಹಾಯದ ಅವಶ್ಯಕತೆ ಇಲ್ಲ. ಆ ವೇದದಲ್ಲಿ ಹೇಳಲಾದ ಪರಮಾತ್ಮ ಹೇಗಿದ್ದಾನೆ ಅಂತ ಕೇಳಿದ್ರೆ, ವಿಷ್ಣು ಮೋಕ್ಷಸ್ಯ ದಾತ, ಭಗವಂತ ಮೋಕ್ಷಪ್ರದನಾಗಿ ಇದ್ದಾನೆ. ವಿಶ್ವಂ ಭವತಿ ಶೋಭನಂ, ಇದನ್ನು ಹೇಳೋದರಿಂದಾಗಿ ಎಲ್ಲವೂ ಸರ್ವಮಂಗಳ, ಭಗವಂತನೇ ನಮಗೆ ಮೋಕ್ಷಪ್ರದನಾಗಿದ್ದಾನೆ ಅಂತ ತಿಳಿದುಕೊಳ್ಬೇಕು ಅಂತ ವಾಕ್ಯಾರ್ಥ ಮುಗಿಸಿದರು. ಯಾವಾಗ 2ನೇ ದಿವಸದಿಂದ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ, 63 ಶ್ಲೋಕ ಆಯಿತು. ಸಾಕಾಗೋತ್ರಿ ನಮಗೂ. ಯಾವಾಗರ ಮುಗಿಸ್ತಾರೆ ಈ ವಾದಗಳು ವಿವಾದಗಳು ಅಂತ ಹೇಳಿ. ಇದೇನು ನೋಡಿದ್ದೀರಲ್ಲ, ಈಗ ಇದು ನೋಡಿದ್ದು ಅದೇನೋ ಅಂತಾರಲ್ಲ ಸ್ಯಾಂಪಲ್ ಅಂತ ಕರೀತಾರೆ ಇದನ್ನ. ಇದೇನಿದೆ, ಇದು ಸುಮ್ಮನೆ ರುಚಿಗಾಗಿ ಕೊಟ್ಟದ್ದು ಈ ವಾದಗಳನ್ನೆಲ್ಲವನ್ನ. ಯಾವುದಾದ್ರೂ ಪೇಡೆ ಅಂಗಡಿಗೆ ಹೋಗಿರ್ತೀರಿ, ಜಿಲೇಬಿ ಅಂಗಡಿಗೆ ಹೋಗಿರ್ತೀರಿ, ಆಚಾರ ಏಕಾದಶಿ ಯಾಕೆ ನೆನಪು ಮಾಡ್ತೀರಿ ಸುಳ್ಳು ಹೋದಾಗ ಅಲ್ಲಿ ಪೇಡೆ ಜಿಲೇಬಿ ಹೆಂಗವ ನೋಡ್ಲಿಕ್ಕೆ ಒಂದು ತುಂಡು ಬರೋದು ಬಾಯ ಹಾಕೊಂಡಿರ್ತೀರಲ್ಲ, ಹೆಂಗದ ಶಾಸ್ತ್ರ ಅಂತ ನೋಡ್ಲಿಕ್ಕೆ ಇದೊಂದು ತುಂಡು ಮಾತ್ರ. ಇದರದ ವಿಸ್ತಾರವೇ ಆಚಾರ್ಯರ ಸರ್ವಮೂಲ ಗ್ರಂಥಗಳು. ಇದೆಲ್ಲವೂ ಪಂಡಿತಾಚಾರ್ಯರು ಸಂಗ್ರಹ ಮಾಡಿದ್ದು ಆಚಾರ್ಯರ ಅನುವ್ಯಾಖ್ಯಾನ ಗ್ರಂಥ ಹಾಗೂ ವಿಷ್ಣು ತತ್ವ ವಿನಿರ್ಣಯ, ತತ್ವೋದ್ಯೋತ ಮೊದಲಾದ ಗ್ರಂಥಗಳಲ್ಲಿನ ವಿಷಯಗಳನ್ನು ಸಂಗ್ರಹ ಮಾಡಿ ನಮಗೆ ತಿಳಿಸುವಷ್ಟು ಸರಳ ಮಾಡಿ ಹೇಳಿದ್ದಾರೆ. ಅವರು ಹೇಳಿದ್ದು ನಮಗೆ ತಿಳಿಸುವಷ್ಟು ಸರಳ ಅಂದ್ರು, ನಮಗೆ ತಿಳಿದೇ ಇರದಷ್ಟು ಕಷ್ಟವಾಗಿರುವಂತಹ ವಿಚಾರ. ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಕೂತವರು ತ್ರಿವಿಕ್ರಮ ಪಂಡಿತಾಚಾರ್ಯರು 64ನೇ ಶ್ಲೋಕದಲ್ಲಿ ಇತ್ಯಾದೀನ್ ದರ್ಶಯಂತ್ಯರ್ಥಾನ್ ವ್ಯಾಖ್ಯೋಪನ್ಯಾಸ ಸಂಯುತ ತ್ರಿವಿಕ್ರಮಾರ್ಗೇಣ ತದಾ ವಿಶ್ವಾಭಿಜ್ಞಸ್ಯ ಶುಶ್ರುವೆ. ಅಲ್ಲಿ ಪ್ರಾರಂಭ ಆಗಿತ್ತು. ಆಚಾರ್ಯರ ಪ್ರವಚನ ಭಾರತಿ ಹೇಗಿತ್ತು, ತದಾ ನನ್ನ ಅಂಬೋಜಾದೃತ್ತೋಪನ್ಯಾಸ ಭಾರತಿ. 4ನೇ ಶ್ಲೋಕದಲ್ಲಿ ಏನು ಪ್ರಾರಂಭ ಆಗಿತ್ತೋ ಅದು 63ಕ್ಕೆ ಮುಕ್ತಾಯವಾಯಿತು. ಇದಷ್ಟನ್ನೂ ಕೇಳ್ತಾ ಕೂತಿದ್ರು ಪಂಡಿತಾಚಾರ್ಯ. ಆ ಕೊಡೇಪಾಡಿಲ್ಲಿ ಎಂಬ ಊರಿನ ಮಧ್ಯದಲ್ಲಿರುವ ದೇವಾಲಯ, ಕೂಡುಮನೆ ಎಂಬ ದೇವಾಲಯದಲ್ಲಿ ಆಚಾರ್ಯರು ಕುಳಿತುಕೊಂಡು ಪ್ರವಚನ ಮಾಡ್ತಾ ಇದ್ರೆ ಎದುರಿನಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಕುಳಿತುಕೊಂಡು ಅದನ್ನೆಲ್ಲವನ್ನ ಲಕ್ಷ್ಯವಿಟ್ಟು ಕೇಳಿದ್ದಾರೆ. ಇನ್ನು ಮುಂದೆ ಅವರು ವಾಕ್ಯಾರ್ಥ ಮಾಡವರಿದ್ದಾರೆ. ಸುದೈವ ಪಂಡಿತಾಚಾರ್ಯ ಏನ್ ಮಾಡಿದ್ರು ಅಂದ್ರೆ, ಅದು ವಾಕ್ಯಾರ್ಥವನ್ನು ವಿಸ್ತಾರ ಮಾಡಲಿಲ್ಲ, ಹೇಳಲಿಲ್ಲ, ಒಂದ ಶಬ್ದದಾಗ ವಾಕ್ಯಾರ್ಥ ಮಾಡಿದ್ರು, ಮುಗಿಸಿದ್ರು ಅಂತ ಹೇಳಿದ್ರು, ಬದುಕೊಂಡ್ವಿ ನಾವು.
ಈಗ ಇದು ಹೇಳಿದ್ದಂಗೆ ಮತ್ತೆ ಅವ್ರು ಏನು ವಾಕ್ಯಾರ್ಥ ಮಾಡ್ಯಾರ ಅಂತ ಹೇಳಿದ್ರ 15ನೇ ಸರ್ಗ ಅಲ್ಲ, ಯಾವ ಸರ್ಗನೂ ಮುಗಿತಿರ್ಲಿಲ್ಲ. ನೋಡ್ರಿ ಏನ್ ಮಾಡಿದ್ರು, ಇತ್ಯಾದೀನ್ ದರ್ಶಯಂತ್ಯರ್ಥಾನ್, ಇವೇ ಮೊದಲಾದ ಯಾವುದು ನಿರೀಶ್ವರ ಸಾಂಖ್ಯರ ಮತದಿಂದ ಪ್ರಾರಂಭ ಮಾಡಿಕೊಂಡು ತಾರ್ಕಿಕರ ಕೊನೆ ವಾಕ್ಯ ಮುಕ್ತರಿಗೆ ದೇಹ ಇದೆಯೋ ಇಲ್ಲವೋ ಅನ್ನೋವರೆಗೆ ಎಲ್ಲ ವಿಷಯಗಳನ್ನ ಹೇಳ್ತಾ ವ್ಯಾಖ್ಯಾ ಉಪನ್ಯಾಸ ಸಂಯುತ ಅದ್ಭುತವಾದ ವ್ಯಾಖ್ಯಾನವನ್ನ ಆಚಾರ್ಯರು ಮಾಡಿದ್ದಾರೆ. ಅದು ಉಪನ್ಯಾಸ ಸಂಯುತ ವ್ಯಾಖ್ಯಾ. ಏನಂದ್ರೆ ಉಪನ್ಯಾಸದಿಂದ ಕೂಡಿದ ವ್ಯಾಖ್ಯಾನ ಅಂದ್ರೆ ಉಪಪನ್ನತೆಯ ವಾಚಃ ವ್ಯಾನ್ಯಸನಂ ಉಪನ್ಯಾಸ. ಪ್ರತಿಯೊಂದು ಮಾತುಗಳಿಗೂ ಕೂಡ ಪ್ರಮಾಣೋದಾಹರಣ ಪೂರ್ವಕವಾಗಿ ಎದುರಿನಲ್ಲಿರುವಂತಹ ವ್ಯಕ್ತಿಗೆ ಮನಮುಟ್ಟುವಂತೆ ವ್ಯಾಖ್ಯಾನವನ್ನ ಮಾಡಿದ್ದಾರೆ ಆಚಾರ್ಯರು. ತದಾ ಆಗ ತ್ರಿವಿಕ್ರಮಾರ್ಗೇಣ ತ್ರಿವಿಕ್ರಮ ಪಂಡಿತಾಚಾರ್ಯರು ಶುಶ್ರುವೆ ಕೇಳಿದ್ದಾರೆ. ಯಾರ್ದು? ವಿಶ್ವಾಭಿಜ್ಞಸ್ಯ. ಮಧ್ವಾಚಾರ್ಯ ಹೆಸರು ಮತ್ತೊಂದು ವಿಶ್ವಾಭಿಜ್ಞ ಅಂತ ಹೆಸರು. ಎಷ್ಟು ಹೆಸರು ಹೇಳ್ಯಾರ್ರಿ ಎಲ್ಲರ. ನಾನು ಮೊದಲೇ ದಿವಸದಿಂದ ಹೇಳ್ಕೋತ ಬರ್ಲಿಕತ್ತೀನಿ, ಮುಗಿವಲ್ಲು ಹೆಸರು ಎಲ್ಲರ. ನಾಮಕರಣಕ್ಕೆ ಯಾವ ಸ್ವಾದರತ್ತಿ ಬಂದಿದ್ಲೋ ಏನೋ ಗೊತ್ತಿಲ್ಲ. ಈ ಬಂದು ಸ್ವಾದರತ್ತಿ 5 ಹೆಸರಿಟ್ಟು 5 ಹೇಳ್ತಾಳಂತಕಿ ಹೇಳ್ಸ್ಕೋಬೇಕಾದ್ರೆ ಗುದಿಸ್ಕೋಬೇಕು ಬೇರೆ ಪಾಪಕ್ಕೆ ಬೆನ್ನಾಗ. ಹೆಸರು ಚೊಲೋತ್ನಾಗ ಇಡು ಅಂತ ತಿಳ್ಕೊಂಡು ಇನ್ ಮಧ್ವಾಚಾರ್ಯ ಸ್ವಾದರತ್ತಿ ಎಷ್ಟು ಗುದಿಸ್ಕೊಂಡಾಳೋ ಏನೋ ಗೊತ್ತಿಲ್ಲ. ಅದಕ್ಕೆ ವಿಶ್ವಾಭಿಜ್ಞ ಅಂತ ಹೆಸರು. ಬೇರೆ ಬೇರೆ ಹೆಸರುಗಳನ್ನ ಕೇಳಿರ್ತೀವಿ. ವಿಶ್ವಾಭಿಜ್ಞಸ್ಯ ಶುಶ್ರುವೆ ಅಂತ ಕೇಳಿದ್ರು. ಕೇಳಿದ ಮೇಲೆ 65ನೇ ಶ್ಲೋಕದಲ್ಲಿ ಅವರು ಪ್ರಾರಂಭ ಮಾಡ್ತಾರೆ. ಈಗ ಪಂಡಿತಾಚಾರ್ಯರು ತಾವು ವಾಕ್ಯಾರ್ಥವನ್ನ ಮಾಡ್ತೇವೆ ಅಂತ ಹೇಳಿದ್ರು. ಕಡಿಮೆ ಇಲ್ಲ, ನೆನಪಿಟ್ಟುಕೊಳ್ರಿ. ತ್ರಿವಿಕ್ರಮ ಪಂಡಿತಾಚಾರ್ಯರ ಪಾಂಡಿತ್ಯ ಅದು ನಜರ್ ಅಂದಾಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನ ನಾವೇನ್ ಮಾಡ್ಲಿಕ್ಕೆ ಬರೋದಿಲ್ಲ, ಕಣ್ಮರೆ ಅಂತ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ಅವರ ಗ್ರಂಥವಾದ ತತ್ವಪ್ರದೀಪವನ್ನಾಗಲಿ ವಾಯುಸ್ತುತಿ ವಿಷ್ಣುಸ್ತುತಿಗಳಾಗಲಿ ಬೇರೆ ಬೇರೆ ವಾಕ್ಯಗಳನ್ನು ನೋಡಿದಾಗ, ಇದು ಯಾವುದು ಉಷಾಹರಣ ಕಾವ್ಯವನ್ನು ನೋಡಿದಾಗ ಅವರ ಅಸದೃಶವಾದ ಪಾಂಡಿತ್ಯ ಹೇಗಿತ್ತು ಅಂತ ಅರ್ಥ ಆಗತ್ತೆ ನಮಗೆ. ಆ ಎಲ್ಲ ಗ್ರಂಥಗಳ ವಿಚಾರವನ್ನು ಹೇಳ್ತಾನೆ ಬಂದಿದ್ದೀನಿ ನಾನು. ಈಗ ಕೊನೆಯಲ್ಲಿ ಅವರು ಕೇಳಿಕೊಂಡದ್ದು ವಾದ ಮಾಡುವಾಗ ಇದ್ದ ವಿಚಾರಗಳು ಅಥಪ್ರಾಯುಂತ ವಿವಿಧಾನ್ ಬೋಧಚಾಪ ಗುಣೇರಿತಾನ್ ಬೋಧಚಾಪ ವಿಪಕ್ಷಯುಕ್ತಾನ್ ವೀರ್ಯೇಣ ತೀಕ್ಷ್ಣಾನ್ ತರ್ಕಶನಾನ್ ಅಸೌ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇವಾಗ. ಅಥ ಕೂಡಲೇ ಇವರಿಷ್ಟು ಯಾವಾಗ ಉಪನ್ಯಾಸ ಮುಗಿಸಿದ್ರು ಆಚಾರ್ಯರು, ಇದು ಎಷ್ಟೋ ದಿವಸ ನಡೆದಿರಬೇಕು. ಇದೇನು ಒಂದೇ ದಿವಸದಲ್ಲಿ ನಡೆದಿದೆ ಅಂತೇನಿಲ್ಲ, ಒಂದೇ ದಿವಸದಲ್ಲಿ ನಡೆದಿದೆ ಅಂತೇನು ಹೇಳಿಲ್ಲ. ಇದು ಎಷ್ಟೋ ದಿವಸ ನಡೆದಿರಬೇಕು. ಮುಗಿದ ಕೂಡಲೇ ಅಸೌ ತ್ರಿವಿಕ್ರಮಾಚಾರ್ಯರು ಏನ್ ಮಾಡಿದರು ಅಂತ ಕೇಳಿದ್ರೆ ವಿವಿಧಾನ್ ತರ್ಕಶರಾನ್ ವೀರ್ಯೇಣ ಪ್ರಾಯುಂತ, ನಾನಾ ವಿಧವಾದ ತರ್ಕಗಳನ್ನ ಮಾಡ್ತಾ ತರ್ಕಗಳನ್ನ ಆಚಾರ್ಯರ ಮೇಲೆ ಬಿಟ್ರು. ತರ್ಕ ಹೆಂಗ್ ಬಿಡ್ಲಿಕ್ಕೆ ಬರ್ತದೆ ಅಂದ್ರೆ ತರ್ಕಶರಾನ್ ಅಂತ ಹೇಳ್ತಾ ಇದ್ದಾರೆ. ತರ್ಕಶರ ಅಂದ್ರೆ ತರ್ಕಗಳೆಂಬ ಬಾಣಗಳು. ನೋಡ್ರಿ, ಇದಕ್ಕೆ ರೂಪಕಾಲಂಕಾರ ಅಂತ ಕರೀತಾರೆ. ಅಲ್ಲಿ ಬಾಣಗಳಂತೆ ಇರುವ ತರ್ಕಗಳು ಅಂದ್ರೆ ಉಪಮಾಲಂಕಾರ. ತರ್ಕಗಳೆಂಬ ಬಾಣಗಳು ಅಂತ ಹೇಳಿದ್ರೆ ರೂಪಕಾಲಂಕಾರ ಅಷ್ಟೇ. ಉಪಮಾನ ಉಪಮೇಯಗಳನ್ನ ಅಭಿನ್ನವಾಗಿ ಹೇಳಿಬಿಟ್ರೆ ರೂಪಕಾಲಂಕಾರ. ಉಪಮಾನ ಉಪಮೇಯಗಳನ್ನ ಭಿನ್ನ ಭಿನ್ನವಾಗಿ ಹೇಳಿದ್ರೆ ಉಪಮಾಲಂಕಾರ ಅಂತ ಕರ್ಸ್ಕೊಳ್ತಕ್ಕಂತಹದ್ದು. ತೀಕ್ಷ್ಣಾನ್ ತರ್ಕಶರಾನಸೌ, ತರ್ಕವೆಂಬ ಬಾಣಗಳನ್ನ ಚೆನ್ನಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ. ಹೇಗಿದೆ ಆ ಬಾಣಗಳಿಗೆ? ಎರಡು ವಿಶೇಷಣ. ವಿಪಕ್ಷಯುಕ್ತಾನ್ ತೀಕ್ಷ್ಣಾನ್. ವಿಪಕ್ಷಯುಕ್ತ ಆಚಾರದ ಸಿದ್ಧಾಂತಕ್ಕೆ ವಿರುದ್ಧ ಸಿದ್ಧಾಂತಗಳೇನಿವೆಯೋ ಅವುಗಳಿಂದ ಕೂಡಿರುವಂತಹ ಬಾಣಗಳು ಬರೇ ಬಾಣಗಳಲ್ಲ, ಚೂಪಾದ ಬಾಣಗಳು. ಅದಕ್ಕೆ ವೇದಾಂಗ ತೀರ್ಥರು ಒಂದು ಮಾತನ್ನು ಹೇಳ್ತಾರೆ, ಮರಿಬೇಡ್ರಿ. ಪ್ರಾರಂಭದಲ್ಲಿ ಹೇಳುವಾಗ ನಾರಾಯಣ ಪಂಡಿತಾಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಹೇಳುವಾಗ ಪ್ರತಿವೀರ, ಎದುರಿನಲ್ಲಿ ಕುಳಿತ ಎದುರಾಳಿ ಅಂತ ಹೇಳಿದ್ದಾರಾದ್ದರಿಂದ ಒಬ್ಬ ಯೋಧ ಎದುರಾಳಿ ಪ್ರತಿವೀರರನ್ನ ನಿರಾಸ ಮಾಡುವುದಕ್ಕೆ ಹೇಗೆ ಬಾಣಗಳನ್ನು ಬಿಡಬೇಕೋ ಹಾಗೆ ಬಾಣಗಳನ್ನು ಬಿಟ್ಟಿದ್ದಾರೆ. ಸರಿ, ಬಾಣಗಳು ಹೀಗೆ ಬರ್ತಾ ಇದ್ರೆ ಆಚಾರ್ಯ ಏನ್ ಮಾಡ್ತಾ ಇದ್ರು? ನೋಡ್ಕೊಂಡು ಕೂತಿದ್ದಿದ್ರ? ಏನ್ ಮಾಡಿದ್ರು ನೋಡ್ರಿ. 66ನೇ ಪದ್ಯದಲ್ಲಿ ಹೇಳುವಾಗ ಚಿಚ್ಛೇದ, ಕತ್ತರಿಸಿಬಿಟ್ರಂತೆ. ಚಿಚ್ಛೇದ ಅಂದ್ರೆ ಕತ್ತರಿಸಿಬಿಟ್ರು. ಯಾರು ಮಹಾಭಾರತವನ್ನ ಕೇಳಿದ್ದೀರಿ, ಮಹಾಭಾರತದ ಯುದ್ಧವನ್ನ ಇವತ್ತಿನ ಮಾಧ್ಯಮದ ಮೂಲಕ ನೋಡಿದ್ದೀರಿ, ಅವರಿಗೆ ಬಾಣಗಳನ್ನು ಕತ್ತರಿಸುವುದು ಅಂದ್ರೆ ಏನಂತ ಗೊತ್ತಾಗತ್ತೆ.
ಹೇಗ್ ಬಾಣ ಕತ್ತರಿಸ್ತಿದ್ರು ಅಂದ್ರೆ ಆ ಪ್ರತಿ ವ್ಯಕ್ತಿ ಬಿಟ್ಟ ಎದುರಾಳಿ ಬಿಟ್ಟದ್ದು ಇವರಿಗೆ ಬರುವುದರೊಳಗಾಗಿ ತುಂಡರಿಸಿ ಕೆಳಗೆ ಬೀಳ್ಬೇಕವು. ಬಂದ ಮೇಲಲ್ಲ, ಹಿಡ್ಕೊಂಡಲ್ಲ, ಎದುರಿನಲ್ಲಿದ್ದಾಗಲೇನೆ. ಮಹಾಭಾರತದಲ್ಲಿ ಭೀಮಸೇನ ದೇವರು ಎದುರಾಳಿಗಳು ಬಿಟ್ಟ ಬಾಣವನ್ನ ಹಾಗೇ ತುಂಡು ಮಾಡ್ತಿದ್ರಂತೆ. ಹೇಗೆ ತುಂಡು ಮಾಡ್ತಿದ್ರು ಅಂದ್ರೆ ಕೆಲವೊಂದ್ ಸರ್ತಿ ಗದಾ ಪ್ರಯೋಗ ಮಾಡಿ ತುಂಡು ಮಾಡ್ತಿದ್ರು, ಇನ್ನೊಂದ್ ಸರ್ತಿ ಪ್ರತಿಯಾಗಿ ಬಾಣಗಳನ್ನ ಹೂಡಿ ತುಂಡು ಮಾಡ್ತಿದ್ರು. ಬಹಳ ಬೇಸರ ಆಗಿತ್ತು ಅಂದ್ರೆ ತಾವ ಹೋಗಿ ತುಂಡು ಮಾಡಿಬಿಡ್ತಿದ್ರಂತ. ಎಲ್ಲಿ ಸುಳ್ಳೆ ಬಾಣ ಗದಾ ಅನ್ಕೋಬೇಕು ಅಂತ. ಅವ ಬಿಟ್ಟದ್ದು ಭೀಮಸೇನ ಕಡೆಗೆ ಬರೋದ್ರೊಳಗಾಗಿ ತಾವೇ ಮಧ್ಯಕ್ಕೆ ಹೋಗಿ ತುಂಡು ಮಾಡಿ ಹೋಗೋದು. ಆ ತಿಲ್ ಒಂದ್ ಬಂದ್ಬಿಡ್ಬೇಕಂತ. ಎಷ್ಟು ಬೇಸರ ಆಗ್ಬೇಕ್ರಿ ಹೇಳ್ರೋಣಂತ. ಆ ಬಾಣ ಬಿಟ್ಟು ಅವನಿಗೆ ಎಷ್ಟು ಅಪಮಾನ ಆಗಿರ್ಬೇಡ, ಅದು ಅಲ್ಲಿಗೆ ಮುಟ್ಟೋದು ಬೇಡ, ಅವನಿಗೇನ್ ಮಾಡೋದು ಬೇಡ, ಕೊನೆಗೆ ಅಲ್ಲಿವರೆಗೆ ಹೋಗಿ ಸ್ಟೇಷನ್ಗೆ ಆದ್ರೂ ಮುಟ್ಟಿದ್ರೆ ಸರಿ ಇರ್ತಿತ್ತು. ಅಲ್ಲೂ ಇಲ್ಲ, ಮಧ್ಯಕ್ಕೆ ಮುರಿದು ಬಿಟ್ರು. ಎಷ್ಟು ಅಬದ್ಧ ಇದು ಅಂತ ದುಃಖ ಪಡ್ತಿದ್ದಂತೆ. ಬಹಳ ಚಂದ ಹೇಳ್ಯಾರ್ರಿ ಮಹಾಭಾರತ ಯುದ್ಧ ಹೇಳುವಾಗ. ಅದಕ್ಕೆ ಇಲ್ಲೂ ಕೂಡ ಆಚಾರ್ಯ ಏನ್ ಮಾಡಿದ್ರು, ಚಿಚ್ಛೇದ ಅಥುಚ್ಛ ಧಿಷಣಃ, ಮತ್ತೊಂದು ಹೆಸರು ಮಧ್ವಾಚಾರ್ಯ ಹೆಸರು ಅಥುಚ್ಛ ಧಿಷಣಃ. ಹಿಂದೆ ವಿಶ್ವಾಭಿಜ್ಞ ಅಂತ ಹೇಳಿದ್ರು, ಈಗ ಅಥುಚ್ಛ ಧಿಷಣಃ ಅಂತ ಹೇಳ್ತಾರೆ. ತದಾ ತರ್ಕಸಾಯಕೈ ಪ್ರಯುಕ್ತ ಮಾತ್ರಾನ್ ಪ್ರಹಸನ್ ಲೀಲಯ ಅತಿಶಯಾಲುಮಿಹಿ. ಅವರೇನು ಪ್ರಯೋಗ ಮಾಡಿದ್ದಾರೆ, ಪ್ರಯೋಗ ಮಾಡಿದ ಕೂಡಲೇ ಇವರು ತ್ರಿವಿಕ್ರಮ ಪಂಡಿತಾಚಾರ್ಯರು ತರ್ಕವನ್ನ ಪ್ರಯೋಗ ಮಾಡಿದ್ರು. ಇವ್ರಿಗೇನು ಅಂತ ತಲೆ ಹೊಳಿಲೇ ಇಲ್ಲ ಮಧ್ವಾಚಾರ್ಯರಿಗೆ. ಒಂದೆರಡು ದಿವಸ ಟೈಮ್ ತಗೊಂಡು ಹೇಳಿದ್ರು ಅಂತ ಇಲ್ಲೇ ಇಲ್ಲ. ಪ್ರಯೋಗ ಮಾಡಿದ ಮುಂದಿನ ಕ್ಷಣದಲ್ಲಿ ಖಂಡಿಸಿ ಇದ್ದಾರೆ. ಖಂಡಿಸುವಾಗ ಆಯಾಸ ಇರಲಿಲ್ಲ. ಹಸನ್ ಲೀಲಯ, ಪ್ರಹಸನ್ ಲೀಲಯ, ಅನಾಯಾಸವಾಗಿ ತುಂಡರಿಸಿದ್ರು, ನಗನಗುತ್ತಾ ತುಂಡರಿಸಿದ್ರು ಅಂತ ಹೇಳ್ತಾರೆ. ಎರಡು ಮಾತು ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದು. ಮಧ್ವಾಚಾರ್ಯರು ಆ ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರಯೋಗ ಮಾಡಿರುವ ವಾಕ್ಯಗಳನ್ನ ಹೇಗೆ ಕತ್ತರಿಸಿದ್ರು ಅಂದ್ರೆ ನಗತಾ ನಗತಾ ಕತ್ತರಿಸಿ ಹಾಕಿದ್ರು, ಅನಾಯಾಸವಾಗಿ ಕತ್ತರಿಸಿ ಹಾಕಿದ್ರು. ಎರಡು ಕೆಲಸ ಆಗಬೇಕು. ಪ್ರತಿವಾದಿಗಳನ್ನು ನಿರಾಕರಣೆ ಮಾಡುವಾಗ ಕೂಗಾಡಿ ಒದರಾಡಿ ಚೀರಾಡಿ ಇವು ಯಾವುದು ಮಾಡೋ ಹಂಗಿಲ್ಲ. ನಗತಾನೇ ಉತ್ತರವನ್ನು ಕೊಡಬೇಕು, ಅನಾಯಾಸವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಏನ್ ಬಿಡ್ರಿ, ಯಾರೂ ಮಾಡಬಹುದು, ಮಧ್ವಾಚಾರ್ಯ ಏನ್ ಮಾಡಿದ್ದು ಅಂತ ಕೇಳಿದ್ರೆ 67ನೇ ಪದ್ಯದಲ್ಲಿ ಆಧಾರ್ಯಾಣಿ ಇತರ ಜನೈಹಿ ಅನಿವರ್ತ್ಯಾನಿ ಪುರುಷೈಹಿ ವಿಜಿಗೀಷು ದ್ವಿಜಶ್ರೇಷ್ಠೋ ವೇದಾಸ್ತ್ರಾಣಿ ಪ್ರಯುಕ್ತವಾನ್. ಸಾಮಾನ್ಯವಾಗಿತ್ತೇನವರು ಬಿಟ್ಟದ್ದು ಪ್ರಯೋಗಗಳು. ಇತರ ಜನೈಹಿ ಅಧಾರ್ಯಾಣಿ, ಬೇರೆಯವರು ಯಾರೂ ಕೂಡ ಅದನ್ನ ಧರಿಸಲು ಸಾಧ್ಯವಾಗಿರ್ಲಿಲ್ಲ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರಯೋಗ ಮಾಡಿರುವ ಬಾಣಗಳಾಗಲಿ ಅರ್ಥಾತ್ ವಾದದ ವಾಕ್ಯಗಳನ್ನ ಉಳಿದವರು ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ, ಮಧ್ವಾಚಾರ್ಯರಿಗೆ ಮಾತ್ರ ಸಾಧ್ಯವಾದದ್ದು. ಹೇಗೆ ಗಾಂಧೀವ ಧನಸ್ಸು ಅರ್ಜುನನಲ್ಲದೆ ಮತ್ತೊಬ್ಬರಿಗೆ ಎತ್ತಲಿಕ್ಕಾಗಲಿಲ್ವೋ, ಭೀಮ ಹೋಗ್ಲೇ ಇಲ್ಲ, ಆ ವಿಷಯ ಬೇರೆ. ಪರೀಕ್ಷೆಯಲ್ಲಿ ಕೂತವ್ರ ವಿಚಾರ ಮಾತ್ರ ಹೇಳ್ತಿರ್ತೀವಿ, ಪರೀಕ್ಷೆಯಲ್ಲಿ ಕೂಡದೇ ಇದ್ದವ್ರ ವಿಚಾರ ಹೇಳೋದಿಲ್ಲ. ಗಾಂಧೀವ ಅರ್ಜುನ ಮಾತ್ರ ಎತ್ತಿದನೋ, ರಾಮಚಂದ್ರ ಮಾತ್ರ ಹೇಗೆ ಎತ್ತಿದನೋ, ರಾಮಚಂದ್ರ ಹೇಗೆ ಎತ್ತಿದ ಅವನೊಬ್ಬನಿಗೆ ಸಾಧ್ಯ ಆಯಿತೋ, ಅರ್ಜುನನಿಗೆ ಮಾತ್ರ ಹೇಗೆ ಸಾಧ್ಯವಾಯಿತೋ ಹಾಗೆ ಮಧ್ವಾಚಾರ್ಯರಿಗೆ ಮಾತ್ರ ಸಾಧ್ಯವಾದದ್ದು ಇದು. ಅಧಾರ್ಯಾಣಿ ಇತರೈ ಜನೈಹಿ ಅನಿವರ್ತ್ಯಾನಿ ಪುರುಷೈಹಿ. ಬೇರೆಯವರಿಗೆ ಯಾರಿಗೂ ಕೂಡ ಇದನ್ನ ಏನ್ ಮಾಡ್ಲಿಕ್ಕಾಗೋದಿಲ್ಲ, ನಿರಾಕರಣೆ ಮಾಡ್ಲಿಕ್ಕಾಗೋದಿಲ್ಲ. ಪುರುಷೈರ ನಿವರ್ತ್ಯಾನಿ. ಆಮೇಲೆ ವಿಜಿಗೀಷು ದ್ವಿಜಶ್ರೇಷ್ಠ, ಈ ಬ್ರಾಹ್ಮಣ ಶ್ರೇಷ್ಠರಾದ ತ್ರಿವಿಕ್ರಮ ಪಂಡಿತಾಚಾರ್ಯ ಸೋಲಿಸಬೇಕು ಅಂದ್ರೆ ಆಚಾರನ ಪರಾಜಯಗೊಳಿಸಬೇಕು ಅಂತ ವೇದಾಸ್ತ್ರಾಣಿ ಪ್ರಯುಕ್ತವಾನ್, ವೇದಾಸ್ತ್ರಗಳನ್ನ ಪ್ರಯೋಗ ಮಾಡಿದ್ರಂತೆ. ಅಂದ್ರೆ ಇಷ್ಟೊತ್ತು ತರ್ಕ ಹೇಳಿದ್ರು, ಈಗ ವೇದ ವಾಕ್ಯಗಳನ್ನ ಹೇಳಿ ಪ್ರಾರಂಭ ಮಾಡಿದ್ದಾರೆ. ಆ ವೇದ ವಾಕ್ಯಗಳ ಪ್ರಯೋಗ ಮಾಡಿದ್ರೆ ನೋಡ್ರಿ, ಹಿಂದೆ ಮಾಡಿದಂತೆ ಈಗ ಮಾಡ್ಲಿಕ್ಕೆ ಬರೋದಿಲ್ಲ. ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, ಹಿಂದೆ ಯುಕ್ತಿಗಳನ್ನ ಮಾಡಿದಾಗ ಖಂಡಿಸಿದ್ರು, ಈಗ ವೇದವಾಕ್ಯವನ್ನ ಪ್ರಯೋಗ ಮಾಡಿದರೆ ಖಂಡಿಸ್ಲಿಕ್ಕೆ ಬರೋದಿಲ್ಲ. ಹೇಗೆ ಹೇಳಿ ನೋಡಂತೆ. ಈಗ ಅಹಂ ಬ್ರಹ್ಮಾಸ್ಮಿ ಅಂತ ಅವರು ಪ್ರಯೋಗ ಮಾಡಿದ್ರು ಅಂತ ಇಟ್ಕೊಳ್ರಿ, ನಾನೇ ದೇವರು ಅಂತ. ತಪ್ಪು ಅಬದ್ಧ ಅನ್ಲಿಕ್ಕೆ ಬರೋದಿಲ್ಲ. ಯಾಕೆ ಗೊತ್ತಾ, ಅದು ವೇದವಾಕ್ಯ. ವೇದವಾಕ್ಯವನ್ನ ಖಂಡಿಸ್ಲಿಕ್ಕೆ ಬರೋದಿಲ್ಲ. ಹಿಂದೆ ಮಾಡಿದಂತೆ ಮಾಡೋಣ ಅಂದ್ರೆ ಖಂಡಿಸ್ಲಿಕ್ಕೆ ಬರೋದಿಲ್ಲ. ಈಗ ಏನ್ ಮಾಡ್ಬೇಕು, ಈಗೊಂದು ಬೇರೆ ವ್ಯವಸ್ಥೆ ಮಾಡ್ಕೋಬೇಕೀಗ. ಬೇರೆ ವ್ಯವಸ್ಥೆ ಏನ್ ಮಾಡ್ಕೊಂಡ್ರು ಅಂದ್ರೆ, ಯುದ್ಧದಲ್ಲಿ ನಿಂತಾಗ ಒಬ್ಬ ಸಾಮಾನ್ಯ ಬಾಣಗಳನ್ನು ಪ್ರಯೋಗ ಮಾಡಿದ್ದಿದ್ರೆ ಇನ್ನೊಬ್ಬ ಸಾಮಾನ್ಯ ಬಾಣಗಳನ್ನು ಪ್ರಯೋಗ ಮಾಡಿ ಕತ್ತರಿಸಬಹುದು. ಆದರೆ ಒಬ್ಬ ಅಗ್ನ್ಯಸ್ತ್ರವನ್ನ ಬಿಟ್ಟಿದ್ದಾನೆ ಅಂತ ಇಟ್ಕೊಳ್ರಿ, ಆಗ ಆ ಅಗ್ನ್ಯಸ್ತ್ರಕ್ಕೆ ಪ್ರತಿಯಾಗಿ ವಾರುಣಾಸ್ತ್ರವನ್ನ ಬಿಡಬೇಕೇ ವಿನಃ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ,
ಅದನ್ನ ಕತ್ತರಿಸ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಆಚಾರ್ಯ ಏನ್ ಮಾಡಿದ್ರು, ವಾಕ್ಯೈರತಿ ಬಲೀಯೋಭಿ ಪ್ರತ್ಯಸ್ತ್ರೈರಿವ ವೈದಿಕೈ ಅರ್ಥಾಂತರ ಪ್ರಕಟಯಂತಾನ್ಯಸೌ ಸನ್ಯವರ್ತಯತ್. ಆ ಎಲ್ಲ ಬಾಣಗಳನ್ನು ತಿರುಗಿಸಿಬಿಟ್ರು ಅವರ ಕಡೆಗೇನೆ. ಇನ್ಯಾರು ಏನ್ ಮಾಡದೆ ಇದ್ದಂಗ, ಹೇಗೆ ಅಗ್ನ್ಯಸ್ತ್ರವನ್ನ ಪ್ರಯೋಗ ಮಾಡಿದಾಗ ವಾರಣಾಸ್ತ್ರದಿಂದ ಅದನ್ನು ಶಾಮನ ಮಾಡಬೇಕೋ, ಹಾಗೆ ವೇದವನ್ನ ಹೇಳಿದಾಗ ಆ ವೇದಗಳಿಗೆ ಅನ್ಯಾರ್ಥವನ್ನ ಮಾಡಿ ಅದನ್ನು ಶಾಂತಿಗೊಳಿಸಿದ್ದಾರೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದರೆ ಹೌದು, ಅಹಂ ಬ್ರಹ್ಮಾಸ್ಮಿ ಎಂಬ ಶಬ್ದಕ್ಕೆ ಏನರ್ಥ, ನಾನು ಬ್ರಹ್ಮ ಅಂತ ಅರ್ಥ. ಯಾರು ಯಾರು ನಾನು ಬ್ರಹ್ಮ ಅಂದ್ರೆ ಯಾರು ಅಂತ ಕೇಳಿದ್ರೆ ನೀನಲ್ಲ, ಒಳಗಿದ್ದವನು ಬ್ರಹ್ಮ, ಇಷ್ಟೇ ಅರ್ಥ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ಬ್ರಹ್ಮ. ಹೇಗೆ ಹೇಳ್ತಿರ್ತಾನೆ ಹೇಳ್ರಿ, ಮಧ್ವಾಚಾರ್ಯ ಕೇಳಿದ್ರು, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವಾಗ ಹೇಳಿ ನೋಡಂತೆ ಹೆಂಗೆ ಹೇಳ್ತಿರ್ತಿ, ಅಹಂ ಬ್ರಹ್ಮಾಸ್ಮಿ ಅಂತಿ. ಯಾಕ ಎದೆ ಯಾಕೆ ಮುಟ್ಕೊಂಡು ಹೇಳ್ಬೇಕಪ್ಪ ನೀನು, ಅಹಂ ಬ್ರಹ್ಮಾಸ್ಮಿ? ಸುಮ್ಮನೆ ತಮಾಷೆಗೆ ಹೇಳ್ತಿದ್ದೀನಿ, ಸುಮ್ಮನೆ ತಮಾಷೆಗೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಾಗ ನೀ ಎದೆ ಯಾಕೆ ಮುಟ್ಕೋಬೇಕಾಗಿತ್ತು, ಸುಮ್ಮನೆ ಹೇಳ್ಬೇಕಾಗಿತ್ತು. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಂಗಿಲ್ರಿ ಅವ, ಇದಿ ತಟ್ಕೊಂಡು ಹೇಳ್ತಾನ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡು. ಅದಕ್ಕೆ ಅವನಿಗೂ ಗೊತ್ತದ್ರಿ, ಕನ್ಫರ್ಮ್ ಅದ ಅವಂಗ, ಏನು ಒಳಗಿದ್ದವನೇ ಬ್ರಹ್ಮ ಒಳಗಿದ್ದವನೇ ಬ್ರಹ್ಮ ಅಂತ ಕನ್ಫರ್ಮ್ ಇದ್ದದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಬರ್ಕೊಂಡ ಹೊರತಾಗಿ ತಾನ ಬ್ರಹ್ಮ ಅಂತ ಹೇಳಿದ್ದಿಲ್ಲ. ಹಂಗಾಗಿದ್ರೆ ಏನ್ ಹೇಳ್ಬೇಕಾಗಿತ್ತು, ಊರಿನಾಗಿದ್ದವ್ ಕೇಳ್ಕೊಂಬ, ನಾ ಯಾರು ಅಂತ ಗೊತ್ತಾಗ್ತದೆ ಅಂತ ಹೇಳ್ಬೇಕಾಗಿತ್ರಿ ಅವ. ಅಂದೇನವ ಊರಾಗಿದ್ದವ್ರು ಕೇಳ್ಕೊಂಬ, ಕಪಿಲಾಚಾರ್ಯ ಏನು ಅಂತ ತಿಳ್ಕೊಂಡು ಕೇಳ್ಕೊಂಬ ಅಂದ್ರೆ ಗೊತ್ತಾಗ್ತದೆ, ಕಪಿಲಾಚಾರ್ಯನ್ ಗೊತ್ತಾಗ್ತದೆ ಊರಾಗಿದ್ದವರಿಗೆ. ನೀನ್ ಹೇಳಿಕ್ ಹೋಗ್ಬೇಡ. ಎಂದೂ ಕೂಡ ಏನನ್ಲಿಲ್ಲ ಅಂತಂದ್ರೆ ನನ್ನ ಪರಿಚಯ ಊರಿನವರಿಂದ ಮಾಡಿಸ್ಲಿಕ್ಕೆ ಹೋಗ್ಲಿಲ್ಲ ಅವನು. ನಾನು ಬ್ರಹ್ಮ ಅಂತ ತಾನೇ ಎದಿ ತಟ್ಕೊಂಡ. ಯಾಕೆ ಅಂದ್ರೆ ಅವನಿಗೂ ನಿಶ್ಚಯದ ಒಳಗಿದ್ದವನೇ ಬ್ರಹ್ಮ ಅಂತ ತಿಳ್ಕೊಂಡು. ಅಹಂ ಆಚಾರ್ಯ ಹೇಳಿದ್ರು, ಅಹಂ ಅನ್ನೋ ಶಬ್ದಕ್ಕೆ ನಾನು ಅಂತ ಹೇಗೆ ಅರ್ಥ ಇದೆಯಲ್ಲ, ಹಾಗೆ ಇನ್ನೊಂದು ಅರ್ಥ ಇದೆ. ಏನು ಅಂದ್ರೆ ಎಂದೂ ಬಿಡಲಾಗದವನು ಅಂತ ಅರ್ಥ. ಅಹಂ ಶಬ್ದಕ್ಕೆ ಅರ್ಥ ಏನು, ಎಂದೂ ಬಿಡಲಾಗದವನು. ನೋಡ್ರಿ, ಅರ್ಥವೇ ಗೊತ್ತಿದ್ದಿಲ್ಲ ಪಾಪ ಎಷ್ಟೋ ಜನರಿಗೆ. ಅಹಂ ಅನ್ನೋ ಶಬ್ದಕ್ಕೆ ಅರ್ಥ ಏನು, ಬಿಡಲಾಗದವನು. ಅಹೇಯತ್ವಾತ್ ಅಹಂ ನಾಮ, ಎಂದೂ ಬಿಡಲಿಕ್ಕಾಗದೇ ಇದ್ದವನಾದ್ರಿಂದ ದೇವರಿಗೆ ಅಹಂ ಅಂತ ಕರಿಬೇಕಂತೆ. ದಾಸರು ಯಾರೋ ಹಾಲು ಹೇಳಿದ್ರಂತೆ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಅಂತ ಹೇಳಿದ್ರಂತೆ. ದೇವರೇ ಎಲ್ಲಾ ಬೇಕಾರ್ ಬಿಟ್ಟೀವಿ, ನಿನ್ನ ಮಾತ್ರ ಬಿಡ್ಲಿಕ್ಕಾಗೋದಿಲ್ಲ. ಮನೆಯಾಗ ಜಗಳ ಮಾಡಿದ್ರೆ ಮನಿ ಬಿಟ್ಟು ಹೋಗ್ತೀವಿ. ದಾಸರು ಭಾಳ ಚಂದ ಹೇಳ್ಯಾರ್ರಿ. ಅವ್ರಿಗೊಬ್ಬರಿಗೆ ಧೈರ್ಯನ ಮತ್ತದ ಹಂಗೆ ಹೇಳೋದು, ಉಳಿದವ್ರ ಮತ್ತೆ ಧೈರ್ಯ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮನ್ಯಾಗ ಜಗಳ ಮಾಡಿದ್ರೆ ಮನಿ ಬಿಟ್ಟು ಹೋಗ್ತೀವಿ ಅಂತ ದಾಸರು ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಮನಿ ಇದ್ದಿದ್ದಿಲ್ಲ, ಮಠದಾಗ ಇರ್ತಿದ್ದು ನಡೀತದೆ. ನಮಗ್ ಹಂಗೆ ಜಗಳ ಮಾಡಿದ್ರೆ ಮನಿ ಬಿಟ್ಟು ಹೋಗ್ತೀವಿ ಹೋಗಂತಾರ. ಅದಕ್ಕೆ ಹಂಗೆಲ್ಲ ಹೋಗ್ಬಾರ್ದು. ನಮ್ಮಲ್ಲಿ ಒಬ್ರು ಹೇಳ್ತಿರ್ಬೇಕು, ಚಾಟಿ ಮಾಡ್ತಿರ್ಬೇಕು. ಗುಂಡಣ್ಣ ಮನಿ ಬಿಟ್ಟು ಹೊಂಟಿದ್ದಂತ ಪಾಪ. ಗುಂಡಣ್ಣ ಮನಿ ಬಿಟ್ಟು ಹೊಂಟಾಗ ಅಪ್ಪ ಮಗ ಜಗಳ ಆಡಿದ್ರಂತ. ಜಗಳ ಆಡಿದಾಗ ಗುಂಡ್ಯಾಗ ಸಿಟ್ಟು ಬಂತಂತ. ನಾ ಮನಿ ಬಿಟ್ಟು ಹೋಗ್ತೀನಿ ಎಂದಂತ. ಅಪ್ಪ ಏನೂ ಮಾತಾಡ್ಲೇ ಇಲ್ಲ. ಹಂಗ ಸರಿ ಅವ ಅನ್ಲಿಲ್ಲ ಅಂದ್ರೆ ನಾ ಹೋಗ್ತೀನಿ ತಕೊಂಡು ಮನಿಯೊಳಗ ಹಿತ್ತಗಳ ಜಗಳ ಆಗಿತ್ತು. ಊದಕ್ಕೆ ಹಿಂಗ್ ಹೊಂಟಿದ್ದಂತೆ. ನಡಮನಿ ದಾಟ ಹೊತ್ತಿಗೆ ಅಪ್ಪ ಗುಂಡ್ಯಾ ಅಂತ ಕರೆದಂತ. ಸಮಾಧಾನ ನಮ್ಮಪ್ಪ ಹೊಳ್ಳಿ ಬಾ ಅಂತ ಕಾಣಿಸ್ತ ತಿಳ್ಕೊಂಡಿದ್ದ. ಒಂದ ಮಾತು ಹೇಳಿದ, ಅಪ್ಪ ಹೋಗೋ ಕಾಲಕ್ಕೆ ಬಾಗ್ಲಾಟ್ ಹಾಕೊಂಡು ಹೋಗ್ಬೇಕು ಬಂದಿಗಿಂತ ಎಲ್ಲ. ಮತ್ತೆ ಅದಕ್ಕೆ ಗುಂಡ್ಯಾ ಹೋಗೋ ಕಾಲಕ್ಕೆ ಬಾಗ್ಲಾಟ್ ಹಾಕೊಂಡು ಹೋಗು ಅಂತ ಹೇಳಿದ್ದಂತೆ. ನಮ್ಮನ್ನ ಯಾರು ಕರೆಯಂಗಿಲ್ರಿ. ಸಿಟ್ಟು ಮಾಡ್ಕೊಂಡ್ರೆ ಮನಿ ಬಿಟ್ಟು ಹೋಗ್ಬೋದು, ಬ್ಯಾಡ ಅಂದ್ರೆ ಊಟ ಬಿಟ್ಟು ಎದ್ದು ಹೋಗ್ಬೋದು ಸಿಟ್ಟು ಮಾಡಿ. ಕೆಲವು ನೋಡ್ತಿರ್ತಾರ, ಊಟ ಬಿಟ್ಟು ಹೋಗ್ತಾರೆ ಸಿಟ್ಟು ಮಾಡ್ಕೊಂಡು ಊಟಕ್ಕೆ ಕೊಡೋಕ್ಕಿಂತ ಮೊದಲು ಬಿಟ್ಕೊಂಡು ಹೋಗೋದು ಚಲೋ ರೀ. ಯಾಕಂದ್ರೆ ಹಾಕೊಳಿಕರ ಬರ್ತದೆ. ಊಟಕ್ಕೆ ಕೂತ್ ಮೇಲೆ ಬಿಟ್ಟು ಹೋದ್ರೆ ಏನ್ ಮಾಡ್ಲಿಕ್ಕೆ ಬರ್ತದೆ? ಊಟಕ್ಕೆ ಕೂತ್ ಮೇಲೆ ಬಿಟ್ಟು ಹೋದ್ರೆ ಏನ್ ಮಾಡ್ಲಿಕ್ಕೆ ಬರ್ತದೆ? ನವದಂಪತಿಗಳು ಇದ್ರಂತ ಪಾಪ. ನವದಂಪತಿಗಳು ಇದ್ರಲ್ಲ, ನವದಂಪತಿಗಳು ಅಂದ್ರೆ ಏನ್ರಿ, ಪಾಪ ಅನ್ಬಾರ್ದು. ಗುಂಡ್ಯ ಆಫೀಸ್ನಿಂದ ಹೊಡ್ಕೋದ್ ಬಂದು ಹೆಂಡತಿ ಇವತ್ತು ಅಡಿಗೆ ಮಾಡಿರ್ತಾಳ ಉಣ್ಬೇಕು ಅಂತ ಬಂದ್ರೆ ಮನಿಗ್ ಬಂದು ನೋಡ್ತಾನ, ಹೆಂಡತಿ ಕಣ್ ಕೆಮ್ಮ ಮಾಡ್ಕೊಳ ಕೂತಿದ್ಲಂತ. ಅಂತ ಗುಂಡಗ್ ಗಾಬರಿ ಆತು. ಈಕೆ ಯಾಕೆ ಇಷ್ಟ ಅಳ್ಳಿಗತ್ತಾಳ, ಏನಾತು? ಅಡಿಗೆ ಮಾಡಿಲ್ಲೇನೋ? ಇಲ್ಲ ಮಾಡಿದ್ದೆ. ಮತ್ತೆ ಯಾಕೆ ಅಳ್ಳಿಗತ್ತಿ? ಮಾಡಿ ಇಟ್ಟಿದ್ದೆ, ನಾಯಿ ತಿಂದು ಬಿಡ್ತು ಅಂತ. ಅದಕ್ಕೆ ಗುಂಡ್ ಹೇಳಿದಂತ, ಏನ್ ತಪ್ಪಿಲ್ಲ, ಹಾಸ್ಪಿಟ್ಲಿಗೆ ಫೋನ್ ಮಾಡೋಣಂತೆ, ಆಯುಷ್ ಇದ್ರೆ ಬದುಕೋತದ ಅಂತ ಹೇಳಿದಂತ. ಬಹಳ ಏನ್ ತಲೆ ಕೆಡಿಸ್ಕೊಳಿಕ್ ಹೋಗ್ಬೇಡ, ನಾಯಿಗೆ ಆಯುಷ್ ಇದ್ರೆ ಬದುಕೋತದ, ಇಲ್ಲೇ ಇದ್ರೆ ಇಲ್ಲ ಅಂತ ಹೇಳಿದಂತೆ. ಹಂಗ ಊಟ ಮೊದ್ಲಿಗೆ ಕೂತ್ರೆ ಸಿಟ್ ಮಾಡ್ಕೊಂಡು ಎದ್ದು ಹೋದ್ರೆ ಬಿಡಬಹುದು, ಮುಂದೆ ಕೂತ್ರೆ ಏನ್ ಪ್ರಸಂಗ? ಇಲ್ಲೇ ಇಲ್ಲ. ಮನೆ ಬಿಡಬಹುದು, ಊಟ ಬಿಡಬಹುದು. ರಾಯತ ಮುನಿಯಲು ರಾಜ್ಯವನ್ನೇ ಬಿಡಬಹುದು. ರಾಯತ ಮುನಿದರು ರಾಜ್ಯವನ್ನೇ ಬಿಟ್ಟು ಹೋಗ್ಬಿಡ್ತೀವಿ.
ಆದರೆ ಹರಿ ನಿನ್ನ ಚರಣವ ತೊರೆದು ಜೀವಿಸಲ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವರು ಅಷ್ಟು ಅಹೇಯನಾದದ್ದರಿಂದಲೇನೆ ಅವನಿಗೆ ಏನ್ ಕರೆದಿದ್ದಾರೆ? ಅಹಂ ಅಂತ ಕರೆದಿದ್ದಾರೆ. ಈ ಅರ್ಥವನ್ನ ಜಗತ್ತಿಗೆ ತಿಳಿಸಿಕೊಟ್ಟ ಏಕೈಕ ಆಚಾರ್ಯರು ಮಧ್ವಾಚಾರ್ಯ, ಬೇರೆ ಇನ್ಯಾರು ಹೇಳಿ. ಎಲ್ಲಾರು ಅಹಂ ಅಂದಾಗ ನಾ ಅಂತೇ ಬಡ್ಕೊಂಡು ಸತ್ತು, ಯಾವ ಉಪಯೋಗ ಬೀಳಲಿಲ್ಲ. ಅಹಂ ಅಂದ್ರೆ ಅಹೇಯನಾದವು. ನೋಡ್ರಿ, ಈ ಅರ್ಥದಲ್ಲಿ ವರಾಹ ಎಂಬ ಶಬ್ದವನ್ನು ತೆಗೆದುಕೊಂಡು ನೋಡ್ಕೊಳ್ರಿ, ಎಷ್ಟು ಚೆನ್ನಾಗಿದೆ. ವರ ಅಂದ್ರೆ ಶ್ರೇಷ್ಠ, ಉತ್ತಮ. ವರ ಅಂದ್ರೆ ಶ್ರೇಷ್ಠ, ಉತ್ತಮ. ಅಹ ಅಂದ್ರೆ ಬಿಡಲಾಗದವನು. ಇವನು ಎಷ್ಟು ಬಿಡಲಾಗದವನು ಅಂದ್ರೆ ಇಷ್ಟು ಉತ್ತಮವಾದ ವಸ್ತು ಇನ್ನೊಂದು ಇಲ್ವೇ ಇಲ್ಲವಾದ್ರಿಂದಾಗಿ ಅವನನ್ನು ಬಿಡ್ಲಿಕ್ಕೆ ಬರೋದಿಲ್ಲ ನಮಗೆ. ದೇವರಂತ ಉತ್ತಮ ವಸ್ತು ಇನ್ನೊಂದು ಇಲ್ಲವಾದದ್ರಿಂದ ಬಿಟ್ಟು ಇನ್ನೊಂದು ಕಡೆಗೆ ಹೋಗ್ತೀವಿ ಅಂತಿಲ್ಲ. ಹಾಗಾಗಿ ದೇವರಿಗೆ ವರಾಹ ವರಾಹ. ಅಹಂ ಅಂದ್ರೆ ನಪುಂಸಕಲಿಂಗ, ಆಹ ಅಂದ್ರೆ ಪುಲ್ಲಿಂಗ. ವರಾಹ ಅಂದ್ರೆ ಬಿಟ್ಟು ಹೋಗಲಾರದ ಶ್ರೇಷ್ಠ ವಸ್ತು ದೇವರು. ನಾವು ತಿಳ್ಕೊಂಡಿದ್ವಿ ಹಂದಿ ಅಂತ ತಿಳ್ಕೊಂಡು ಕೂತ್ಬಿಟ್ಟಿದ್ವಿ ನಾವು. ಶಬ್ದಾರ್ಥ ಗೊತ್ತಿಲ್ಲದೆ ಇರೋ ದಡ್ರ ಕೈಯಾಗ ಕೊಟ್ಟು ಹಿಂಗೆ ಆಗ್ತದೆ. ಅದಕ್ಕೆ ಆಚಾರ್ಯರು ವಾಕ್ಯೈರತಿ ಬಲೀಯೋಭಿಹಿ ಪ್ರತ್ಯಸ್ತ್ರೈರಿವ ವೈದಿಕೈಹಿ ಅರ್ಥಾಂತರಂ ಪ್ರಕಟಯಂತಾನ್ಯಸೌ ಸನ್ಯವರ್ತಯತ್ ಅನ್ನುವ 68ನೇ ಶ್ಲೋಕ. ಇನ್ನು ಒಂದು ಶ್ಲೋಕ ಹೇಳಿ ನಿಲ್ಲಿಸ್ತೇನೆ. ಏನು, ಎಷ್ಟು ದಿವಸ ನಡೀತು ವಾದ? ಸಪ್ತಾಷ್ಟಾನಿ ದಿನಾನ್ಯೇವಂ ವಾದಂ ಕೃತ್ವಾ ಸಹಾ ಮುನಾ ನಿರುತ್ತರಂ ತಂ ನಿಶ್ಚೋದ್ಯಂ ಚಕ್ರೇ ಚಕ್ರಾಯುಧ ಪ್ರಿಯ. ಹೀಗೆ 7-8 ದಿನಗಳವರೆಗೆ ವಾದ ನಡೀತು. ಸಪ್ತಾಷ್ಟಾನಿ ದಿನಾನ್ಯೇವ, ಸಪ್ತ ಅಷ್ಟ 7 8, ಅಥವಾ ಕೆಲವರ ಪ್ರಕಾರ 15, 7 8 15 ದಿನಗಳವರೆಗೆ ವಾದ ನಡೆಯಿತು. ನಿರುತ್ತರಂ ತಂ ನಿಶ್ಚೋದ್ಯಂ ಚಕ್ರೇ ಚಕ್ರಾಯುಧ ಪ್ರಿಯ. ಮತ್ತೆ ಮಧ್ವಾಚಾರ್ಯ ಹೆಸರು ಚಕ್ರಾಯುಧ ಪ್ರಿಯ. ಚಕ್ರಾಯುಧ ಪ್ರಿಯರಾದ ಆಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯನ ನಿರುತ್ತರಂ ನಿಶ್ಚೋದ್ಯಂ, ಉತ್ತರವೂ ಹೇಳಿಕ್ ಬಂದಿರಬಾರದು, ಪ್ರಶ್ನೆಯೂ ಹೇಳಿಕ್ ಬಂದಿರಬಾರದು, ಎರಡೂ ಮಾಡಿದ್ರಂತೆ. ಎಷ್ಟು ಚೆನ್ನಾಗಿ ನೋಡ್ರಿ. ಪ್ರಶ್ನೆ ಕೇಳಲಿಕ್ಕೆ ಬಂದಿರಬಾರದು ಅಂತ ಮಾಡಿದ್ರೆ ಒಂದು ವಿಷಯ, ಉತ್ತರವೂ ಹೇಳಿಕ್ ಬಂದಿರ. ನಿರುತ್ತರಂ ತಂ ನಿಶ್ಚೋದ್ಯಂ. ತ್ರಿವಿಕ್ರಮ ಪಂಡಿತಾಚಾರ್ಯನ ಮುಂದೆ ಪ್ರಶ್ನೆಯೂ ಕೇಳಿರಬಾರದು, ನಾವು ಕೇಳಿದ ಪ್ರಶ್ನೆಗೆ ಉತ್ತರವನ್ನೂ ಕೊಡ್ಲಿಕ್ಕೆ ಬಂದಿರಬಾರದು. ಹಾಗೆ ಮಾಡ್ತಾರೆ. ಯಾರೋ ಅವನಿಗೆ ಗುಂಡಣ್ಣ ಕೇಳಿದ್ರಂತೆ, ಅಲ್ಪ ಗುಂಡಣ್ಣ, ಯಾವಾಗ ಯಾರು ಏನ್ ಕೇಳಿದ್ರು ಪ್ರಶ್ನೆಯೇ ಮಾಡ್ತೀಯಲ್ಲೋ, ಪ್ರಶ್ನೆ ಯಾಕೆ ಉತ್ತರ ಕೊಡ್ತೀನಿ ನೀನು ಅಂತ ಕೇಳಿದ್ರೆ ಯಾಕೆ ಉತ್ತರ ಕೊಡಬಾರದು ಅಂತ ಕೇಳಿದಂತವನ. ಅರ್ಥ ಆಯ್ತಲ್ಲ? ಏನ್ ಕೇಳಿದವನಿಗೆ ನೀ ಏನ್ ಕೇಳಿದ್ರು ಪ್ರಶ್ನೆ ಒಳಗೆ ಉತ್ತರಿಸ್ತೀಯ ಅಂತ, ಯಾಕೆ ಹಂಗ್ ಮಾಡ್ತಿ ಅಂತ ಕೇಳಿದ್ರೆ ಯಾಕೆ ಕೊಡಬಾರದು ಅಂತ ಪ್ರಶ್ನೆ ಕೇಳಿದಂತ. ನಿರುತ್ತರಂ ತಂ ನಿಶ್ಚೋದ್ಯಂ ಚಕ್ರೇ ಚಕ್ರಾಯುಧ ಪ್ರಿಯ. ಆಮೇಲೆ ಕೊನೆ ವಾಕ್ಯ ಯಾವುದು ಅಂದ್ರೆ ಪ್ರಣಮ್ಯ ಆಚಷ್ಟ ಶಿಷ್ಟೋಸೌ ಕ್ಷಮ್ಯತಾಂ ನಾಥ ಚಾಪಲಂ ಪದಪದ್ಮರಜೋ ದಾಸ್ಯಂ ಧ್ರುವಂ ಮೇ ದೀಯತಾಮಿತಿ. ಕ್ಷಮಾಪಣೆಯನ್ನು ಕೇಳಿಕೊಂಡ್ರಂತೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಕ್ಷಮೆಯಾಗಲಿ, ನಾವು ಬಹಳ ದಡ್ಡರು, ಏನೋ ಮೊಂಡಾಟದಿಂದ ನಿಮ್ಮ ಜೊತೆಗೆ ವಾದಕ್ಕೆ ಬಿದ್ದು ಬಿಟ್ಟಿದ್ದೇವೆ. ನಿಮ್ಮ ಪಾದಧೂಳಿಯನ್ನ ನಮಗೆ ಕೊಡ್ರಿ. ಇದನ್ನು ಇವತ್ತು ವಿಸ್ತಾರ ಮಾಡೋದಿಲ್ಲ, ಇವತ್ತು ಸಮಯವಾದ್ರಿಂದ ನಿಲ್ಲಿಸ್ತೇನೆ, ನಾಳೆ ವಿಸ್ತಾರ ಮಾಡ್ತೇನೆ. ಪ್ರಣಮ್ಯ ಆಚಷ್ಟ ಶಿಷ್ಟ ಅಸೌ. ಅಸೌ ಶಿಷ್ಟ. ಈ ತ್ರಿವಿಕ್ರಮ ಪಂಡಿತಾಚಾರ್ಯರು ಸಾತ್ವಿಕರು. ಪ್ರಣಮ್ಯ ಎದ್ದು ನಿಂತು ದೀರ್ಘದಂಡ ಪ್ರಣಾಮ ಹಾಕಿ ಆನಂದ ತೀರ್ಥರ ಪಾದಗಳ ಸ್ಪರ್ಶವನ್ನ ಮಾಡಿ ತಲೆಯ ಮೇಲೆ ಇಟ್ಟುಕೊಂಡು ಕೇಳ್ತಾರಂತೆ. ವಾದ ಮಾಡಿ ನೋಡ್ರಿ, ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ನನ್ನ ತಂದೆ ಅವಸರದಲ್ಲಿ ಶ್ರೀಮದಾಚಾರ್ಯ ಶಿಷ್ಯತ್ವವನ್ನು ವಹಿಸಿಕೊಂಡ್ರು ಅಂತ ಹೇಳಲಿಲ್ಲ. ಅವಸರದಲ್ಲಿ ನಮ್ಮ ಆಚಾರ್ಯರ ಮಹಿಮೆಯ ಒಳಗೆ ಮೋಡಿಗೆ ಒಳಗಾಗಿ ಹೋದ್ರು ಅಂತ ಹೇಳಲಿಲ್ಲ. ಎದುರಿಗೆ ನಿಂತು ವಾದ ಮಾಡಿ ವಾದದಲ್ಲಿ ನಿರುತ್ತರರಾಗಿ ಆಮೇಲೆ ಮಧ್ವಾಚಾರ್ಯ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದ್ದಾರೆ ಅಂದ್ರೆ ಇದು ಪ್ರಾಮಾಣಿಕತೆ. ಇದರಿಂದ ನಾವು ಶಿಷ್ಯತ್ವವನ್ನು ಸ್ವೀಕಾರ ಮಾಡುವ ಕ್ರಮ ಏನು ಅಂತ ತಿಳಿಲಿಕ್ಕೆ ಬರ್ತದೆ. ಹೋದ್ರು ಏನೋ ಜಾದು ಮಾಡಿಬಿಟ್ರು, ಹಿಂಗ ನಿಲ್ಸಿರ್ತಾರೆ ನೋಡ್ರಿ, ಹಿಂಗೆಲ್ಲ ಉಫ್ ಅಂತಾರೆ, ಹಿಂಗ್ ದುಬು ಬಿದ್ದು ಬಿಡ್ತಾವ, ಗೊತ್ತಿಲ್ಲ ಎಲ್ಲಿ ಅಂತ ಹೇಳಿ. ಹಿಂಗ್ ಭಾನುವಾರಕ್ಕೂ ಹೋಗಿರ್ತಾವ ನೋಡ್ರಿ, ಯಾವ್ದೋ ಅದಕ್ಕೇನೋ ಕರಿತಾರಲ್ಲ, ದುಬುದು ಬಿದ್ದು ಬಿಡ್ತಾವೆ. ಹಿಂಗ್ ಮುಟ್ಟಿದ್ಕೊಂಡು ಕೆಲವು ಮುಟ್ಟಿದ್ರು ಬೀಳಂಗಿಲ್ರಿ, ಕೊನೆಗೆ ಹೋಗಿ ದುಡ್ಬೇಕಾಗ್ತದೆ, ಆಮೇಲೆ ಬೀಳ್ತಾವ. ಇರ್ಲಿ ಅಂತವೆಲ್ಲ ಆದ್ಮೇಲೆ ನೋಡ್ರಿ ನಮ್ ದೇವ್ರು ಎಷ್ಟು ಸ್ಟ್ರಾಂಗ್ ಇದ್ದ. ಹಿಂಗೆಲ್ಲ ಏನ್ ಹೇಳಿಲ್ಲ. ದೂರದಲ್ಲಿ ಕುಳಿತು ವಾಕ್ಯಾರ್ಥವನ್ನ ಮಾಡಿ ಚೆನ್ನಾಗಿ ಅವರನ್ನ ಪರಾಜಯಗೊಳಿಸಿ ತ್ರಿವಿಕ್ರಮ ಪಂಡಿತಾಚಾರ್ಯ ಎದ್ದು ನಿಂತು ಆಚಾರ್ಯರ ಪಾದವನ್ನ ಮುಟ್ಟಿ, ಭಾಗ್ಯ ಅಲ್ವಾ? ವಾಕ್ಯಾರ್ಥವನ್ನ ಮಾಡಿ ಆಚಾರ್ಯರ ಎದುರಿನಲ್ಲಿ ಅವರಲ್ಲಿ ಸೋತು ಅವರ ಶಿಷ್ಯತ್ವವನ್ನು ಸ್ವೀಕಾರ ಮಾಡುವುದು ದೊಡ್ಡ ಭಾಗ್ಯ ಅಲ್ವಾ? ಕೇಳಿಕೊಂಡ್ರು ಪಂಡಿತಾಚಾರ್ಯ. ಪ್ರಣಮ್ಯ ಆಚಷ್ಟ ಶಿಷ್ಟೋಸೌ ಕ್ಷಮ್ಯತಾಂ ನಾಥ ಚಾಪಲಂ ಪದಪದ್ಮ ರಜೋದಾಸ್ಯಂ ಧ್ರುವಂ ಮೇ ದೀಯತಾಮಿತಿ. ಪದಪದ್ಮ ರಜೋದಾಸ್ಯಂ, ನಿಮ್ಮ ಪಾದಧೂಳಿಗಳು ನಮ್ಮ ತಲೆ ಮೇಲೆ ಇರಲಿ,
ನಮ್ಮ ತಲೆಯ ಮೇಲೆ ಸದಾ ನಿಮ್ಮ ಪಾದಧೂಳಿಗಳು ಇರಬೇಕು. ಪರಮಾದ್ಭುತವಾದ ಪಾದಧೂಳಿ, ಮಧ್ವಾಚಾರ್ಯರ ಪಾದಧೂಳಿ ಅಂತನ್ನುವುದರ ವರ್ಣನೆಯನ್ನ ಮಾಡುವುದು ನಮ್ಮ ಸಾಮರ್ಥ್ಯ ಅಲ್ಲ. ಪಂಡಿತಾಚಾರ್ಯರಂತಾರೆ ಸಂಸ್ತವೇ ನಾಸ್ಮಿ ಶಕ್ತಃ, ಸಂಸ್ತವೇ ನಾಸ್ಮಿ ಶಕ್ತಃ. ಸಾಧ್ಯನೇ ಇಲ್ಲ. ಆಚಾರ್ಯರ ಪಾದಕ್ಕೆ ಅಂಟಿದ ಒಂದು ಧೂಳಿಯ ಮಹಿಮೆಯನ್ನ ಹೇಳುವುದು ನನ್ನ ಯೋಗ್ಯತೆ ಅಲ್ಲ. ಜನ್ಮಾದಿವ್ಯಾದ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಮುದಿತ ಚಿದಾನಂದ ಸಂದೋಹದಾನಾಂ ಏತೇಷಾಂ ಏಷ ದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿಮಂಧೇ ತಮಸಿ ವಿಧದತಾಂ ಸಂಸ್ತವೇ ನಾಸ್ಮಿ ಶಕ್ತಃ, ಸಂಸ್ತವೇ ನಾಸ್ಮಿ ಶಕ್ತಃ. ನಮ್ಮ ಮಧ್ವಾಚಾರ್ಯರ ಪಾದಧೂಳಿಗಳ ವರ್ಣನೆಯನ್ನು ಮಾಡುವುದು ಈ ಜನ್ಮ ಅಲ್ಲ, ಈ ಜನ್ಮ ಅಲ್ಲ, ಎಷ್ಟು ಜನ್ಮಗಳೆತ್ತಿ ಬಂದರೂ ಸಾಲುವುದಿಲ್ಲವಾದ್ದರಿಂದ ಅಂತಹ ಪರಮಪಾವನವಾದ ಪುನೀತವಾದ ಪಾದಧೂಳಿಗಳನ್ನು ತಲೆಯ ಮೇಲೆ ಸರಿಸಿಕೊಂಡು ಹಾಕಿಕೊಂಡು ಪಂಡಿತಾಚಾರ್ಯರು ದಾಸರಾಗಿದ್ದಾರೆ. ಎಂಥ ಆನಂದ ಪಟ್ಟಿರಬೇಡ. ಆನಂದ ತೀರ್ಥರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಆನಂದ ತೀರ್ಥರ ಪಾದವನ್ನು ಸ್ಪರ್ಶ ಮಾಡಿ ಸತ್ಯಲೋಕಾಧಿಪತಿಗಳಾದ ವಾಯುದೇವರ ಪಾದ ಸ್ಪರ್ಶ ಮಾಡುವುದು ಸುಮ್ಮನೆ ಆಗ್ತದ? ಏನೋ ಸ್ವಾಮಿಗಳ ಪಾದವನ್ನು ಮುಟ್ಟಿಬಿಟ್ರೆ ಏನೇ ಪರಮಾನಂದ ಆಗಿ ಹೋಗುತ್ತೆ. ನಮ್ಗೆ ಕುಣಿದಾಡ್ಬಿಡ್ತೀವಿ, ಇವತ್ತು ಪಾದ ಮುಟ್ಲಿಕ್ಕೆ ಸಿಕ್ತು ನಮಗೆ ಅಂತ ಹೇಳ್ಕೋತಿರ್ತೀವಿ. ಅಂತಹ ಎಲ್ಲರಲ್ಲಿ ನಿಂತು ಪರಮಹಂಸರಾಗಿ ಹಂಸಶ್ರೇಷ್ಠರಾಗಿರುವಂತಹ ಆಚಾರ್ಯರ ಪಾದಧೂಳಿ ಅವರಿಗೆ ಸಿಕ್ಕಿದೆ. ಅವರು ಕ್ಷಮಾಪಣೆಯನ್ನು ಕೇಳಿಕೊಂಡು ಆಚಾರ್ಯ ಶಿಷ್ಯರಾದರು ಅಂತ ಹೇಳ್ತಾರೆ. ನಾಳೆ ಬರುವುದು ಏನು ಅನ್ನೋದನ್ನು ಇವತ್ತು ಸ್ವಲ್ಪ ಪ್ರಾರಂಭ ಹೇಳಿ ನಿಲ್ಲಿಸ್ತೇನೆ. ನಾಳೆ ಕೇವಲ ಆಚಾರ್ಯರ ಕೃತಿಗಳು, ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳ ಪರಿಚಯ, ಬ್ರಹ್ಮಸೂತ್ರ ಭಾಷ್ಯ ಹೇಗಿದೆ, ಅನುವ್ಯಾಖ್ಯಾನ ಹೇಗಿದೆ, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯಗಳು ಹೇಗಿವೆ, ಕೃಷ್ಣಾಮೃತ ಇದು ಮತ್ತೆ ವಾದ ಪ್ರಕರಣ ಗ್ರಂಥಗಳು, ವಿಷ್ಣು ತತ್ವ ನಿರ್ಣಯ, ತತ್ವೋದ್ಯೋತ, ಈ ಎಲ್ಲ ಗ್ರಂಥಗಳು ಹೇಗಿವೆ ಎಂಬುದು ನಾಳೆ ಗ್ರಂಥಗಳ ಪರಿಚಯ ಆಗ್ತದೆ. ವಾಕ್ಯಾರ್ಥದ ಗಲಾಟೆ ಮುಕ್ತಾಯ ಆಗಿದೆ. ನಾಳೆಯಿಂದ ಸುಖವಾಗಿ ಮಲ್ಕೊಳ್ಬಹುದು. ಪ್ರವಚನದಲ್ಲಿ ಇಷ್ಟು ದಿವಸ ಮಲ್ಕೊಳ್ಳಿಕ್ಕೆ ಆಗಿರ್ಲಿಲ್ಲ. ಏನೋ ನೀವು ಹೇಳ್ತಿದ್ರಿ, ಇದ್ದಕ್ಕಿದ್ದಂಗೆ ಜೋರ್ಲೆ ಒದರಿ ಬಿಡ್ತಿದ್ರಿ, ಇದ್ದಕ್ಕಿದ್ದಂಗೆ ಸಣ್ಣ ಮಾಡ್ತಿದ್ರಿ, ನಮ್ಮ ನಿದ್ದೆಯೂ ಕೂಡ ಡಿಸ್ಟರ್ಬ್ ಆಗ್ತಿತ್ತು ಅಂತ ತಿಳ್ಕೊಂಡು ಹೇಳಿ ಕೆಲವರು ಅಂದ್ಕೊಂಡಿರ್ತಿದ್ರು. ಅದರಿಂದ ನಾಳೆಯಿಂದ ಹಾಯಾಗಿ ಮಲಗಬಹುದು, ಏನು ಸಮಸ್ಯೆ ಇಲ್ಲ. ನಾಳೆ ಸರಿಯಾಗಿ ಮತ್ತೆ 6:00 ಸೇರಿ ಶ್ರೀಮದಾಚಾರ್ಯ ಕೃತಿಗಳು, ಇದೊಂದು ಭಾಗ್ಯ, ಇದೊಂದು ಭಾಗ್ಯ. ಎಲ್ಲ ಗ್ರಂಥಗಳು, ಮಧ್ವಾಚಾರ್ಯ ಗ್ರಂಥಗಳು ಎಷ್ಟಿವೆ ಆ ಒಂದೊಂದು ಗ್ರಂಥದ ಪ್ರತ್ಯೇಕ ಮಹಿಮೆ, ಪ್ರತ್ಯೇಕ ಮಹಿಮೆ. 37 ಗ್ರಂಥಗಳ ಮಹಿಮೆಯನ್ನು ಕೇಳುವುದು ಸೌಭಾಗ್ಯ. ಅದು ಮುಗೀತು ಅಂತಂದ್ರೆ 15ನೇ ಸರ್ಗ ಮುಕ್ತಾಯ, 16ನೇ ಸರ್ಗ, 16ನೇ ಸರ್ಗ ಮುಕ್ತಾಯವಾದರೆ ಪರಮ ಮಂಗಳ, ಮಹಾಮಂಗಳಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ನಾಳೆ ಸಿಗೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ